ಆತ್ಮೀಯ ನನ್ನ ನಲ್ಮೆಯ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರನ್ನೂ ಕೂಡ ಕರ್ನಾಟಕ LMS ವೆಬ್ ತಾಣದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರೋಗ್ರಾಮ್ BSc ಸಬ್ಜೆಕ್ಟ್ ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜ್, ಸೆಮಿಸ್ಟರ್ 4ನೇ ಚತುರ್ಮಾಸ, ಸೆಷನ್ 6. ಈ ಸೆಷನ್ನ ಶೀರ್ಷಿಕೆ ಪಂಪ ಮತ್ತು ಆತನ ಕೃತಿಗಳ ಪರಿಚಯ. ಕ್ರಿಯೇಟೆಡ್ ಬೈ ಗಣೇಶ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ಪಂಪ ಮತ್ತು ಆತನ ಕೃತಿಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ 1, 2, 3, 4 ಮತ್ತು 5 ಸೆಷನ್ಗಳಲ್ಲಿ ಹಳೆಗನ್ನಡ ಸಾಹಿತ್ಯ ಪರಿಚಯ ಮಾಡಿಕೊಂಡ್ವಿ. ಆನಂತರ ದುರ್ಗಸಿಂಹನ ಪಂಚತಂತ್ರದ 2 ಗಿಣಿಗಳ ಕಥೆಗಳ ಕುರಿತು ನಾವು ಅಧ್ಯಯನ ಮಾಡಿದ್ವಿ. ಮೊದಲನೇ ಒಂದು ಸೆಷನ್ನಲ್ಲಿ ನಾವು ಹಳೆಗನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ಮಾಡೋದಾದರೆ, ಎರಡನೇ ಅವಧಿಯಲ್ಲಿ ದುರ್ಗಸಿಂಹ ಮತ್ತು ಪಂಚತಂತ್ರ ಕೃತಿಗಳು ಹೇಗೆ ಬೆಳೆದು ಬಂದು ಕನ್ನಡಕ್ಕೆ ಹೇಗೆ ಬಂದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋದು. ಆನಂತರ 3, 4 ಮತ್ತು 5 ಸೆಷನ್ಗಳಲ್ಲಿ 2 ಗಿಳಿ ಕಥೆಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡು, ಈಗ ಈ ಕನ್ನಡ ಭಾಷಾ ಪಠ್ಯದ ಅಂದರೆ ದ್ವಿತೀಯ BScಯ 4ನೇ ಚತುರ್ಮಾಸದಲ್ಲಿ CBCS ಪದ್ಧತಿ ಓದುತ್ತಿರುವ ಕನ್ನಡ ಭಾಷಾ ಪಠ್ಯದ 2ನೇ ಪಠ್ಯ ಪಂಪನಿಗೆ ಸಂಬಂಧಪಟ್ಟಂತು. ಹಾಗಾಗಿ ನಾವು ಪಂಪ ಮತ್ತು ಆತನ ಕೃತಿಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಆನಂತರ ನೇರವಾಗಿ ಮುಂದಿನ ಸೆಷನ್ನಲ್ಲಿ ನೇರವಾಗಿ ಪದ್ಯ ಪ್ರವೇಶ ಮಾಡೋಣ. ಈಗ 2ನೇ ಪದ್ಯದ ಕರ್ತೃ ಆಗಿರ್ತಕ್ಕಂಥ ಪಂಪ ಮತ್ತು ಆತನ ಕೃತಿಗಳು ಬಗ್ಗೆ ನಾವು ಪರಿಚಯವನ್ನು ಮಾಡ್ಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಕವಿರಾಜ ಮಾರ್ಗವು ಕನ್ನಡಕ್ಕೆ ಮೊದಲನೆಯ ಉಪಲಬ್ಧ ಲಕ್ಷಣ ಗ್ರಂಥವಾದರೆ ಪಂಪನ ಕೃತಿಗಳು ಮೊದಲನೆಯದಾಗಿ ದೊರೆತ ಕಾವ್ಯ ಗ್ರಂಥಗಳು. ನಾನು ಮೊದಲೇ ಹೇಳಿದ್ದೀನಿ, ಕನ್ನಡದ ಪ್ರಾಚೀನತೆಯನ್ನು ಗುರುತಿಸಬೇಕಾದ್ರೆ ಹಲ್ಮಿಡಿ ಶಾಸನ ನಮಗೆ ಸಿಕ್ಕಿರ್ತಕ್ಕಂಥ ಅಧಿಕೃತವಾದ ಶಾಸನ. ಹಾಗಾಗಿ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಗುರುತಿಸೋದು 450ರಲ್ಲಿ, ಯಾಕೆಂದರೆ ಲಿಖಿತವಾದ ದಾಖಲೆ ಸಿಕ್ಕಿದ ಶಾಸನ ಅಂತ. ಆನಂತರ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗವು ಕನ್ನಡಕ್ಕೆ ಮೊದಲನೆಯ ಉಪಲಬ್ಧವಾಗಿರ್ತಕ್ಕಂಥ ಒಂದು ಲಕ್ಷಣ ಗ್ರಂಥ ಅಂತ ಹೆಸರಾದರೆ, ಪಂಪನ ಕೃತಿಗಳು ಮೊಟ್ಟ ಮೊದಲಿಗೆ ದೊರೆತಂಥ ಕಾವ್ಯ ಗ್ರಂಥಗಳು. ಹಾಗಾಗಿ ಹಲ್ಮಿಡಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ಲಕ್ಷಣ ಗ್ರಂಥವಾದ ಕವಿರಾಜ ಮಾರ್ಗಕ್ಕೆ ಹೇಗೆ ಪ್ರಾಮುಖ್ಯತೆಯೋ, ಹಾಗೆಯೇ ಕನ್ನಡದಲ್ಲಿ ಮೊದಲನೇ ದೊರೆತ ಕಾವ್ಯ ಗ್ರಂಥಗಳು ಅದು ಪಂಪನ ಕೃತಿಗಳು. ಹಾಗಾಗಿ ಪಂಪನನ್ನ ಆದಿಕವಿ ಮತ್ತು ಆದಿಕೃತಿ ಅಂತಲೂ ಕೂಡ ನಾವು ಕರಿತೀವಿ. ಹಿಂದೆ ಸಮೃದ್ಧವಾಗಿ ಕಾವ್ಯ ನಿರ್ಮಾಣವಾಗಿರಬೇಕು ಅಂದರೆ ಪಂಪನೇ ಆದಿಪುರಾಣ ಮತ್ತು ವಿಕ್ರಮಾರ್ಜನ ಕೃತಿಯಂಥ ಪ್ರೌಢ ಚಂಪುವಿನಲ್ಲಿ ಅದ್ಭುತವಾದ ಮಹಾಕಾವ್ಯನ ಬರೆದಂಥ ಅಂದರೆ ಆತನ ಹಿಂದೆ ಎಷ್ಟು ಸಮೃದ್ಧವಾದ ಸಾಹಿತ್ಯ ಪರಂಪರೆ ಇರಬೇಕು, ಖಂಡಿತ ಇರಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಪಂಪನಂಥ ಒಬ್ಬ ಅದ್ಭುತ ಕವಿ ಅದ್ಭುತವಾದಂಥ ಒಂದು ಮಹಾಕಾವ್ಯಗಳನ್ನು 2 ಮಹಾಕಾವ್ಯಗಳನ್ನು ಕೊಟ್ಟ ಅಂತ ಹೇಳಿದ್ರೆ ಆತನ ಹಿಂದೆ ಹಲವಾರು ಪ್ರಸಿದ್ಧ ಕವಿಗಳು ಸಾಹಿತ್ಯ ಕೃತಿಗಳು ಇದ್ದಿರಬೇಕು ಅಂತ. ಅವು ನಮ್ಮ ಕಣ್ಣ ಮುಂದಿಲ್ಲದ ಕಾರಣ ಅಂದರೆ ಯಾವ ಕೂಡ ನಮಗೆ ಸಿಕ್ಕಿಲ್ಲ. ತಾಳೆಗರಿಯಲ್ಲಿ ನಮಗೆ ಅದು ಸಿಕ್ಕಿಲ್ಲ. ಬ್ರಿಟಿಷರು ಭಾರತಕ್ಕೆ ಆಳಬೇಕು ಅಂತ ಬಂದರು, ಜೊತೆಗೆ ಧರ್ಮ ಪ್ರಚಾರ ಮಾಡೋದಕ್ಕೆ ಅಂತ ಬಂದರು. ಧರ್ಮ ಪ್ರಚಾರಕ್ಕೆ ಮಾಡೋದಕ್ಕೆ ಅಂತ ಬಂದಂತಹ ಕ್ರೈಸ್ತ ಮಿಷನರಿಗಳು ಮತ್ತು ಬ್ರಿಟಿಷ್ ಅಧಿಕಾರಿಗಳಾಗಿ ಬಂದಂಥ ಇಬ್ಬರಿಗೂ ಕೂಡ ಈ ಕನ್ನಡ ಭಾಷೆ, ಇದರ ಪ್ರಾಚೀನತೆ, ಇದರ ಕಾವ್ಯ ಸಂಪತ್ತು ಇವೆಲ್ಲವನ್ನು ನೋಡಿ ಅವರು ತಮ್ಮ ಬಂದ ಮೂಲ ಉದ್ದೇಶವನ್ನೇ ಕೆಲವು ವಿದ್ವಾಂಸರು ಮರೆತು, ಉದಾಹರಣೆ ಕೆಟಿಲ್ ತನ್ನ ಮತ ಪ್ರಚಾರ ಉದ್ದೇಶವನ್ನೇ ಮರೆತು ಇಡೀ ತನ್ನ ಬದುಕನ್ನು ಕನ್ನಡ ಸಾಹಿತ್ಯ ಮತ್ತು ಪ್ರಾಚೀನ ಗ್ರಂಥಗಳನ್ನು ತಾಳೆಗರಿನ ತೆಗೆದುಕೊಳ್ತಕ್ಕಂಥ ಅದನ್ನು ಎಡಿಟ್ ಮಾಡಿ ಅದನ್ನು ಪುಟ್ಟಿ ರೂಪದಲ್ಲಿ ಪ್ರಕಟಿಸ್ತಕ್ಕಂಥದ್ದು. ಹಾಗೆ ಕನ್ನಡ ಶಬ್ದಕೋಶವನ್ನು ಕೂಡ ಮಾಡಿದ್ದಾರೆ. ಮೊದಲು ಹೇಳಿದಾಗೆ ಪ್ರಜಾವಾಣಿ ಅಂತ ಪ್ರತಿಷ್ಠಿತ ದಿನಪತ್ರಿಕೆ ಕಚೇರಿಯಲ್ಲೂ ಕೂಡ ಇವತ್ತಿನವರೆಗೂ ಕೂಡ ಕೆಟಿಲ್ ನಿಘಂಟನ ಪರಾಮರ್ಶೆಗೆ ಇಟ್ಕೊಂಡಿದ್ದಾರೆ. ಹಾಗೆ BL ರೈಸ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ತನ್ನ ಇಡೀ ಜೀವಮಾನದಲ್ಲಿ ಆಡಳಿತ ನಡೆಸೋಕ್ಕಿಂತ ಹೆಚ್ಚಿನದಾಗಿ ಆತ ಊರೂರನ್ನು ತಿರುಗಿ ಸಿಕ್ಕಂತಹ ಶಾಸನಗಳನ್ನು ಮತ್ತು ಕಾವ್ಯಕೃತಿಗಳನ್ನು ತೆಗೆದು ಅದನ್ನು ಎಡಿಟ್ ಮಾಡಿ ಅದನ್ನು ಪ್ರಕಟಿಸೋದಕ್ಕೆ ಮುಂದಾಗ್ತಾನೆ. ಹಾಗಾಗಿ ಸಿಕ್ಕಿರೋ ಕಾರಣ. ಆದರೆ ನಮಗೆ ಈ ಪಂಪನ ಹಿಂದೆ ಅನೇಕ ಕವಿಗಳು ಮತ್ತು ಅನೇಕ ಸಮೃದ್ಧ ಸಾಹಿತ್ಯ ಪರಂಪರೆ, ಯಾಕೆಂದರೆ ಪಂಪ ಅಷ್ಟು ಮಟ್ಟಿಗೆ ಕಾವ್ಯವನ್ನು ಬರೆದ ಮಹಾಕಾವ್ಯವನ್ನು ಬರೆದಾನೆ ಅಂತ ಹೇಳಿದ್ರೆ ಆತನ ಹಿಂದೆ ಅನೇಕ ಉದ್ದಾಮ ಪಂಡಿತರು, ಅನೇಕ ಮಹಾಕಾವ್ಯಗಳು ಕೂಡ ಇದೆ. ಆದರೆ ನಮಗೆ ಯಾವುವೂ ಕೂಡ ನಮಗೆ ದಾಖಲೆಯಾಗಿ ತಾಳೆಗರಿಯ ರೂಪದಲ್ಲಾಗಲಿ ಅಥವಾ ಬೇರೆ ಯಾವುದೇ ರೂಪದಲ್ಲೂ ನಮಗೆ ಅದು ಕಣ್ಣ ಮುಂದೆ ಇಲ್ಲ. ಹಾಗಾಗಿ ಪಂಪನೇ ಆದಿಕವಿಯಿಂದ ಬಿರುದು ಪಡೆದಿದ್ದಾನೆ. ಈ ಒಂದು ಸೌಲಭ್ಯವನ್ನು ಪಡ್ಕೊಂಡಂಥ ಪಂಪನನ್ನು ನಾವೇನಂತ ಗುರುತಿಸಿದ್ರೆ ಅವನೇ ಆದಿಕವಿ ಅಂತ ಗುರುತಿಸಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ಲಿಖಿತ
ಮಹಾಕಾವ್ಯಗಳು ಪಂಪನಿಗಿಂತ ಹಿಂದೆ ನಮಗೆ ಸಿಕ್ಕಿಲ್ಲ. ಪಂಪ ಮತ್ತು ಪಂಪನ ನಂತರ ನಮಗೆ ಸಿಕ್ಕಿರೋದ್ರಿಂದ ಈ ಒಂದು ಸಿಕ್ಕದೇ ಇರುವ ಕಾರಣಕ್ಕಾಗಿ ಹಿಂದೆ ಎಷ್ಟು ಜನ ಪಂಪನಿಗಿಂತ ಅದ್ಭುತವಾದಂಥ ಕವಿಗಳು, ಆಮೇಲೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಕ್ಕಿಂತಲೂ ಕೂಡ ಅತ್ಯದ್ಭುತವಾದಂತಹ ಕಾವ್ಯಗಳು ನಿರ್ಮಾಣ ಆಗೋದಕ್ಕೆ ಖಂಡಿತ ಸಾಧ್ಯತೆ ಇದೆ. ಆದರೆ ಕಾಲಗರ್ಭದಲ್ಲಿ ಅವೆಲ್ಲವೂ ಕೂಡ ನಶಿಸಿ ಹೋಗಿವೆ, ಕರಗಿ ಹೋಗಿವೆ, ಅಡಗಿ ಹೋಗಿವೆ, ಮತ್ತು ಸುಟ್ಟು ಹೋಗಿರ್ಬೋದು ಅಥವಾ ಗೆದ್ದಲು ತಿಂದಿರ್ಬೋದು. ಏನೋ ಒಟ್ಟಾರೆ ನಮಗೆ ಅದು ಸಿಕ್ಕಿಲ್ಲದ ಕಾರಣಕ್ಕೋಸ್ಕರನೇ ಪಂಪ ಈ ಒಂದು ಲಾಭವನ್ನು ಪಡ್ಕೊಂಡು ನಾವು ಪಂಪನೇ ಆದಿಕವಿಯಿಂದ ಬಿರುದನ್ನು ನಾವು ಸದ್ಯಕ್ಕೆ ಕೊಟ್ಟಿದ್ದೇವೆ. ಕಾಲಗರ್ಭದಲ್ಲಿ ಪಂಪನನ್ನು ಮೀರಿಸುವಂತಹ ಅನೇಕ ಕವಿಗಳು ಏನಾರು ದಾಖಲೆಗಳು ಸಿಗೋದಾದರೆ, ಆಶಾಭಾವನೆ ಇಟ್ಕೊಂಡು ಸಿಗೋದಾದರೆ, ಆಗ ಪಂಪನಿಗಿಂತ ಹಿಂದಿನ ಅನೇಕ ಕವಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ನೋಡೋಣ, ಪಂಪನ ಪರಿಚಯವನ್ನು ಮಾಡ್ಕೊಳ್ಳೋಣ. ಸಂಸ್ಕೃತದ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿ ಆದಂತೆ ಕನ್ನಡ ಸಾಹಿತ್ಯಕ್ಕೆ ಪಂಪನೇ ಆದಿಕವಿಯಾಗಿದ್ದಾನೆ ಎಂದು ನಾವು ಊಹಿಸಬಹುದು. ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ, ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಆದಿಕವಿ ಅಂತ ಹೇಳ್ಬಿಟ್ಟು ಸಂಸ್ಕೃತ ಸಾಹಿತ್ಯಕ್ಕೆ ಆದಿಕವಿ ಅಂತ ಗುರುತಿಸ್ತಾರೆ ವಾಲ್ಮೀಕಿ. ಅನಂತರ ವ್ಯಾಸರು ಮಹಾಭಾರತವನ್ನು ಬರೆದರು. ಬಟ್ ಸಂಸ್ಕೃತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿಯನ್ನು ಆದಿಕವಿ ಅಂತ ಸಂಸ್ಕೃತದಲ್ಲಿ ಗುರುತಿಸ್ತಾರೆ. ಅದೇ ಥರ ಕನ್ನಡ ಭಾಷೆಗೆ ಬಂದರೆ ಆ ಒಂದು ಸ್ಥಾನವನ್ನು ತುಂಬುವವರು ಯಾರು ಅಂದರೆ ಕನ್ನಡ ಸಾಹಿತ್ಯಕ್ಕೆ ಆದಿಕವಿ ಪಂಪನೇ ಆಗಿದ್ದಾನೆ ಅಂತ ನಾವು ಊಹಿಸ್ಬೋದು. ಮತ್ತು ಅದು ಸತ್ಯವೂ ಕೂಡ ಹೌದು, ಸದ್ಯದ ಮಟ್ಟಿಗೆ ಸತ್ಯವೂ ಕೂಡ ಹೌದು. ಪಂಪ ಕವಿಯಾದಂತೆ ಕಲಿಯೂ ಆಗಿದ್ದನು. ಪಂಪ ಕೇವಲ ಕವಿ ಮಾತ್ರ ಆಗಿರಲಿಲ್ಲ, ಕಲಿ ಅಂತೇಳಿ ವೀರನು, ಧೀರನು, ಸೈನ್ಯದ ಅಧಿಕಾರಿಯೂ ಕೂಡ ಆಗಿದ್ದನು ಅಂತ. ಹಾಗಾಗಿ ಸವ್ಯಸಾಚಿ ಅಂತ, ಆತ ಕೂತರೆ ಕಾವ್ಯವನ್ನು ಬರೆಯಬಲ್ಲ, ನಿಂತರೆ ರಣರಂಗದಲ್ಲಿ ಹೋರಾಟವನ್ನು ಮಾಡಬಲ್ಲಂತ ಧೀರನಾಗಿದ್ದ. ಹಾಗಾಗಿ ಅವನು ಕವಿ ಮತ್ತು ಕಲಿ ಅಂತೇಳಿದ್ರೆ ವೀರ ಮತ್ತು ಯೋಧ ಎರಡರೂ ಕೂಡ ಆಗಿದ್ದ ಅಂತ. ಪಂಪನು ಅರಿಕೇಸರಿ ಆಸ್ಥಾನದಲ್ಲಿ ಕವಿಯಾಗಿ ಮಾತ್ರವಲ್ಲ, ಪಂಪ ಆಶ್ರಯ ಕೊಟ್ಟಿರ್ತಕ್ಕಂಥವರು ಅರಿಕೇಸಿಯ ರಾಜನ ಆಶ್ರಯದಲ್ಲಿ ಪಂಪ ಇದ್ದ. ಆಸ್ಥಾನ ಕವಿಯಾಗಿ ಮಾತ್ರವಲ್ಲದೆ ಅವನ ಸೈನ್ಯದಲ್ಲಿ ಬಹುದೊಡ್ಡ ಅಧಿಕಾರಿಯಾಗೂ ಕೂಡ ಇರ್ತಾನೆ ಅಂತ. ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾರ್ಣವಾಂ ಅಂತ ಎಂದು ತನ್ನನ್ನು ತಾನೇ ಹೊಗಳಿಕೊಂಡಿದ್ದಾನೆ, ತನ್ನ ಕಾವ್ಯದಲ್ಲಿ ಹೇಳ್ಕೊಂಡಿದ್ದಾನೆ. ಏಂ ಕಲಿಯೋ ಸತ್ಕವಿಯೋ, ಅವನ್ ಕವಿತಾ ಗುಣಾರ್ಣವ ಅಂತ ಏನ್ ಕಲಿಯೋ ಅಥವಾ ವೀರನೋ ಅಥವಾ ಸತ್ಕವಿಯೋ ಕವಿತಾ ಗುಣಾರ್ಣವ ಅಂತ ತನ್ನನ್ನು ತಾನೇ ಆತ ಹೊಗಳ್ಕೊಂಡಿದ್ದಾನೆ. ನನ್ನ ಸೈನ್ಯದಲ್ಲೂ ಧೀರನಾಗೂ ಇದ್ದೇನೆ, ಹೋರಾಟವನ್ನು ಕೂಡ ಮಾಡ್ತೇನೆ, ಮತ್ತೆ ಬರವಣಿಗೆಯಲ್ಲೂ ಕೂಡ ಇದೆ, ಸಾಹಿತ್ಯ ಕೃಷಿ ಮತ್ತೆ ಯುದ್ಧ ಎರಡಲ್ಲೂ ಕೂಡ ಸಿದ್ಧಹಸ್ತನಾಗಿದ್ದ. ತನ್ನನ್ನು ತಾನೇ ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾರ್ಣವ ಅಂತ ತನ್ನನ್ನು ತಾನೇ ಕಾವ್ಯದಲ್ಲಿ ಪಂಪ ಹೊಗಳ್ಕೊಂಡಿದ್ದಾನೆ. ಅದು ಉತ್ಪ್ರೇಕ್ಷೆ ಅಂತ ಏನು ಅನ್ಸೋದಿಲ್ಲ. ಕಾವ್ಯವನ್ನು ಓದಂಥ ಸಂದರ್ಭದಲ್ಲಿ ನಮಗೆ ಅವನ ಹೊಗಳಿಕೆ ಸರಿಯಾಗಿದೆ ಅಂತ ಅನ್ಸುತ್ತೆ. ಇನ್ನು ಕೆಲವರು ತಮ್ಮಲ್ಲಿ ಯಾವುದೇ ಶಕ್ತಿ ಸಾಮರ್ಥ್ಯ ಇಲ್ಲದರೂ ಕೂಡ ತಮ್ಮನ್ನು ತಾವೇ ಹೊಗಳ್ಕೊಳ್ತಾರೆ. ಆದರೆ ಪಂಪನ ವಿಷಯದಲ್ಲಿ ಹಾಗಲ್ಲ. ಪಂಪ ಹೊಗಳ್ಕೊಂಡ್ರು ಕೂಡ ಅದಕ್ಕೆ ಅವನಿಗೆ ಸಾಕಷ್ಟು ಆಧಾರಗಳು, ಅವನ ಕಾವ್ಯವನ್ನು ಓದ್ತಾ ಇದ್ರೆ ಖಂಡಿತವಾಗ್ಲೂ ಅವನ ಹೊಗಳಿಕೆಗೆ ಏನು ಅಂತ ಒಂದು ಆಡಂಬರದ ಹೊಗಳಿಕೆಯನ್ನು ಮಾಡ್ಕೊಂಡಿಲ್ಲ. ಆತ ಸಮರ್ಥನಾಗಿದ್ದಾನೆ. ಅವನು ಹೇಗೆ ಹೊಗಳ್ಕೊಂಡಿದ್ದಾನೋ ಹಾಗೆ ಆತ ಬರೆದು ಇದ್ದಾನೆ. ಹಾಗಾಗಿ ಆತ ಹೇಳ್ಕೊಂಡಿರೋದು ಯಾವುದೇ ರೀತಿ ಉತ್ಪ್ರೇಕ್ಷೆ ಇಲ್ಲ ಅಂತ ನಾವು ಭಾವಿಸಬಹುದು. ಅಪರೂಪಕ್ಕೆ ಲಕ್ಷ್ಮಿ ಮತ್ತು ಸರಸ್ವತಿರಿಬ್ಬರು ಪಂಪನಿಗೆ ಒಲಿದಿದ್ದರು. ಇದು ಬಹಳ ಕಷ್ಟ. ಸಾಮಾನ್ಯವಾಗಿ ಏನಾಗ್ತೀಯಾ ಅಂತ ಕೆಲವರು ವಿದ್ಯಾರ್ಥಿಗಳು ಹಾಸ್ಯ ಮಾಡೋದು ಉಂಟು. ಏನಾಗ್ತೀರಾ ಅಂತಿಲ್ಲ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಲಾಯರ್ ಆಗ್ತೀನಿ, ವ್ಯಾಪಾರಿ ಆಗ್ತೀನಿ, ಹೀಗೆ ಬೇರೆ ಬೇರೆ ಹೇಳ್ತಾರೆ. ಯಾರೋ ಒಬ್ಬ ನಾನು ಕವಿ ಆಗ್ತೀನಿ ಅಂದರೆ ನೆಕ್ಸ್ಟ್ ಮರು ಪ್ರಶ್ನೆ ಕೇಳ್ತಕ್ಕಂಥದ್ದು ಊಟಕ್ಕೆ ಏನು ಮಾಡ್ಕೋತೀರಾ ಅಂತ. ಅಂದರೆ ಸಾಹಿತ್ಯ ಅಂತಕ್ಕಂಥದ್ದು ಜೀವನೋಪಾಯ ಮಾಡೋಕ್ಕಾಗೋದಿಲ್ಲ ಅಥವಾ ಅನ್ನವನ್ನು ಕೊಡುವಂಥದ್ದಲ್ಲ ಅಂತ ಇವತ್ತು ಕೂಡ ಕವಿಗಳು ಅಂದರೆ ಬಡವರು, ಬಡತನ ಅಂತಕ್ಕಂಥದ್ದು ಕವಿಗೆ ಒಲಿದಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಪಂಪನ ವಿಷಯದಲ್ಲಿ ಇದಕ್ಕೆ ತದ್ವಿರುದ್ಧ. ಆತನಿಗೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರು ಒಂದೇ ಕಡೆ ಇರಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಇರಲ್ಲ, ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾರೆ. ಆದರೆ ಪಂಪನ ಅದೃಷ್ಟ ಹೇಗಿತ್ತು ಗೊತ್ತಿಲ್ಲ, ನನಗೆ ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರೂ ಕೂಡ ಪಂಪನಿಗೆ ಒಲಿದಿದ್ದರು ಅಂತ. ಆದರೆ ಶೇಕ್ಸ್ಪಿಯರು ತಾನು ಬದುಕಿದಂಥ ಕಾಲದಲ್ಲಿ ಯಾವುದೇ ಮನ್ನಣೆ ಹೊಗಳಿಕೆಗೆ ಪಾತ್ರನಾಗಲ್ಲ. ತಾನು ಸತ್ತ ನಂತರ ಆತ ಇಡೀ ಜಗತ್ತಿಗೆ ಒಂದು ಪ್ರತಿಭಾನ್ವಿತ ಕವಿನ್ ಗೊತ್ತಾಗಿದ್ದು ಶೇಕ್ಸ್ಪಿಯರು. ಅಂದರೆ ಕೆಲವು ಇರುವಾಗಲೇ ಎಲ್ಲವನ್ನೂ ಪಡ್ಕೋತಾರೆ, ಇನ್ನು ಕೆಲವರು ಇರುವಾಗ ಏನನ್ನೂ ಪಡ್ಕೊಳ್ಳದೆ ಸತ್ತ ನಂತರ ಅವರ ಸಾಹಿತ್ಯ ಕೃತಿಗಳು ಜಗತ್ತಿನಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಹೊಂದವೆ.
ಕುವೆಂಪು ಅಷ್ಟೇ ಇದ್ದಾಗಲೇ ಅವರು ಕುವೆಂಪು ಬೇಂದ್ರೆಯವರು ಇದ್ದಾಗಲೇ ಎಲ್ಲವನ್ನೂ ಕೂಡ ಪಡ್ಕೊಂಡಿರ್ತಕ್ಕಂಥವ್ರು. ಅಂದರೆ ಈ ಕಡೆ ಲಕ್ಷ್ಮೀ ಸರಸ್ವತಿ ಎಲ್ಲವನ್ನೂ ಕೂಡ ಸಾಹಿತ್ಯ ಕವಿಯಾಗಿ ಏನೇನು ಪಡ್ಕೋಬೇಕು ಎಲ್ಲವನ್ನೂ ಕೂಡ ಸಮೃದ್ಧವಾಗಿ ಪಡ್ಕೊಂಡಿರ್ತಕ್ಕಂಥವ್ರು ಅಂತ. ನಮ್ಮ ಇನ್ನೊಬ್ಬ ಕವಿಯನ್ನ ನಾವು ನೆನಪಿಸ್ಕೊಳ್ಳೋದಾದ್ರೆ ಅವರು ಈ ಬಾಣನ ಒಂದು ಶಾಕುಂತಲ ನಾಟಕ ಅಂತ ಅನ್ಸುತ್ತೆ. ಅವರು ಪುಸ್ತಕವನ್ನ ತಸು ಶಾಮರಾಯರು ಅಂತ ಅನ್ಸುತ್ತೆ, ಎಸ್ ವಿ ಪರಮೇಶ್ವರ ಭಟ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಳಿದಾಸನ ಸಂಸ್ಕೃತದ ನಾಟಕಗಳನ್ನೆಲ್ಲವನ್ನೂ ಕೂಡ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅನುವಾದ ಮಾಡಿ ಪುಸ್ತಕ ಪ್ರಕಟಣೆ ಮಾಡಿ ತಲೆ ಮೇಲೆ ಹೊತ್ತು ಎಲ್ಲ ಕಡೆನೂ ಕೂಡ ಮಾರ್ಕೊಂಡು ಬರ್ತಾರೆ. ಆದರೆ ಅಷ್ಟು ಸಾಹಿತ್ಯ ಯಾರು ದುಡ್ಡನ್ನು ಕೊಂಡ್ಕೊಳ್ಳೋದಿಲ್ಲ, ಹಾಕಿದ ಬಂಡವಾಳ ವಾಪಸ್ ಬರೋದು ಕೂಡ ಕಷ್ಟ ಅಂತ. ಹಾಗೆ ತಲೆ ಮೇಲೆ ಹೊತ್ತು ಪುಸ್ತಕವನ್ನು ಮಾರಿ ಅಂದರೆ ಸಂಸ್ಕೃತದ ಕಾಳಿದಾಸನ ಎಲ್ಲ ಕಾವ್ಯ ಕೃತಿಗಳನ್ನು ನಾಟಕಗಳನ್ನು ಎಲ್ಲವನ್ನೂ ಕನ್ನಡಕ್ಕೆ ಅನುವಾದಿಸಿ ಅದನ್ನು ಮುದ್ರಣ ಮಾಡಿ ಅದನ್ನು ತಲೆ ಮೇಲೆ ಹೊತ್ತು ಮಾರಿದಂಥ ಎಸ್ ವಿ ಪರಮೇಶ್ವರ ಭಟ್ರಿಗೆ ಸಾಕಷ್ಟು ಆದಾಯ ಹೋಗಲಿ, ಹಾಕಿದ ಬಂಡವಾಳವೂ ಕೂಡ ಬರೋದು ತುಂಬ ತಾಪತ್ರಯ ಆಗ್ತದೆ. ಅದಕ್ಕೋಸ್ಕರ ಅವರು ಒಂದು ಕಡೆ ಹೇಳ್ತಾರೆ, ಬಂದಂತಹ ಹಣದಲ್ಲಿ ನಾನು ಒಂದು ಸೊಳ್ಳೆ ಪರದೆಯನ್ನ ಕಟ್ಕೊಂಡೆ. ಅದನ್ನು ಹೇಳ್ತಾರೆ, ಪಂಪನಿಗೆ ಒಂದು ಬರಹಕ್ಕೆ 1,00,000 ವರಹವನ್ನು ಕೊಡ್ತಾ ಇದ್ರು, ಹಾಗೆ ನನಗೆ ಈಗ 1,00,000 ತೂತುಗಳು ಅಂತ, ಅಂದ್ರೆ ಸೊಳ್ಳೆ ಪರದಲ್ಲಿ ಇರ್ತಕ್ಕಂಥ ತೂತುಗಳನ್ನು ಹೇಳ್ತಾ ಇದ್ದಾರೆ. ಅಕ್ಷರಕ್ಕೆ 1,00,000 ವರಹ, ಅಕ್ಷರಕ್ಕೆ 1,00,000 ವರನ ಕೊಡ್ತಕ್ಕಂಥ ಪಂಪಲ್ಲಿ ನನಗೆ ಅಕ್ಷರಕ್ಕೆ 1,00,000 ತೂತುಗಳು ಇವೆ ಅಂತ ಹೇಳ್ಬಿಟ್ಟು ತಮ್ಮನ್ನು ತಾವೇ ಪರಿಹಾಸ್ಯವನ್ನ ಮಾಡ್ಕೊಂಡಿದ್ರು. ಹಾಗೆ ಕೆಲವರಿಗೆ ಮಾತ್ರ ಈ ಒಂದು ಅವಕಾಶ, ತಮ್ಮ ಸಮಕಾಲೀನ ಬದುಕಿರುವ ಕಾಲದಲ್ಲೇ ಮಾನ ಸನ್ಮಾನ ಗೌರವ ಹಣ ಕೀರ್ತಿ ಯಶಸ್ಸು ಎಲ್ಲವೂ ಕೂಡ ಸಿಗ್ತದೆ. ಇನ್ನು ಕೆಲವರಿಗೆ ತಾವು ಬದುಕಿರುವಬೇಕಾದ್ರೆ ಸಾಹಿತ್ಯ ಸೇವೆಯನ್ನು ಮಾಡ್ತಾರೆ, ಆದರೆ ಸಮಾಜ ಆಮೇಲೆ ವಿಮರ್ಶಕರು ಸಾಹಿತ್ಯ ವಲಯ ಅವ್ರನ್ನ ಗುರುಸಕ್ಕೆ ಹೋಗೋದಿಲ್ಲ. ಅವರು ಸತ್ತ ನಂತರ ಆ ನಂತರ ಅವರು ಪ್ರಸಿದ್ಧಿಗೆ ಬರ್ತಾನೆ. ಉದಾಹರಣೆ ಹೇಳಿದಾಗ ಶೇಕ್ಸ್ಪಿಯರ್ ಅಷ್ಟೇ, ಇರಬೇಕಾದ್ರೆ ಆತನಿಗೆ ಯಾರು ಅಂತಾನೆ ಗೊತ್ತಿಲ್ಲ, ಆತ ಸತ್ತ ನಂತರವೇ, ಅದು 100 ವರ್ಷಗಳ ನಂತರವೇ ಆತ ಜಗತ್ತಿಗೆ ಪರಿಚಯ ಆಗಿರ್ತಕ್ಕಂಥದ್ದು. ಆದರೆ ನಮ್ಮ ಪಂಪನ ವಿಷಯದಲ್ಲಿ ಹಾಕಲ್ಲ. ಪಂಪ ಲಕ್ಷ್ಮಿ ಮತ್ತೆ ಸರಸ್ವತಿಯರಿಬ್ಬರೂ ಕೂಡ ಪಂಪನಿಗೆ ಒಲಿದಿದ್ದು ಪಂಪನ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇನ್ನ ಆತನ ಮತದಿಂದ ಅವನು ಜೈನನಾದರೂ ಮನೆತನದ ಪರಂಪರೆಯಿಂದ ವೈದಿಕನಾಗಿದ್ದನು. ಮತದಿಂದ ಆತನ ಮತ ಯಾವುದು ಅನ್ನೋದಾದ್ರೆ ಆತ ಜೈನನಾದರೂ ಕೂಡ ಅವನ ಮನೆತನ ಅಂದ್ರೆ ಅವನ ತಾತ ಮುತ್ತಾತ ಎಲ್ಲರೂ ಕೂಡ ಪರಂಪರೆಯವರು ವೈದಿಕರಾಗಿದ್ದರು, ಬ್ರಾಹ್ಮಣರಾಗಿದ್ರು ಅಂತ. ಮನೆತನವೆಲ್ಲ ಯಜ್ಞ ಯಾಗಗಳನ್ನ ಮಾಡಿದ ವೈದಿಕ ಬ್ರಾಹ್ಮಣರದು. ಮನೆತನ ಎಲ್ಲ ಅಂದ್ರೆ ಅವರ ತಂದೆ ತಾತ ಮುತ್ತಾತ ಅವರೆಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನ ಮಾಡಿದಂತ ವೈದಿಕ ಬ್ರಾಹ್ಮಣರದು. ಅವ್ರು ಯಾರು ಅಂದ್ರೆ ಮಾಧವ ಸೋಮಯಾಜಿ, ಅಭಿಮಾನ ಚಂದ್ರ, ಕೋಮರಯ್ಯ, ಭೀಮಪ್ಪಯ್ಯ ಎಂಬ ಅನುಕ್ರಮಣಿಕೆಯಲ್ಲಿ ಈ ಮನದ ಪೂರ್ವಿಕರ ಹೆಸರು ಬರುತ್ತೆ. ಮಾಧವ ಸೋಮಯಾಜಿ, ಅವನ ಮಗ ಅಭಿಮಾನ ಚಂದ್ರ, ಆಮೇಲೆ ಕೋಮರಯ್ಯ, ಭೀಮಪ್ಪಯ್ಯ, ಹೀಗೆ ಅನುಕ್ರಮದಲ್ಲಿ ಪೂರ್ವಿಕರ ಮನೆತನದ ಹೆಸರು ಬರುತ್ತೆ. ಇಲ್ಲಿ ಬರ್ತಕ್ಕಂಥ ಕೊನೆಯಲ್ಲಿ ಹೆಸರಾದ ಭೀಮಪ್ಪಯ್ಯನೇ ನಮ್ಮ ಪಂಪನ ಒಂದು ತಂದೆ, ಪಂಪನ ತಂದೆ ಭೀಮಪ್ಪಯ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಈಚೆಗೆ ದೊರೆತಂತಹ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಗೆ ಸೇರಿದ ಕುರ್ಕ್ಯಾಲ ಶಾಸನದಲ್ಲಿ ಆತನ ಸ್ವವಿವರ ನಮಗೆ ಸಿಕ್ಕಿದೆ. ಅಂದ್ರೆ ಈ ಶಾಸನ ಸಿಗುವುದಕ್ಕೆ ಮುಂಚೆ ನಾವು ಪಂಪನ ಕೃತಿಗಳಲ್ಲಿ ಹೇಳಿರ್ತಕ್ಕಂಥ ಅಸ್ಪಷ್ಟವಾಗಿ ಇರ್ತಕ್ಕಂಥ ಮಾಹಿತಿಗಳನ್ನೇ ಕಲೆ ಹಾಕಿ ಅವನ ಕಾಲವನ್ನು ನಿರ್ಧರಿಸಬೇಕು ಮತ್ತು ಆತನ ಸ್ವವಿವರವನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಇತ್ತೀಚೆಗೆ ಕರೀಂನಗರದಲ್ಲಿ ಸಿಕ್ಕಿದ ಒಂದು ಶಾಸನ ಬಹಳ ಸ್ಪಷ್ಟವಾಗಿ ಪಂಪನ ಒಂದು ಸ್ವವಿವರವನ್ನ ಕೊಡ್ತದೆ. ಕುರ್ಕ್ಯಾಲ ಶಾಸನದಲ್ಲಿ ಸ್ವವಿವರ ಇದೆ. ಪಂಪನ ತಾಯಿ ಕನ್ನಡ, ಬಹಳ ಹೆಮ್ಮೆ, ಪಂಪನ ತಾಯಿ ಕನ್ನಡ ನಾಡಿನವಳು. ಆಕೆ ಧಾರವಾಡದ ಬೆಳುವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳಾದ ಅಬ್ಬಣಬ್ಬೆ ಅಂತಕ್ಕಂಥವ್ರು. ಆಕೆ ಧಾರವಾಡದ ಬೆಳುವಲದ ಅಣ್ಣಿಗೇರಿಯ ಜೋಯಿಸ ಸಿಂಘನ ಮೊಮ್ಮಗಳಾದ ಅಬ್ಬಣಬ್ಬೆ. ಪಂಪನಿಗೆ ಒಬ್ಬ ತಮ್ಮ ಇದ್ದ, ಆತನ ಹೆಸರು ಜಿನವಲ್ಲಭ. ಈತ ಕುರ್ಕ್ಯಾಲ ಶಾಸನ ಬರೆಸಲು ಪ್ರೇರಣೆಯನ್ನ ನೀಡುತ್ತಾನೆ ಅಂತಕ್ಕಂಥದ್ದನ್ನ ಗಮನಿಸಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ವಿಕ್ರಮಾರ್ಜುನ ವಿಜಯ ಬರೆದದ್ದಕ್ಕೆ ಅರಿಕೇಸರಿ ಅರಸ ಪಂಪನಿಗೆ ಧರ್ಮಪುರ ಎಂಬ ಅಗ್ರಹಾರವನ್ನ ದಾನವಿತ್ತನೆಂದು ಮೇಲ್ಕಂಡ ಶಾಸನ ಹೇಳುತ್ತೆ. ಅಂದ್ರೆ ಕುರ್ಕ್ಯಾಲ ಶಾಸನ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಈ ಕುರ್ಕ್ಯಾಲ ಶಾಸನ ಏನೇನು ಹೇಳುತ್ತೆ ಅಂದ್ರೆ, ಪಂಪ ವಿಕ್ರಮಾರ್ಜುನ ವಿಜಯ ಬರೆದದ್ದಕ್ಕೆ ಅರಿಕೇಸರಿ ಬಹಳ ಸಂತೋಷಪಟ್ಟು, ಯಾಕೆ ಅಂತ ಹೇಳಿದ್ರೆ ತನ್ನ ಆಶ್ರಯದಾತನನ್ನ ಎರಡೂ ಕೆಲಸ ಮಾಡ್ತಾನೆ. ಅನ್ನದ ಋಣ ಪಂಪನ ಮೇಲೆ ಇರುತ್ತೆ, ಅಂದ್ರೆ ಅನ್ನದ ಋಣ. ಹಾಗಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮಹಾಭಾರತವನ್ನ ಬರೀತಾನೆ. ಅದರಲ್ಲಿ ಅರ್ಜುನ ಮತ್ತೆ ತನ್ನ ಆಶ್ರಯದ ಅರಿಕೇಸಿ ಇಬ್ಬರನ್ನು ಕೂಡ ಪರಸ್ಪರ ಹೋಲಿಕೆಯನ್ನು ಮಾಡ್ತಾ ಹೋಗ್ತಿರ್ತಾನೆ. ಅಂದ್ರೆ ಅರ್ಜುನನಷ್ಟೇ ಶಕ್ತಿ ಸಾಮರ್ಥ್ಯ
ಉಳ್ಳಂತವನು ಅರಿಕೇಸರಿ. ಅರಿಕೇಸರಿಯೂ ಒಂದೇ, ಅರ್ಜುನನು ಕೂಡ ಒಂದೇ. ಅರ್ಜುನನ ಬಿರುದುಗಳಲ್ಲೂ ಅರಿಕೇಸರಿ ಇದು, ಅರಿಕೇಸರಿಯ ಬಿರುದುಗಳಲ್ಲೂ ಕೂಡ ಅರ್ಜುನಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಅವನು ಮಾಡ್ಕೋತಾನೆ. ತನ್ನ ರಾಜನಿಗೆ ಮುಜುಗರ ಆಗಬಾರ್ದು ಅಂತ ಮಹಾಭಾರತದಲ್ಲಿ ಕೆಲವು ಪಾತ್ರಗಳನ್ನ, ಸನ್ನಿವೇಶ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡ್ಕೋತಾನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ತನ್ನ ಅರಿಕೇಸರಿಗೆ ಹೋಲಿಸಿ ಬರೆಯುವಾಗ ಅರಿಕೇಸರಿಗೆ ಯಾವುದೇ ರೀತಿ ಮುಜುಗರ ಆಗಬಾರ್ದು. ಉದಾಹರಣೆ, ದ್ರೌಪದಿ ಅಂತ 5 ಜನ ಹೆಂಡತಿ, ಆ ಥರ ಆದ ಅರಿಕೇಸರಿ ಹೆಂಡತಿಗೂ 5 ಜನ ಅಂತ ಹೇಳಿದ್ರೆ ಅದು ಒಂದು ರೀತಿ ಅರಿಕೇಸರಿ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅದು ಅರ್ಜುನನಿಗೆ ಮಾತ್ರ ಒಬ್ಬಳೆ ಹೆಂಡತಿ ಅಂತ ಮಾಡ್ತಕ್ಕಂಥದ್ದು. ಆಮೇಲೆ ಪಟ್ಟಕ್ಕೆ ಸುಭದ್ರೆಯನ್ನ ಏರಿಸ್ತಕ್ಕಂಥದ್ದು, ಈ ಥರ ಹಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಕವಿಗಳು, ರಾಜರು ಕವಿಗಳಿಗೆ ಆಶ್ರಯವನ್ನ ಕೊಟ್ಟರು. ಹಾಗೆ ಕವಿಗಳ ಕಾವ್ಯದಲ್ಲಿ ರಾಜರು ಉಳಿದ್ರು, ಅಜರಾಮರವಾಗಿ ಉಳಿದ್ರು ಅಂತ ಒಂದು ಮಾತು ಬರುತ್ತೆ. ಕವಿಗಳು ರಾಜರಿಗೆ ಆಶ್ರಯ ಕೊಟ್ಟರು. ಅದೇ ರೀತಿ ಕೊಟ್ಟ ಕಾರಣಕ್ಕಾಗಿ ಕವಿಗಳ ಕಾವ್ಯದಲ್ಲಿ ರಾಜರು ಅಜರಾಮರವಾಗಿ ಉಳಿದ್ರು ಅಂತ. ಹಾಗಾಗಿ ಈ ಕಾವ್ಯ ಬರೆದ ಮೇಲೆ ಅವರಿಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ಪಂಪನಿಗೆ ಧರ್ಮಪುರ ಎಂಬ ಒಂದು ಅಗ್ರಹಾರವನ್ನ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಆ ಶಾಸನದಲ್ಲಿ ಹೇಳುತ್ತೆ. ಆ ಧರ್ಮಪುರ ಎನ್ನುವ ಅಗ್ರಹಾರದಲ್ಲಿ ಬರ್ತಕ್ಕಂಥ ಆದಾಯವೆಲ್ಲವೂ ಕೂಡ ಆತನಿಗೆ ಸೇರಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ದಾನವಾಗಿ ಅದನ್ನು ಕೊಡ್ತಾನೆ. ಅದು ಕುರ್ಕ್ಯಾಲ ಶಾಸನದಲ್ಲಿ ಇರ್ತದೆ. ಅದು ಪಂಪನಿಗೆ ವಿಕ್ರಮಾರ್ಜುನ ಬರೆದದಕ್ಕೆ ಅರಿಕೇಸರಿ ಸಂತೋಷದಿಂದ ಕೊಟ್ಟಂತ ಒಂದು ಧರ್ಮಪುರ ಎಂಬ ಅಗ್ರಹಾರದ ದಾನದ ವಿವರವನ್ನ ಮೇಲ್ಕಂಡ ಶಾಸನ, ನಮಗೆ ಕುರ್ಕ್ಯಾಲ ಶಾಸನ ಹೇಳುತ್ತೆ. ಪಂಪನ ತಂದೆ ಭೀಮಪ್ಪಯ್ಯ ಮೊಟ್ಟ ಮೊದಲು ಬ್ರಾಹ್ಮಣ ಜಾತಿಯನ್ನು ಬಿಡದೆ ಜೈನ ಧರ್ಮವನ್ನು ಸ್ವೀಕರಿಸಿದನು. ಬಹಳ ಮುಖ್ಯ ಇದು. ಒಂದು ಜಾತಿಯನ್ನ, ಒಂದು ಧರ್ಮವನ್ನ ಬಿಟ್ಟು ಮತ್ತೊಂದು ಧರ್ಮವನ್ನ ಸೇರ್ತಕ್ಕಂಥದ್ದು, ಒಂದು ಜಾತಿಯನ್ನು ಬಿಟ್ಟು ಮತ್ತೊಂದು ಜಾತಿಯನ್ನು. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದ್ರೆ, ಪಂಪನ ತಂದೆ ಭೀಮಪ್ಪ ಇದೆಲ್ಲ ಬ್ರಾಹ್ಮಣ ಜಾತಿಯನ್ನು ಕೂಡ ಆತ ಸಂಪೂರ್ಣ ಬಿಡಲಿಲ್ಲ. ಬ್ರಾಹ್ಮಣ ಜಾತಿಯನ್ನು ಇಟ್ಕೊಂಡು ಜೊತೆಗೆ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಅಂದ್ರೆ ಎರಡೂ ಇರುತ್ತೆ ಅಂತ. ತನ್ನ ಮೂಲವನ್ನ ತನ್ನ ತಾತ ಮುತ್ತಾತರು ಏನು ಸಂಸ್ಕಾರವನ್ನು ಕೊಡ್ತಾ ಬಂದ್ರು, ಯಾವುದನ್ನು ಅನುಸರಿಸ್ತಾ ಬಂದ್ರು, ಆ ಒಂದು ಬ್ರಾಹ್ಮಣ ಧರ್ಮವನ್ನು ಉಳಿಸ್ಕೊತಾನೆ. ಜೊತೆಗೆ ಹೊಸದನ್ನ ಹೇಳ್ತಕ್ಕಂಥ ಶ್ರೇಷ್ಠವಾಗಿ ಅವನಿಗೆ ಕಾಣಿದೆ, ಅವನಿಗೆ ಇಷ್ಟ ಆಗಿದೆ ಜೈನ ಧರ್ಮ, ಆ ಜೈನ ಧರ್ಮವನ್ನು ಕೂಡ ಸ್ವೀಕರಿಸ್ತಾನೆ. ಹಳೆದನ್ನು ಅವನು ಸಂಪೂರ್ಣ ಚಿಂತಿಸಕ್ಕೆ ಹೋಗಲ್ಲ. ಈ ಕಾರಣಕ್ಕಾಗಿ ಪಂಪನಲ್ಲಿಯೂ ವೈದಿಕ ಮತ್ತು ಜೈನ ಈ ಎರಡೂ ಪರಂಪರೆಗಳಲ್ಲಿಯ ಉತ್ತಮ ಸಂಸ್ಕಾರಗಳು ಆತನಲ್ಲಿ ನೆಲೆಗೊಂಡವು ಅಂತ. ಪಂಪನಲ್ಲಿ ವೈದಿಕ ಮತ್ತೆ ಜೈನ ಎರಡೂ ಪರಂಪರೆಗಳಲ್ಲಿ ಬರ್ತಕ್ಕಂಥ ಉತ್ತಮ ಸಂಸ್ಕಾರಗಳು ಅವನಿಗೆ ಸಿಕ್ತು. ಡಬಲ್ ಬೆನಿಫಿಟ್ ಅವನಿಗೆ. ಯಾರಿಗೆ? ಪಂಪನಿಗೆ. ಧರ್ಮಾಂತರ ಹೊಂದಿದವರು ಧರ್ಮಾಂಧತೆ ಪಂಪನಲ್ಲಿ ಇರಲಿಲ್ಲ. ಧರ್ಮಾಂತರ ಹೊಂದರು, ಜೈನ ಧರ್ಮಕ್ಕೆ ಹೊಂದರು ತಂದೆಯ ಕಾಲದಲ್ಲಿ. ಆದರೆ ಧರ್ಮಾಂಧತೆ ಇವತ್ತು ಬಹಳ ಮುಖ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಧರ್ಮದ ಹೆಸರಲ್ಲಿ, ಕೋಮುವಾದದ ಹೆಸರಲ್ಲಿ ಇವತ್ತು ಜನರನ್ನ ಒಡೆಯತಕ್ಕಂಥ ಕೆಲಸವನ್ನ, ಹಿಂಸೆಯನ್ನ ಮಾಡ್ತಕ್ಕಂಥದ್ದನ್ನ, ರಕ್ತಪಾತವನ್ನ ಮಾಡ್ತಕ್ಕಂಥ, ಹಿಂಸೆಯನ್ನು ವೈಭವೀಕರಿಸ್ತಕ್ಕಂಥ, ಮನುಷ್ಯರ ನಡುವೆ ಕಾದಾಟಗಳು, ರಕ್ತಪಾತಗಳಾಗುವಂಥ ಒಂದು ಸಂಧಿಕಾಲದಲ್ಲಿ ನಾವಿದ್ದೇವೆ. ಆದರೆ ಪಂಪ ಧರ್ಮಾಂತರವಂತನೇ ಹೊರತು ಅವನು ಧರ್ಮಾಂಧತೆ ಪಂಪನಲ್ಲಿ ಇರಲಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಪಂಪನ ಮನಸ್ಸು ಎರಡೂ ಸಂಸ್ಕೃತಿಗಳ ಸಾರವನ್ನು ಬಳಸಿಕೊಂಡು ಪುಷ್ಟಿ ಹೊಂದಿತು ಮತ್ತು ಉದಾರವಾಯಿತು. ಹಾಗಾಗಿ ಪಂಪನ ಮನಸ್ಸು ಎರಡೂ ಸಂಸ್ಕೃತಿಗಳು, ಒಂದು ವೈದಿಕ ಸಂಸ್ಕೃತಿಯ ಮತ್ತೆ ಎರಡನೇದು ಜೈನ ಸಂಸ್ಕೃತಿ, ಆ ಎರಡೂ ಸಂಸ್ಕೃತಿಗಳ ಅತ್ಯಮೂಲ್ಯವಾದ ಸಾರವನ್ನ ಬಳಸಿಕೊಂಡು ಪುಷ್ಟಿಯನ್ನ ಹೊಂದುತ್ತಾನೆ. ಮತ್ತೆ ಅವನ ಮನಸ್ಸು, ಅವನ ವಿಚಾರ, ಅವನ ಬರವಣಿಗೆ ಎಲ್ಲವೂ ಕೂಡ ಉದಾರವಾಯಿತು. ಅಂದ್ರೆ ದ್ವೇಷ, ಅಸೂಯೆ, ಮಾತ್ಸರ್ಯಕ್ಕಾಗಲಿ ಅಥವಾ ನನ್ನ ಮತವೇ ಶ್ರೇಷ್ಠ ನಿನ್ನ ಮತ ಕನಿಷ್ಠ ಅಂತಾಗಲಿ ಯಾವುದೇ ರೀತಿಯ ಪ್ರತಿಪಾದನೆ ಮಾಡೋದಕ್ಕೆ ಹೋಗ್ತೇನೆ. ಅವನ ಎರಡೂ ಸಾರವನ್ನ, ಎರಡು ಸಂಸ್ಕೃತಿಗಳ ಸಾರವನ್ನ, ವೈದಿಕ ಮತ್ತೆ ಜೈನ ಎರಡೂ ಸಂಸ್ಕೃತಿಗಳ ಸಾರವನ್ನ ಬಳಸಿಕೊಂಡು ಪುಷ್ಟಿಯನ್ನ ಹೊಂದುತ್ತಾನೆ ಮತ್ತೆ ಉದಾರವಾಗ್ತಾನೆ. ಅದಕ್ಕೋಸ್ಕರ ಅವನ ವಿಕ್ರಮಾರ್ಜುನ ವಿಜಯ ಅಥವಾ ನಾವು ಏನು ಪಂಪ ಭಾರತ ಅಂತ ಕರಿತೀವಿ ಅದು ಇದಕ್ಕೆ ಸಾಕ್ಷಿಯಾಗಿದೆ. ಪಂಪನ ಹುಟ್ಟೂರು ವೆಂಗಿ ಮಂಡಲದ ವೆಂಗಿಪವಿ ಎಂಬ ಅಗ್ರಹಾರ, ವೆಂಗಿಪಡು ಅಥವಾ ವೆಂಗಿಪವಿ ಅಂತ ಕರೀತಾರೆ, ಎಂಬ ಅಗ್ರಹಾರ. ಬನವಾಸಿ ಇವನ ಇಷ್ಟವಾದ ಪ್ರದೇಶ. ಪ್ರತಿಯೊಬ್ಬರು ಕೂಡ ಒಂದೊಂದು ಊರು ಅಂದ್ರೆ ಬಹಳ ಇಷ್ಟ. ಹಾಗೆ ಬನವಾಸಿ ಅಂತ ಹೇಳಿದ್ರೆ ಇವನಿಗೆ ಇಷ್ಟವಾದಂತಹ ಪ್ರದೇಶ. ಆರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂಬಲ್ಲಿ ಅರ್ಜುನನ ಮೂಲಕ ಪಂಪನೆ ಆಡಿದಂತೆ ತೋರುತ್ತದೆ. ಅಂದ್ರೆ ಅವನು ಬನವಾಸಿ ಆ ಸುತ್ತಮುತ್ತಲಿನ ಪ್ರದೇಶ ಅತ್ಯಂತ ಇಷ್ಟ. ಈಗ ಪ್ರತಿಯೊಬ್ಬರಿಗೂ ನಮ್ಮ ಒಂದೊಂದು ಊರು ಕಂಡ್ರೆ ಇಷ್ಟ. ಈಗ ವೈಯಕ್ತಿಕವಾದ ನನಗಾದ್ರೆ ನಮ್ಮ ಊರು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ, ಅಲ್ಲಿ ಎಡತೋರೆ ಅಂತ ನಾವು ಹಿಂದೆ ಹಳೆಯ ಹೆಸರು ಕರಿತೀವಿ. ಅಲ್ಲಿ ಕಾವೇರಿ ನದಿ ಇದೆ, ಮೀನಾಕ್ಷಿ ಮತ್ತು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಸುಂದರವಾದ ನಗರ ಪಟ್ಟಣ, ಸೌಹಾರ್ದಯುತವಾಗಿ ಬದುಕ್ತಾ ಇದ್ದಾರೆ. ಮತ್ತೆ
ಸುಮಾರು 75 ವರ್ಷಗಳ ಹಿಂದೆ ಅದನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಮೈಸೂರಿನ ರಾಜ್ಯದಲ್ಲಿ ICS ಅಧಿಕಾರಿಯಾಗಿದ್ದಾಗ ಆ ಒಂದು ನಗರವನ್ನು, ಕೃಷ್ಣರಾಜ ನಗರವನ್ನು ನವನಗರ ನಿರ್ಮಾಣ ಸಮಿತಿ ಅಂತ ಮಾಡ್ತಾರೆ. ಹಿಂದೆ ಅದು ಕಾವೇರಿಯ ಪ್ರವಾಹದಲ್ಲಿ ಊರು ಮುಳುಗಡೆ ಆಗ್ತಿತ್ತು, ಅದಕ್ಕೋಸ್ಕರ ಊರಿನ ಮೇಲ್ಭಾಗದಲ್ಲಿ ತಂದು ಅದನ್ನು ಊರನ್ನು ಕಟ್ತಾರೆ. ಮತ್ತು ಊರಲ್ಲೂ ಕೂಡ ಜರ್ಮನ್ ನಗರದಲ್ಲಿ ಒಂದು ನಗರ ಇತ್ತು, ಅದರ ಇಂಜಿನಿಯರ್ ಆ ಜರ್ಮನ್ ನಗರಲ್ಲಿ ಒಂದು ಮಾಡೆಲ್ನ ಇಟ್ಕೊಂಡು ಈ ಕೃಷ್ಣರಾಜ ನಗರವನ್ನು ಕ್ರೇಮ್ಬ್ರಿಡ್ಜ್ ಅಂತಕ್ಕಂಥ ಒಬ್ಬ ಇಂಜಿನಿಯರು ನಿರ್ಮಾಣ ಮಾಡ್ತಾನೆ. ಹಾಗೆ ಊರೆಲ್ಲವೂ ಕೂಡ ಎಲ್ಲೂ ಕೂಡ ಅಂಕುಡೊಂಕಾದ ರಸ್ತೆಗಳಾಗಲಿ ಎಲ್ಲೂ ಇಲ್ಲ. ಒಂದು ರೀತಿ ಸಿನಿಮಾಗಳಲ್ಲಿ ತೆಗಿತಕ್ಕಂಥ ಒಂದು ಶೂಟಿಂಗ್ ಸ್ಪಾಟ್ ಹೇಗಿರುತ್ತೋ ಹಾಗೆ ಪ್ರತಿಯೊಂದು ನಗರವೂ ಕೂಡ ಶಾಲೆಗಳು, ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು ಒಂದು ಸಾಲಿನಲ್ಲಿ, ಮರಗಳು, ಆಮೇಲೆ ಎಲ್ಲ ಜಾತಿ ಊರಿನ ಮಧ್ಯಭಾಗದಲ್ಲಿ ಬಯಲುಗಳನ್ನು, ಹೀಗೆ ಅನೇಕ ಒಂದು ಸೌಲಭ್ಯ ಇರತಕ್ಕಂಥ ನಗರ ಅಂದ್ರೆ ನಮಗೆ ಇಷ್ಟ. ಹಾಗೆ ನಿಮಗೂ ಅಷ್ಟೇ, ನಿಮ್ಮ ಊರುಗಳಲ್ಲಿ ನೀವು ಬೆಳೆದು ನಾಳೆ ಎಲ್ಲೇ ಉದ್ಯೋಗ ನಿಮಿತ್ತ ಆಗಿರ್ಬೋದು ಅಥವಾ ಯಾವುದೇ ನಿಮಿತ್ತ ಆಗಿರ್ಬೋದು, ನೀವು ಬೇರೆ ಬೇರೆ ನಗರಗಳಿಗೆ, ಈಗ ಉದಾಹರಣೆಗೆ ಜಿಲ್ಲಾ ಹಂತಕ್ಕೂ ನೀವು ಬರ್ಬೋದು ಅಥವಾ ರಾಜ್ಯ ಮಟ್ಟಕ್ಕೆ ಬರ್ಬೋದು, ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಅಥವಾ ವಿದೇಶಗಳು ಹೋಗುವಂಥ ಅವಕಾಶ BSc ನಿಮ್ಗೆ ಇದ್ದೇ ಇರುತ್ತೆ. ಆದರೆ ನೀವೆಲ್ಲೇ ಹೋದ್ರೂ ಕೂಡ ನಿಮ್ಮ ಊರು ನಿಮಗೆ ಬಹಳ ಇಷ್ಟವನ್ನು ಕೊಡುತ್ತೆ. ಹಾಗೆ ಪಂಪನಿಗೆ ಬನವಾಸಿ ಅಂದರೆ ಬಹಳ ಇಷ್ಟವಾದಂತಹ ಪ್ರದೇಶ. ಅದಕ್ಕೋಸ್ಕರ ಅವನು ಒಂದು ಮಾತನ್ನು ಹೇಳ್ತಾನೆ. ಅಲ್ಲಿ ಅರ್ಜುನ ಅಂದರೆ ವಿಕ್ರಮಾರ್ಜುನ ವಿಜಯಲ್ಲಿ ಅರ್ಜುನನ ಬಾಯಲ್ಲಿ ಈ ಮಾತನ್ನು ಹೇಳಿಸ್ತಾನೆ. ಆರಂಕುಶ ಬಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶ ಎಂಬ ಮಾತನ್ನ ಅರ್ಜುನ ಮೂಲಕ ಹೇಳಿಸ್ತಾನೆ. ಅಲ್ಲಿ ಹೇಳ್ತಾರನೋ ಅರ್ಜುನ ಆದ್ರೂ ಕೂಡ ಅದರ ಹಿಂದೆ ಹೇಳ್ತಾ ಇರ್ತಕ್ಕಂಥವನು ಪಂಪ. ಆರಂಕುಶ ಬಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಂ. ಯಾರು ನನಗೆ ಅಂಕುಶವನ್ನು ಎದೆಗೆ ಹಾಕಿ ಇಟ್ಟರೆ ನನ್ನ ಮನಸ್ಸು ಅಂದರೆ ಕೊನೆಯ ಅಂದರೆ ಜೀವ ಹೋಗುವ ಒಂದು ಕೊನೆಯ ಹಂತದಲ್ಲೂ ಕೂಡ ನನ್ನ ಬನವಾಸಿ ದೇಶವನ್ನು ನೆನೆಸ್ಕೋತೀನಿ ಅಂತ. ಅಂದರೆ ಸಾಯುವ ಕೊನೆಗಳೇ ಬಹಳ ಮುಖ್ಯ. ಕೊನೆಗಳಿಗೆ ಏನು ನೆನ್ಕೋತೀರಾ ಅಂದರೆ ಕೆಲವರು ಮನೆ ಆಸ್ತಿ ಮಠ ನೆನ್ಕೋತೀನಿ ಅಂತಾರೆ, ಅಥವಾ ವಯಸ್ಸಾಗಿರೋದೇ ಮಕ್ಕಳು ನೆನ್ಕೋತಾರೆ ಅಂತಾರೆ, ಅಥವಾ ಮಕ್ಕಳಾಗಿ ಹಿಂಗೆ ತಂದೆ ತಾಯಿಗಳನ್ನು, ಹೀಗೆ ಬಂಧುಗಳು, ಹೀಗೆ ಅನೇಕ ಜನರನ್ನು ನೆನ್ಕೋತಿರ್ತಾರೆ. ಆದರೆ ಸಾಯುವ ಕೊನೆಯ ಗಳಿಗೆ ಅಂಕುಶ, ಯಾರೇ ನನ್ನ ಅಂಕುಶಕ್ಕೆ ಎದೆಗೆ ಅಂಕುಶವನ್ನು ಹಾಕಿದರೆ ಇನ್ನೇನು ಸಾವು ಕೆಲವೇ ಕ್ಷಣಗಳು ಬರ್ತದೆ ಅಂದಾಗ ನನ್ನ ಮನ ಬನವಾಸಿ ದೇಶವನ್ನು ಮಿಡಿಯುತ್ತೆ ಅಂತ ಹೇಳಿದ್ದಾನೆ. ಅದನ್ನು ಅರ್ಜುನ ಮೂಲಕ ಕಳಿಸಿದ್ದಾನೆ. ಬನವಾಸಿಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಅವನು ಇಟ್ಕೊಂಡಂಥ ಅಭಿಮಾನ ಬಹಳ ದೊಡ್ಡದು. ಈ ಮಾತನ್ನ ತುಂಬ ಕಡೆ ಬಳಸ್ತಾರೆ. ಆರಂಕುಶ ಬಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ಗ್ರಂಥಗಳನ್ನು ಬರೆದದ್ದು ಪುಲಿಗೆರೆಯ ತಿರುಳುಗನ್ನಡದಲ್ಲಿದೆ. ಪುಲಿಗೆರೆಯ ಭಾಗದಲ್ಲಿ ಮಾತನಾಡ್ತಕ್ಕಂಥ ತಿರುಳುಗನ್ನಡ ಅಂತ ನಾವು ಕರಿತೀವಿ, ಅದರಲ್ಲಿ ಬರೀತಾನೆ. ಪಂಪನು ಎಲ್ಲೇ ಹುಟ್ಟಿ ಬೆಳೆದಿರಲಿ ಬನವಾಸಿ ಮಲೆನಾಡಿನಲ್ಲಿ ಅವನ ಜೀವಮಾನದ ಸಾರವತ್ತಾದ ಭಾಗ ಕಳೆದಿರಬೇಕು ಎಂಬ ಮಾತು ಸರಿಯಾಗಿದೆ. ಪಂಪ ಎಲ್ಲೇ ಹುಟ್ಟಿರಲಿ, ಆದರೆ ಬನವಾಸಿ ಮತ್ತು ಮಲೆನಾಡಿನಲ್ಲಿ ಆತನ ಜೀವಮಾನದ ಸಾರವತ್ತಾದ ಭಾಗವನ್ನು, ಅಂದರೆ ಸುಮಾರು 15-16ನೇ ವರ್ಷ ವಯಸ್ಸಿನಿಂದ ಸುಮಾರು 40-45, ಅಂದರೆ ಒಂದು ಸಾರವತ್ತಾದ ಭಾಗ ಅಂತ ನಾವು ಕರಿತೀವಿ. ಈ ಕಡೆ ಬಾಲ್ಯವೂ ಅಲ್ಲ, ಈ ಕಡೆ ವೃದ್ಧಾಪ್ಯವೂ ಅಲ್ಲ, ಆ ಮಧ್ಯದ ಒಂದು ಸಾರವತ್ತಾದ ಭಾಗವನ್ನು ಈ ಬನವಾಸಿ ಮತ್ತು ಮಲೆನಾಡಿನಲ್ಲಿ ಆತ ಕಳೆದಿರಬೇಕು. ಹಾಗಾಗಿ ಅವನಿಗೆ ಬನವಾಸಿ ಬಗ್ಗೆ ಆತ್ಮೀಯತೆ ಅವನಿಗೆ ಇದೆ ಅಂತ. ಜೊತೆಗೆ ಪುಲಿಗೆರೆಯ ಬಯಲು ಸೀಮೆಯಲ್ಲಿಯೂ ಜನಜೀವನ ಜನಭಾಷೆಯೊಡನೆ ಒಂದಾಗಿ ಬಾಳಿರಬೇಕು ಎಂಬುದನ್ನು ಸೇರಿಸಬೇಕು ಈ ಮಾತಿನೊಂದಿಗೆ ಅಂತ. ಯಾಕೆಂದರೆ ತಿರುಳುಗನ್ನಡದಲ್ಲಿ ಬರೀತಾನೆ ಅಂತ ಹೇಳಿದ್ರೆ ಆ ಪುಲಿಗೆರೆ, ಆ ಬಯಲು ಸೀಮೆ, ಆ ಜನಜೀವನ, ಆ ಜನರ ಭಾಷೆ, ಅಲ್ಲೆಲ್ಲ ಹೆಚ್ಚು ಕಾಲ ಆತ ಬದುಕಿದ್ದ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಆ ಭಾಷೆಯೂ ಕೂಡ ಆ ಒಂದು ಅವನ ಬರವಣಿಗೆಯಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಇನ್ನು ಮೊದಲೇ ಹೇಳಿದಾಗೆ ಪಂಪನ ತಾಯಿ ಕನ್ನಡ ನಾಡಿನವಳಾಗಿದ್ದು ಅವಳ ತವರೂರು ಅಣ್ಣಿಗೇರಿ ಎಂಬುದು ಈಗ ಸ್ಪಷ್ಟವಾಗಿದೆ. ಪಂಪನು ತನ್ನ ಬಾಲ್ಯವನ್ನ ತಾಯಿಯ ತವರೂರಾದಂಥ ಅಣ್ಣಿಗೇರಿಯಲ್ಲಿ ಕಳೆದಿರಬೇಕು. ಸಾಮಾನ್ಯವಾಗಿ ಮೊದಲ ಹೆರಿಗೆ, ಚೊಚ್ಚಲ ಹೆರಿಗೆ ಅಂತ ಹೋದಂಥ ಸಂದರ್ಭದಲ್ಲಿ ತಾಯಿಯ ಮನೆಯಲ್ಲೇ ಕೂಡ ಬೆಳೀತಕ್ಕಂಥದ್ದು ಮತ್ತೆ ಹೆಚ್ಚಿನ ಭಾಗದಲ್ಲಿ ಕಳೀತಕ್ಕಂಥದ್ದು. ಹಾಗಾಗಿ ಅವನಿಗೆ ತವರಿನ ಅಂದರೆ ತನ್ನ ತಾಯಿಯ ತವರಿನಲ್ಲಿ ಅಂದರೆ ಅಣ್ಣಿಗೇರಿಯಲ್ಲಿ ಹೆಚ್ಚು ಕಳೆದಿರಬೇಕು, ತಾತನ ಮನೆಯಲ್ಲಿ ಅಂತ. ಮತ್ತೆ ಎರಡನೇ ಮಗ ಜಿನವಲ್ಲಭ, ಸಾಮಾನ್ಯವಾಗಿ ಎರಡನೇ ಮಗು ಹುಟ್ಟುತ್ತೆ ಅಂತ ಸಂದರ್ಭದಲ್ಲಿ ಮೊದಲನೇ ಮಕ್ಕಳನ್ನ ತವ್ರ ಮನೆಗೆ ಕಳಿಸೋದು ಸಹಜ. ಯಾಕೆಂದ್ರೆ ಬಸರಿ ಆಗಿರ್ತಾಳೆ, ಮತ್ತೆ ಮತ್ತೊಂದು ಮಗು ಆದಾಗ ಆ ಮಗು ನೋಡ್ಕೊಳ್ಳೋದಕ್ಕೆ ಈ ಮಗುವನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ, ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೂ ಸಾಮಾನ್ಯವಾಗಿ ಹಿರಿ ಮಕ್ಕಳನ್ನ ತವ್ರ ಮನೆಗೆ ಕಳಿಸಿದಂಥ ಒಂದು ಪರಂಪರೆ ನಮ್ಮಲ್ಲಿ ಇತ್ತು. ಹಾಗಾಗಿ ಆ ಒಂದು ನಿಮಿತ್ತವಾದರೂ ಕೂಡ ಆತ ಅಲ್ಲಿಗೆ ತೆರಳಿರಬೇಕು ಅಂತಕ್ಕಂಥ ಮಾತನ್ನ ಗಮನಿಸೋದಾದ್ರೆ ಹೆಚ್ಚು ಅವನು ಅಣ್ಣಿಗೇರಿಯಲ್ಲಿ ಕಳೆದಿರಬೇಕು ಅಂತ ಅನ್ಸುತ್ತೆ. ಆಗಾಗ ಈ ಭಾಗದಲ್ಲಿ ಸಂಚರಿಸುತ್ತಿದ್ದ ಪುಲಿಗೆರೆಯ ತಿರುಳುಗನ್ನಡವನ್ನು ತನ್ನದಾಗಿ ಮಾಡಿಕೊಂಡಿರಬೇಕು. ಈ ಕಾರಣಕ್ಕೋಸ್ಕರನೇ ಆಗಾಗ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಸಂಚರಿಸಿದ ಕಾರಣಕ್ಕೋಸ್ಕರ ಈ ಪುಲಿಗೆರೆಯ ತಿರುಳುಗನ್ನಡವನ್ನ ತನ್ನದಾಗಿ ಮಾಡಿಕೊಂಡು ಅದನ್ನು ಕಾವ್ಯದಲ್ಲೂ ಕೂಡ ಪ್ರತಿಬಿಂಬಿತವಾಗಿರುವಂತೆ ಮಾಡಿದೆ ಅಂತ.
ಪಂಪನು ತನ್ನ ಎರಡು ಕೃತಿಗಳಾದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂದ್ರೆ ಪಂಪ ಭಾರತ ಎರಡು ಕೃತಿಗಳನ್ನ ಬರೆದಿದ್ದಾನೆ. ಬಹಳ ಮುಖ್ಯವಾದಂತ ಎರಡು ಕೃತಿಗಳು. ಅದರಲ್ಲಿ ಒಂದನೇದು ಆದಿಪುರಾಣ ಅಂತ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಇದಕ್ಕೆ ಮತ್ತೊಂದು ಹೆಸರು ಪಂಪ ಭಾರತ. ಇವುಗಳಲ್ಲಿ ಕ್ರಮವಾಗಿ ಅಂದ್ರೆ ಧಾರ್ಮಿಕ ಮತ್ತು ಲೌಕಿಕ ಎಂಬ ಎರಡು ಪ್ರಕಾರಗಳಲ್ಲಿ ಬರೀತಾನೆ. ಅಂದ್ರೆ ಹಿಂದೆ ಎಲ್ಲವೂ ಕೂಡ ಹಾಗೆ ಬರೀತಿದ್ದು. ಅದೇ ಹಳಗನ್ನಡ ಕಾವ್ಯ ಅಂದ್ರೆ 9ನೇ ಶತಮಾನದಲ್ಲಿ ಸಾಮಾನ್ಯವಾಗಿ ಕವಿಗಳು ಎರಡು ಪ್ರಕಾರವಾಗಿ ಬರೀತಾರೆ. ಒಂದು ಧಾರ್ಮಿಕ ಕಾವ್ಯವನ್ನು ಬರಿತಾ ಇದ್ರು, ಇನ್ನೊಂದು ಲೌಕಿಕ. ಧಾರ್ಮಿಕ ಅಂದ್ರೆ ಧರ್ಮದ ಸಂಬಂಧಪಟ್ಟದ್ದು ಮತ್ತು ಮೇಲ್ನೋಕಿನ ಸ್ವರ್ಗ ನರಕ ದೇವತೆಗಳನ್ನ ಕುರಿತು ಬರೀತಾರೆ, ಧರ್ಮದ ವಿಚಾರಗಳನ್ನ ಕುರಿತು. ಹಿಯ ಮತ್ತೆ ಪರ ಅಂತ. ಇಹ ಅಂತ ಹೇಳಿದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂದು, ಲೌಕಿಕ ಅಂತ. ಹಾಗಾಗಿ ಒಂದು ಧಾರ್ಮಿಕ ಕಾವ್ಯವನ್ನು ಬರಿತಾ ಇದ್ರು, ಇನ್ನೊಂದು ಲೌಕಿಕ ಕಾವ್ಯವನ್ನು ಇವೆರಡೂ ಬರೆದ್ರೆ ಒಬ್ಬ ಕವಿ, ಸಮರ್ಥನಾದ ಕವಿ ಮತ್ತೆ ಕವಿಯಾಗಿ ಅವನಿದಕ್ಕೆ ಸಾರ್ಥಕ ಅನ್ನೋ ಒಂದು ಮನೋಭಾವನೆ ಆ ಕಾಲದಲ್ಲಿ ಇತ್ತು. ಒಬ್ಬ ಕವಿ ಅಂತ ಹೇಳ್ಬೇಕಾದ್ರೆ ಆತ ಎರಡರಲ್ಲೂ ಸಿದ್ಧಹಸ್ತನಾಗಿರ್ಬೇಕು. ಮತ್ತೆ ಒಬ್ಬ ಕವಿ ಅಂತ ಅನಿಸ್ಕೋಬೇಕಾದ್ರೆ ಆತ ಲೌಕಿಕ ಕಾವ್ಯವನ್ನು ಬರಿಬೇಕು, ಜೊತೆಗೆ ಧಾರ್ಮಿಕ ಕಾವ್ಯವನ್ನು ಕೂಡ ಬರೆದಿರಬೇಕು ಅಂತಕ್ಕಂಥದ್ದು. ಉಭಯ ಕ್ಷೇತ್ರದಲ್ಲೂ ಕೂಡ ಉಭಯ ಕ್ಷೇತ್ರಗಳಲ್ಲೂ ಕೂಡ ವಿಷಾದರಾಗಿ ಇರ್ತಾರೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ವಿಷಾದರಾಗಿ ಇರ್ತಾರೆ ಅಂತ ನಾವು ಗಮನಿಸ್ಬೋದು. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಧರ್ಮವನ್ನು ಬಿಡ್ತಿರ್ಲಿಲ್ಲ, ಈ ಕಡೆ ಲೌಕಿಕವನ್ನು ಕೂಡ ಬಿಡ್ತಿರಲಿಲ್ಲ. ಎರಡೂ ಕ್ಷೇತ್ರದಲ್ಲಿ ಉಭಯದಲ್ಲೂ ಕೂಡ ಪ್ರವೀಣರಾಗಿ ಇರ್ತಾ ಇದ್ರು ಅಂತ. ಇವುಗಳಲ್ಲಿ ಮೊದಲೇ ಹೇಳಿದ ಕ್ರಮವಾಗಿ ಧಾರ್ಮಿಕ ಮತ್ತು ಲೌಕಿಕ ಎಂಬ ಎರಡು ಪ್ರಕಾರಗಳಲ್ಲಿ ಆತ ಬರೀತಾನೆ. ಬೆಳಗುವೆ ನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ ಅಂತ ಹೇಳ್ತಾರೆ. ಪಂಪ ಭಾರತದಲ್ಲಿ 14 ಮತ್ತೆ 60 ಆ ಒಂದು ಪುಟ್ಟ ಪುಸ್ತಕದ ಪುಟದಲ್ಲಿ ಈ ಮಾತು ಬರ್ತದೆ ಎಂದು ಅವನು ಹೇಳಿದ್ದಾನೆ. ಬೆಳಗುವೆ ನಿಲ್ಲಿ ಲೌಕಿಕಂ ಅಲ್ಲಿ ಜಿನಾಗಮಂ. ನಾನು ಈ ಲೌಕಿಕವನ್ನ ಇಲ್ಲಿ ಪಂಪ ಭಾರತದಲ್ಲಿ ವಿಕ್ರಮಾರ್ಜುನ ಬೆಳಿತೀನಿ, ಅಲ್ಲಿ ಜಿನಾಗಮದಲ್ಲಿ ನಾನು ಪರತತ್ವವನ್ನು ಹೇಳ್ತೀನಿ ಅಂತ. ಲೌಕಿಕವನ್ನ ಇಲ್ಲಿ ಹೇಳ್ತೀನಿ, ಅಲ್ಲಿ ಜಿನಾಗಮನ ಧರ್ಮದ ಬಗ್ಗೆ ನಾನು ಅಲ್ಲಿ ಹೇಳ್ತೀನಿ. ಎರಡನ್ನೂ ಕೂಡ ಹಾಗಾಗಿ ಪಂಪ ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ಎರಡೂ ಕೂಡ ಅತ್ಯದ್ಭುತವಾದ ಕಾವ್ಯಗಳಾಗಿ ಹೊರಹೊಮ್ಮಿದೆ. ಉಭಯ ಪಾಂಡಿತ್ಯ, ಉಭಯ ವಿಶಾರದ ಕೂಡ ಆಗಿರ್ತಾನೆ. ಬೆಳಗುವಿನಲ್ಲಿ ಲೌಕಿಕಮಲ್ಲಿ ಜಿನಾಗಮಂ ಅಂತ ಅವನೇ ಹೇಳಿದ್ದಾನೆ. ಎರಡೂ ಕೃತಿಗಳು ಕೂಡ ಚಂಪು ಕೃತಿಗಳು. ಚಂಪು ಕೃತಿ ಅಂತ ತಮ್ಗೆ ಈಗಾಗಲೇ ಹೇಳಿದೆ. ಚಂಪು ಕೃತಿ ಅಂದ್ರೆ ಪದ್ಯ ಮತ್ತೆ ಗದ್ಯ ಎರಡೂ ಕೂಡ ಮಿಶ್ರಿತವಾಗಿರುವುದನ್ನ ಪ್ರಕಾರವನ್ನು ನಾವು ಚಂಪು ಗ್ರಂಥಗಳು ಅಂತ ಕರಿತೀವಿ. ಸಾಧಾರಣವಾಗಿ ಕಾವ್ಯದ ಸಾರವತ್ತಾದ ಬಹಳ ಪ್ರಮುಖವಾದ ಭಾಗಗಳನ್ನ ಕಂದ ಪದ್ಯದಲ್ಲಿ ಬರಿತಾ ಇದ್ರು. ಆನಂತರ ವಚನಗಳಲ್ಲಿ ಮತ್ತೆ ವೃತ್ತಗಳನ್ನ ಬಳಸ್ತಾ ಇದ್ರು. ತೀರಾ ಸಾಧಾರಣ ವಿಷಯಗಳನ್ನು ಹೇಳಬೇಕಾದ್ರೆ ಗದ್ಯ ರೂಪದ ಬರವಣಿಗೆಯನ್ನ ಬರಿತಾ ಇದ್ರು. ಇದು ಒಂದು ಚೌಕಟ್ಟು. ಇದಕ್ಕೆ ನಾವು ಗದ್ಯ ಮತ್ತೆ ಪದ್ಯ ಮಿಶ್ರಿತವಾದದನ್ನು ನಾವು ಚಂಪು ಗ್ರಂಥ ಅಂತ ಕರಿತೀವಿ. ಇವನ ಎರಡೂ ಕೃತಿಗಳು ಅಂತ ಹೇಳಿದ್ರೆ ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ಎರಡೂ ಕೂಡ ಚಂಪು ಕೃತಿಗಳು ಅಂತ. ಮೊದಲೇ ಹೇಳಿದಾಗೆ ಸಾರವತ್ತಾದಂತಹ ಬಹಳ ಇಂಪಾರ್ಟೆಂಟ್ ಆದ ಪ್ರಮುಖವಾದ ಭಾಗಗಳನ್ನ ಹೆಚ್ಚಾಗಿ ಕಂದ ಪದ್ಯದಲ್ಲೇ ಬರಿತಾ ಇದ್ರು. ಮತ್ತೆ ವೃತ್ತಗಳನ್ನು ಕೂಡ ಬಳಸ್ತಾ ಇದ್ರು, ವಚನಗಳನ್ನು ಕೂಡ ಬಳಸ್ತಾ ಇದ್ರು. ಅಂದ್ರೆ ಹಳಗನ್ನಡದ ವಚನಗಳು, ನಾನು 12ನೇ ಶತಮಾನದ ವಚನಗಳ ಬಗ್ಗೆ ಹೇಳ್ತಾ ಇಲ್ಲ, ಹಳಗನ್ನಡದ ವಚನ ಬರಿತಾ ಇದ್ರು. ಜೊತೆಗೆ ತುಂಬಾ ನಿಸ್ಸಾರವಾದಂತಹ ಅಂದ್ರೆ ಭಾಗಗಳನ್ನ, ಅಂತ ಪ್ರಮುಖವಲ್ಲದ ಸಂಗತಿಗಳನ್ನ ಅಥವಾ ಕಥೆಯನ್ನು ಬೆಳೆಸ್ಕೊಂಡು ಹೋಗುವಂತಹ ಸಂದರ್ಭಗಳಲ್ಲಿ ಗದ್ಯವನ್ನ ಬಳಸ್ತಾರೆ. ಹಾಗೆ ಪದ್ಯ ಮತ್ತೆ ಗದ್ಯ ಎರಡು ಮಿಶ್ರಿತವಾಗಿ ಚಂಪು ಅಂತ ಕರಿತೀವಿ. ಈ ಶೈಲಿ, ಇದನ್ನ ಪಂಪ ಎರಡೂ ಕೃತಿಗಳನ್ನ ಚಂಪು ಶೈಲಿಯಲ್ಲಿ ಬರೆದಿದ್ದಾನೆ ಅಂತ. ಅದೇ ಚಂಪು ಗ್ರಂಥ ಬರೀಬೇಕು ಅಂತ ಹೇಳಿದ್ರೆ ಆತ ಪ್ರತಿಭಾನ್ವಿತನೇ ಆಗಿರಬೇಕು ಅಂತ. ಮೂಲ ಆಕಾರದ ನೆರವನ್ನ ಪಡೆದರೂ ಕೂಡ ಸ್ವತಂತ್ರ ಕೃತಿಗಳು ಎನ್ನುವಂತೆ ಬರೆದಿದ್ದಾನೆ. ಅಂದ್ರೆ ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ವಿಜಯ ಸ್ವತಂತ್ರ ಕೃತಿಗಳಲ್ಲ. ಅಂದ್ರೆ ಈ ಹಿಂದೆ ಆ ಎರಡೂ ಕೃತಿಗಳು ಕೂಡ ಬಂದಿದ್ದು, ಅಂದ್ರೆ ಸಂಸ್ಕೃತದಲ್ಲಿ ಬಂದಿದ್ದು. ಆದರೆ ಸಂಸ್ಕೃತ ಮೂಲ ಕೃತಿಗಳನ್ನ ಓದ್ಕೊಂಡ್ರು ಕೂಡ ಯಥಾವತ್ತಾಗಿ ಅನಾಮತ್ತಾಗಿ ನೇರವಾಗಿ ಅವನು ಭಾಷಾಂತರಿಸಿಲ್ಲ. ಸ್ವತಂತ್ರ ಕೃತಿಗಳೋ ಎನ್ನುವಷ್ಟು ಮಟ್ಟಿಗೆ ಆತ ಬರೆದಿದ್ದಾನೆ. ಪಂಪನ ತನ್ನ ಪ್ರತಿಭೆ, ತನ್ನ ಕೌಶಲ್ಯ, ತನ್ನ ಸೃಜನಶೀಲತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಧಾರೆ ಎರೆದಿದ್ದಾನೆ. ಬಹುಶಃ ಓದ್ತಾ ಇದ್ರೆ ಇದು ಯಾವುದೋ ಸಂಸ್ಕೃತ ಮೂಲದಿಂದ ಅನುವಾದ ಮಾಡಿದ್ದಾರೆ ಅಥವಾ ಸಂಸ್ಕೃತ ಮೂಲದಿಂದ ನೆರವನ್ನು ಪಡ್ಕೊಂಡಿದ್ದಾರೆ ಅಂತ ಅನ್ಸೋದಕ್ಕೆ ಸಾಧ್ಯವೇ ಇಲ್ಲ. ಕನ್ನಡದಲ್ಲಿ ಹೊಸದಾಗಿ ರಚಿಸಿದ್ದಾರೆಯೋ ಅನ್ನುವ ಮಟ್ಟಿಗೆ ಇದಕ್ಕೆ ಕಾರಣ ಏನಪ್ಪ, ಪಂಪನ ಸೃಜನಶೀಲತೆ, ಅವನ ಪ್ರತಿಭೆ ಎಲ್ಲವನ್ನೂ ಕೂಡ ಧಾರೆ ಎರೆದಿದ್ದಾನೆ. ಪಂಪನ ಉಜ್ವಲ ಪ್ರತಿಭೆ ಪಾಂಡಿತ್ಯಗಳೊಡನೆ ಸಮಗ್ರವಾದ ಜೀವನ ಅನುಭವ, ವಿಶಾಲ ದೃಷ್ಟಿ, ಸಮನ್ವಯ ಬುದ್ಧಿ ಇವು ಕೂಡ ಬೆರೆತುಕೊಂಡಿವೆ. ಪಂಪನ ಉಜ್ವಲ ಪ್ರತಿಭೆ ಮತ್ತೆ ಪಾಂಡಿತ್ಯಕ್ಕೆ ಸಾಕ್ಷಿ ಯಾವುದೋ ಆದಿಪುರಾಣ ಮತ್ತೆ
ವಿಕ್ರಮಾರ್ಜುನ ವಿಜಯ. ಸಮಗ್ರವಾದ ಜೀವನಾನುಭವ ಆತನಿಗಿದೆ. ಯಾಕೆಂದ್ರೆ ಒಂದು ಮಹಾಭಾರತ ಅಂತ ಹೇಳಿದ್ರೆ ಜನಜೀವನದ ಪ್ರತಿಬಿಂಬ ಅಂತ ಕರಿತೀವಿ. ರಾಮಾಯಣಕ್ಕಿಂತಲೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತಕ್ಕಂಥದ್ದು ಮಹಾಭಾರತ. ಮಹಾಭಾರತ ಯಾಕೆ ಇವತ್ತು ಅಂದು ಬಹಳ ಪ್ರಸಿದ್ಧವಾಗಿತ್ತು, ಇಂದು ಬಹಳ ಪ್ರಸಿದ್ಧವಾಗಿದೆ, ಮುಂದೆಯೂ ಕೂಡ ಪ್ರಸಿದ್ಧವಾಗಿ. ಯಾತಕ್ಕೆ ಪದೇ ಪದೇ ಮಹಾಭಾರತವನ್ನು ಓದಬೇಕು, ಮತ್ತೆ ಪದೇ ಪದೇ ಮಹಾಭಾರತದ ಪಾತ್ರಗಳನ್ನು ನೆನೆಸ್ಕೋತಾ ಇರ್ತೀವಿ, ಮಹಾಭಾರತ ವಾಕ್ಯಗಳನ್ನು ನೆನಪಿಸ್ಕೋತಾ ಇರ್ತೀವಿ? ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಹಾಭಾರತ ಜನಜೀವನದ ಪ್ರತಿಬಿಂಬ. ಸಾವಿರಾರು ವರ್ಷಗಳ ಹಿಂದೆ ಬರೆದಂತಹ ಈ ಕೃತಿ ಇವತ್ತು ಕೂಡ ಪ್ರಸ್ತುತ ಇದೆ. ಇವತ್ತು ಸಮಾಜದಲ್ಲಿ ಶಕುನಿಯಂಥವ್ರಿದ್ದಾರೆ, ಇವತ್ತು ಸಮಾಜದ ಧರ್ಮರಾಯನಂಥವ್ರಿದ್ದಾರೆ, ಇವತ್ತು ಅರ್ಜುನನಂಥವ್ರಿದ್ದಾರೆ, ಇವತ್ತು ಕೂಡ ಹಾಗೆ ದ್ವೇಷ, ದಾಯಾದಿಗಳ ಮತ್ಸರ, ಹೊಟ್ಟೆ ಕಿಚ್ಚು ಎಲ್ಲವೂ ಕೂಡ ಇದೆ. ಒಂದು ಕೌಟುಂಬಿಕ ಕಲಹ ಮತ್ತೆ ಸಮಾಜ, ರಾಜಕೀಯ, ಧರ್ಮ ಎಲ್ಲವೂ ಕೂಡ ಏನೇನು ಘಟನೆಗಳು ನಡೆಯುತ್ತವೆ ಎಲ್ಲವೂ ಕೂಡ ಇವತ್ತು ಕೂಡ ಜೀವಂತವಾಗಿದೆ, ಮುಂದೆಯೂ ಕೂಡ ಇರ್ತದೆ. ಹಾಗಾಗಿ ಸರ್ವಕಾಲಿಕ ಕೃತಿ ಅಂತ ನಾವು ಇದನ್ನ ಕರಿತೀವಿ. ಅಂದ್ರೆ ಯಾವ ಕೃತಿಯನ್ನ, ಯಾವ ಕವಿಯನ್ನ ಮತ್ತೆ ಮತ್ತೆ ಚರ್ಚೆಗೆ ಒಳಪಡಿಸ್ತೀವೋ ಅದನ್ನ ಮಹಾಕಾವ್ಯ ಅಂತ ಕರಿತೀವಿ. ಯಾವ ಕವಿ ಪದೇ ಪದೇ ಚರ್ಚೆಗೆ ಒಳಗಾಗ್ತಾನೋ ಅವನನ್ನ ಮಹಾಕವಿ ಅಂತ ಕರಿತೀವಿ. ಹಾಗಾಗಿ ಮಹಾಕವಿ ಮತ್ತೆ ಮಹಾಕೃತಿ ಎರಡರಲ್ಲೂ ಕೂಡ ಪಂಪ ಇದ್ದಾನೆ. ಹಾಗಾಗಿ ಎರಡೂ ಕೃತಿಗಳು ಚಂಪೂರ್ ಗ್ರಂಥಗಳು ಮತ್ತು ಮೂಲ ಆಕಾರದ ನೆರವನ್ನು ಪಡೆದರೂ ಕೂಡ ಸ್ವತಂತ್ರ ಕೃತಿಗಳು ಎನ್ನುವಂತೆ ಆತ ಬರೆದಿದ್ದಾನೆ ಅಂತ. ಪಂಪನ ಉಜ್ವಲ ಪ್ರತಿಭೆ ಮತ್ತು ಪಾಂಡಿತ್ಯಗಳೊಡನೆ ಸಮಗ್ರವಾದ ಜೀವನಾನುಭವ ಇದೆ. ಅವನ ತುಂಬಾ ಸಮಗ್ರವಾಗಿ, ಅದಕ್ಕೋಸ್ಕರ ಮಹಾಭಾರತ ಬರೆಯೋದಕ್ಕೆ ಸಾಧ್ಯ ಆಗಿದೆ. ಅವನ ಸಮಗ್ರವಾದ ಜೀವನ ಅನುಭವ ಅವನು ಪಡ್ಕೊಂಡಿದ್ದಾನೆ. ವಿಶಾಲವಾದ ದೃಷ್ಟಿಕೋನ ಇದೆ. ಮೊದಲೇ ಹೇಳಿದಾಗೆ ಆತ ಮೂಲತಃ ಬ್ರಾಹ್ಮಣನಾಗಿದ್ದರೂ ಕೂಡ ಅವರ ತಂದೆ ಬ್ರಾಹ್ಮಣ ಧರ್ಮದ ಜೊತೆಗೆ ಜೈನ ಧರ್ಮ, ಅಂದ್ರೆ ಬ್ರಾಹ್ಮಣ ಮತ್ತೆ ಜೈನ ಧರ್ಮದ, ವೈದಿಕ ಮತ್ತೆ ಜೈನ ಧರ್ಮದ ಎರಡೂ ಉನ್ನತ ಮೌಲ್ಯಗಳಲ್ಲಿ ಅವನು ಎರಡೂ ಸಮ್ಮಿಳಿತಗೊಂಡು ಪುಷ್ಟಿಕೊಂಡಿದ್ದಾನೆ. ಹಾಗೆ ಅವನ ಮನಸ್ಸು ಉದಾರವಾಯಿತು ಅಂತ ಹಿಂದೆ ಹೇಳಿತ್ತು. ಅದೇ ರೀತಿ ವಿಶಾಲವಾದ ದೃಷ್ಟಿಕೋನ ಇತ್ತು, ಮತ್ತೆ ಸಮನ್ವಯ ಬುದ್ಧಿ ಇದೆ ಅವನಿಗೆ ಅಂತ. ಅಂದ್ರೆ ದ್ವೇಷ, ಅಸೂಯೆ ಅಥವಾ ತನ್ನದೇ ಶ್ರೇಷ್ಠ, ಪ್ರತಿಷ್ಠೆ ಯಾವೂ ಕೂಡ ಅವನ ಬರವಣಿಗೆಯಲ್ಲಿ ಇರೋದಿಲ್ಲ. ಸಮನ್ವಯ ಬುದ್ಧಿ ಇದೆ. ಎಲ್ಲವನ್ನೂ ಅನುಸರಿಸಿಕೊಂಡು ಹೋಗುವ, ಜಗತ್ತಿನ ಎಲ್ಲ ಒಳ್ಳೆಯ ಅಂಶಗಳನ್ನ, ಎಲ್ಲ ಧರ್ಮಗಳ ಸಾರಗಳನ್ನ ಪಾಕಳಿಸಿ ಅದನ್ನ ಎಲ್ಲರಿಗೂ ತಲುಪಿಸುವ ಕೆಲಸವನ್ನ ಸಮನ್ವಯ ಬುದ್ಧಿ ಅವನಲ್ಲಿ ಬೆರೆತುಕೊಂಡಿದೆ. ಕನ್ನಡ ಕಾವ್ಯ ಮಾರ್ಗಕ್ಕೆ ಉನ್ನತ ಶಿಖರಗಳಾದ 2 ಕೃತಿಗಳನ್ನ ನೀಡಿರುವುದೇ ಇದಕ್ಕೆ ಸಾಕ್ಷಿ. ಕನ್ನಡ ಕಾವ್ಯ ಮಾರ್ಗಕ್ಕೆ ಉನ್ನತ ಶಿಖರಗಳಾದ 2 ಕೃತಿಗಳನ್ನ ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ವಿಜಯ ಕೊಟ್ಟಿರದೆ ಸಾಕ್ಷಿಯಾಗಿದೆ. ಅವುಗಳ ಎತ್ತರವು ರಸಿಕರ ಬೆರಗನ್ನ ಬರಮಾಡಿಕೊಂಡಿತು ಅಂತ. ಅವುಗಳ ಎತ್ತರ ಇದೆಯಲ್ಲ, ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ವಿಜಯಗಳ ಎತ್ತರ ಓದುಗ ರಸಿಕರನ್ನ, ಸಹೃದಯರನ್ನ ಬೆರಗನ್ನ ಮೂಡಿಸಿತು ಅಂತ. ಮುಂದಿನ ಕವಿಗಳಿಗೆ ಅವು ಮೇಲ್ಪಂಕ್ತಿಯಾಗಿ ಅವರ ಸಾಹಸವನ್ನು ಕೆರಳಿಸಿದವು. ಆನಂತರ ಪಂಪನ ನಂತರ ಬಂದಂತವನು ರನ್ನ ಆಗಿರ್ಬೋದು, ಜನ್ನ ಆಗಿರ್ಬೋದು, ಪನ್ನ ಆಗಿರ್ಬೋದು, ಮುಂತೆಲ್ಲರೂ ಕೂಡ ಅವ್ರಿಗೆ ಪಂಪನೇ ಒಂದು ಮೇಲ್ಪಂಕ್ತಿ, ವಾಟರ್ ಮಾರ್ಕ್ ತರ ಆಗ್ಬಿಟ್ಟ. ಆಮೇಲೆ ಆ ಪಂಪನ ಹಾಗೆ ಬರೀಬೇಕು, ಪಂಪನನ್ನು ಮೀರಿಸುವ ಹಾಗೆ ಬರೀಬೇಕು ಅನ್ನುವ ಒಂದು ಸಾಹಸವನ್ನ ಕೆಲಸೋದಕ್ಕೆ ಇವನ ಕೃತಿಗಳು ಮತ್ತೆ ಪಂಪ ಸಾಕ್ಷಿಯಾದ. ಈ ಪಂಪನೇ ಬರೀಬೇಕು, ಪಂಪನಿಗಿಂತ ನಾವು ಬರೀಬೇಕು, ಅಥವಾ ಪಂಪನ ಕಾವ್ಯ ಸರಿಸಮಾನವಾಗಲು ಬರೀಬೇಕು, ಅಥವಾ ಅವನ ಹತ್ತಿರಕಾರ ಹೋಗ್ಬೇಕು ಅಂತಕ್ಕಂಥ ಅನೇಕ ಜನ, ಅವನಲ್ಲಿ ಸಾಹಸ ಪ್ರವೃತ್ತಿ ಮುಂದೆ ಬಂದಂತ ಅನೇಕ ಕವಿಗಳಿಗೆ ಪಂಪ ಒಂದು ಕೈದೀವಿಗೆ ಆದ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಆನೆ ನಡೆದುದೇ ಬೀದಿಯಲ್ಲವೇ ಎಂಬ ಪಂಪನ ಮಾರ್ಗವೊಂದು ಪಂಪನ ಯುಗದಲ್ಲಿ ರೂಢವಾಯಿತು. ಆನೆ ನಡೆದದೇ ಬೀದಿ, ಆನೆ ನಡೀತಾ ಇದೆ ಅಂತ ಹೇಳಿ ಅದು ಆನೆ ನಡೆದೇ ದಾರಿ ಅಂತ ಹೇಳ್ತಾರೆ. ಹಾಗೆ ಆನೆ ನಡೆದದೇ ಬೀದಿ ಅಲ್ಲವೇ, ಆನೆ ನಡೀತು ಅಂದ್ರೆ ಮುಗೀತು, ಅದು ಬೀದಿ ಆಯಿತು ಅಂತ. ಬೀದಿ ಅದಕ್ಕೆ 1000 ವರ್ಷ 100 ವರ್ಷ ಬೇಕಾಗಿಲ್ಲ. ಒಂದು ಆನೆ ನಡೆದೋಯ್ತು ಅಂದ್ರೆ ಅಲ್ಲಿ ಬೀದಿ ರೆಡಿ ಆಯಿತು ಅಂತ. ಹಾಗೆ ಪಂಪ ಯುಗದಲ್ಲಿ ರೂಢಿ ಆಯಿತು. ಪಂಪ ಒಂದು ಹೊಸ ಮಾರ್ಗವನ್ನ ಅವನು ಸೃಷ್ಟಿ ಮಾಡಿಕೊಟ್ಟ. ಅನಂತರ ಕವಿಗಳು ಪಂಪನನ್ನೇ ಅನುಸರಿಸಿ ಬರೆಯೋದಕ್ಕೆ ಆರಂಭಿಸ್ತಾರೆ. ಆದಿಪುರಾಣ ಪಂಪನ ಆದಿಕೃತಿ. ಫಸ್ಟ್ ಬರೆದಿದ್ದು ಯಾವುದು ಅನ್ನೋದಾದ್ರೆ ಆದಿಪುರಾಣವನ್ನು ಆತ ಮೊದಲು ಬರೆದ ಅಂತ. ಸುಮಾರು 40ರ ವಯಸ್ಸಿನಲ್ಲಿ ಅವನು ಪಡೆದ ವಿದ್ವತ್ತು, ವಿವೇಕ ಪ್ರತೀಕವಾದಂಥ ಕೃತಿ, ಅದ್ಭುತವಾದಂಥ ಧಾರ್ಮಿಕ ಕಾವ್ಯ. 40ರ ವಯಸ್ಸಿನಲ್ಲಿ, ಅಂದ್ರೆ ನಡುವಯಸ್ಸಿನಲ್ಲಿ ಇಷ್ಟು ಒಂದು ಪುರಾಣ ಗ್ರಂಥವನ್ನ ಬರೆಯುವಷ್ಟು ಅವನಲ್ಲಿ ವಿದ್ವತ್ತು, ಪ್ರತಿಭೆ ಇತ್ತೆ ಅಂತಕ್ಕಂಥದ್ದು ಆಶ್ಚರ್ಯವನ್ನ ಉಂಟು ಮಾಡ್ತದೆ. ಸಾಮಾನ್ಯವಾಗಿ ಧಾರ್ಮಿಕ ವಿಚಾರಗಳನ್ನ, ಧರ್ಮದ ಬಗ್ಗೆ ಜಿಜ್ಞಾಸೆಗಳನ್ನ, ಸಾಮಾನ್ಯವಾಗಿ 60-65 ವರ್ಷಗಳ ಅಂದ್ರೆ ಜೀವನದ ಎಲ್ಲ ಭಾಗಗಳನ್ನ ಅನುಭವಿಸಿ, ಸುಖ ಸಂತೋಷ ಎಲ್ಲವನ್ನು ಅನುಭವಿಸಿ ಕೊನೆಯ ಬರ್ತಕ್ಕಂಥ ವೈರಾಗ್ಯ ಮತ್ತು ವಿರಕ್ತಿಯ ಸಂದರ್ಭದಲ್ಲಿ ಧರ್ಮ ಅತ್ಯಂತ ಶ್ರೇಷ್ಠವಾಗಿ ಕಾಣ್ತದೆ. ಆ ಸಂದರ್ಭದಲ್ಲಿ ಬರೀತಕ್ಕಂಥ ಹೆಚ್ಚು. ಆದರೆ ಪಂಪ ನಡು ವಯಸ್ಸಿನಲ್ಲಿ, ತುಂಬು ವಯಸ್ಸಿನಲ್ಲೇ 40ನೇ ವರ್ಷದಲ್ಲಿ ಒಂದು ಅದ್ಭುತವಾದಂತಹ ಧಾರ್ಮಿಕ ಕಾವ್ಯವನ್ನ ಆತ ಬರೆದ ಆತನಲ್ಲಿ ಎಷ್ಟು 40ನೇ ವಯಸ್ಸಿಗೆ ಎಷ್ಟು ವಿದ್ವತ್ತಿತ್ತು ಮತ್ತೆ ಎಷ್ಟು ವಿವೇಕ ಇತ್ತು ಅಂತ. ಆ 40ನೇ ವಯಸ್ಸು ವಿವೇಕ ಬರೆದ ಸುಮಾರು ಒಂದು 60 ವರ್ಷ ಆದ ನಂತರ. ಆದರೆ 40ನೇ ವಯಸ್ಸಿಗೆ ಅವನಿಗೆ ಒಂದು ವಿವೇಕ ಇತ್ತು, ಪ್ರತೀಕವಾದಂತಹ ಒಂದು ಕೃತಿ ಅನ್ನೋದನ್ನು ನಾವು
ಗಮನಿಸಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಆದಿಪುರಾಣ ಮೂಲ ಯಾವುದು? ಜಿನಸೇನಾಚಾರ್ಯರ ಸಂಸ್ಕೃತದ ಪೂರ್ವ ಪುರಾಣದ ಮೊದಲನೇ ತೀರ್ಥಂಕರನ ವಿಸ್ತಾರವಾದ ಚರಿತ್ರೆ ಇಲ್ಲಿನ ವಿಷಯವಾಗಿದೆ. ಆದಿಪುರಾಣದಲ್ಲಿ ಏನಿದೆ ಅನ್ನೋದಾದ್ರೆ, ಜಿನಸೇನಾಚಾರ್ಯ ಅಂತಕ್ಕಂಥವ್ರು ಸಂಸ್ಕೃತದಲ್ಲಿ ಪೂರ್ವ ಪುರಾಣ ಅಂತ ಒಂದು ಬರೀತಾರೆ. ಅದರಲ್ಲಿ ಮೊದಲನೇ ತೀರ್ಥಂಕನ ಇಟ್ಕೊಂಡು ವಿಸ್ತಾರವಾಗಿ ಆತನ ಮೊದಲನೇ ತೀರ್ಥಂಕರನ್ನೇ ಕುರಿತು ವಿಸ್ತಾರವಾಗಿ ಆ ಒಂದು ಆದಿಪುರಾಣದಲ್ಲಿ ಬರೆದಿದ್ದಾನೆ. ಮತನಿಷ್ಠೆಯಿಂದ ತನ್ನ ಕೈಗಳನ್ನು ತಾನೇ ಕಟ್ಟಿಕೊಂಡು ಪಂಪನು ಆಕಾರವನ್ನು ಯಥಾವತ್ತಾಗಿ ಅನುಕರಿಸಿದ್ದಾನೆ. ಅಂದ್ರೆ ಈ ವಿಷಯದಲ್ಲಿ ಸ್ವತಂತ್ರವಾಗಿ ಬರೀತಾನೆ ವಿಕ್ರಮಾರ್ಜುನ ವಿಜಯ ಮತ್ತು ಪಂಪ ಭಾರತದಲ್ಲಿ. ಆದ್ರೆ ಇಲ್ಲಿ ವಿಸ್ತರಿಸಲು ಸಾಧ್ಯ. ಯಾಕೆ? ಧಾರ್ಮಿಕ ಕಾವ್ಯದನ್ನ ನಾವು ಒಂದು ಚೌಕಟ್ಟನ್ನು ಬರೋದಕ್ಕೆ ಸಾಧ್ಯವಿಲ್ಲ. ಆದ್ರೂ ಕೂಡ ಮೀರಿದ್ದಾನೆ. ವರ್ಣನೆ ವಿಷಯದಲ್ಲಿ ಏನು ಜಿನಸೇನಾಚಾರ್ಯರಿಗಿಂತ ವರ್ಣನೆ ಬರ್ತದೆ. ಜೈನ ಧರ್ಮದಲ್ಲಿ ಪಂಚ ಕಲ್ಯಾಣಗಳು ಬರ್ತವೆ, ಜನ್ಮಾಭಿಷೇಕ ಕಲ್ಯಾಣ ಈ ತರ. ಅಂತ ಸಂದರ್ಭದಲ್ಲಿ ವರ್ಣನೆಗಳ ವಿಷಯದಲ್ಲಿ ಪಂಪ ಬಹಳ ಸ್ವತಂತ್ರವಾಗಿ ಅದ್ಭುತವಾದಂತ ತನ್ನ ಪ್ರತಿಭೆಯನ್ನ ತೋರ್ಪಡಿಸಿದ್ದಾರೆ. ಉಳಿದ ವಿಚಾರಗಳಲ್ಲಿ ಆತ ಹೆಚ್ಚು ಸ್ವತಂತ್ರ ಇರಲಿಲ್ಲ. ಆದರೆ ವಿಕ್ರಮಾರ್ಜುನ ವಿಜಯದಲ್ಲಿ ಆತನ ಸಾಕಷ್ಟು ಘಟನೆಗಳನ್ನ ತನಗೆ ಬೇಕಾದ ಹಾಗೆ ಮಾರ್ಪಡಿಸಿಕೊಂಡಿದ್ದಾನೆ. ಅಷ್ಟು ಸ್ವತಂತ್ರ ವಿಕ್ರಮಾರ್ಜುನ ವಿಜಯದಲ್ಲಿ ಇತ್ತು. ಆದರೆ ನಾವು ಗಮನಿಸೋದಾದ್ರೆ ಆದಿಪುರಾಣದಲ್ಲಿ ಅವನಿಗೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ. ಯಾಕೆ? ಧಾರ್ಮಿಕ ಕಾವ್ಯವಾದ್ರಿಂದ ಧಾರ್ಮಿಕ ಚೌಕಟ್ಟನ್ನು ಮೀರಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ವರ್ಣನಾ ವಿಷಯದಲ್ಲಿ ಆತ ಅದ್ಭುತವಾಗಿ ತನ್ನ ಪ್ರತಿಭೆಯನ್ನ ಧಾರೆಯಾಗಿ ಎರಕವನ್ನ ಹೊಯ್ದಿದ್ದಾನೆ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಎರಡನೇ ಕೃತಿ, ಅದನ್ನ ವಿಕ್ರಮಾರ್ಜುನ ವಿಜಯ ಅಂತ ಕರಿತೀವಿ, ಮತ್ತೆ ಪಂಪ ಭಾರತ ಅಂತ ಕರಿತೀವಿ. ಇದು ಪಂಪನ ಎರಡನೆಯ ಮತ್ತು ಹಿರಿಯ ಕೃತಿ, ಎರಡನೆಯ ಮತ್ತು ದೊಡ್ಡದ ಕೃತಿ. ಅದೇ ಆದಿಪುರಾಣಕ್ಕಿಂತಲೂ ಕೂಡ ಪಂಪ ಭಾರತ ಬಹಳ ದೊಡ್ಡ ಕೃತಿ, ಹಿರಿಯ ಕೃತಿ ಅಂತ. ಮತ್ತೆ ಕೂಡ ಪಂಪ ಭಾರತ ಹಿರಿಯ ಕೃತಿ. ಆದಿಪುರಾಣದಲ್ಲಿ ಜಿನಾಗಮವನ್ನ ಬೆಳಗಿದ ಕವಿ ಇದರಲ್ಲಿ ಲೌಕಿಕವನ್ನ ಬೆಳಗುವೆನೆಂದು ಹೇಳಿದ್ದಾನೆ. ಮೊದಲೇ ಹೇಳಿದ್ದೀನಿ. ಹಾಗಾಗಿ ಆದಿಪುರಾಣದ ಜಿನಾಗಮವನ್ನ, ಜೈನ ಧರ್ಮವನ್ನ, ಧಾರ್ಮಿಕ ಕಾವ್ಯವನ್ನ ಬೆಳಗ್ತಾನೆ. ಲೌಕಿಕವಾಗಿ ಅಂದ್ರೆ ಇಹಲೋಕಕ್ಕೆ ಸಂಬಂಧಪಟ್ಟದ್ದು ಲೌಕಿಕ ಕಾವ್ಯವನ್ನ ನಾನು ಇಲ್ಲಿ ಬೆಳಗ್ತಾ ಇದ್ದೀನಿ ಅಂತಕ್ಕಂಥ ಹೇಳಿದ್ದಾನೆ. ಆದಿಪುರಾಣವನ್ನ 3 ತಿಂಗಳಲ್ಲಿ ಮತ್ತು ಪಂಪ ಭಾರತವನ್ನ 6 ತಿಂಗಳಲ್ಲಿ ಬರೆದೇನೆ ಅಂತ ಆತನೇ ಹೇಳ್ಕೊಂಡಿದ್ದಾನೆ. ಅದೇ ಆದಿಪುರಾಣವನ್ನ 3 ತಿಂಗಳಲ್ಲಿ ಬರೆದಿದ್ದೀನಿ, ಪಂಪ ಭಾರತವನ್ನ 6 ತಿಂಗಳಲ್ಲಿ ಬರೆದಿದ್ದೀನಿ. ಎಷ್ಟು ಪ್ರತಿಭಾವಂತನಾಗಿದ್ದ ಅಂತ. ಇನ್ನು ಕೆಲವು ಸಂಶೋಧಕರು ಹೇಳ್ತಾರೆ ಒಂದೇ ವರ್ಷದ ಅವಧಿಯಲ್ಲಿ ಇವೆರಡನ್ನೂ ಕೂಡ ಬರೆದಿದ್ದಾನೆ ಅಂತ. 3 ತಿಂಗಳಿದು 6 ತಿಂಗಳಿದು ಅವಧಿ ತಗೊಂಡ್ರೆ 1 ವರ್ಷದಲ್ಲೇ 2 ಕಾವ್ಯಗಳ ಬರೆದಿದ್ದಾನೆ ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ. ಆದರೆ ಆ ಬರವಣಿಗೆಯ ದಾಟಿನ ಗಮನಿಸೋದಾದ್ರೆ ಆದಿಪುರಾಣ ನಂತರ ಸುಮಾರು ವರ್ಷಗಳ ನಂತರ ಪಂಪ ಭಾರತ ಬರೆದ, ಅದಕ್ಕೋಸ್ಕರ ಪಳಗಿದ್ದಾನೆ ಅಂತ. ಅಂದ್ರೆ ಭಾಷೆಯಲ್ಲಿ ಬಳಸ್ತಕ್ಕಂಥ ಭಾಷೆಯಲ್ಲಿ ಆಗಿರ್ಬೋದು ಅಥವಾ ಚಿಂತನೆಗಳಲ್ಲಿ ಆಗಿರ್ಬೋದು, ಬರವಣಿಗೆಯಲ್ಲಿ ನಾವು ಸೂಕ್ಷ್ಮ ಗಮನಿಸೋದಾದ್ರೆ ಆದಿಪುರಾಣ ಮತ್ತು ಪಂಪ ಭಾರತಕ್ಕೆ ನಡುವೆ ಸಮಯ ಇತ್ತು. ಆ ಸಮಯದಲ್ಲಿ ಮತ್ತಷ್ಟು ಅನುಭವಗಳನ್ನು ಪಡ್ಕೊಂಡಂತ ಪಂಪ ವಿಕ್ರಮಾರ್ಜುನ ವಿಜಯನ ಬರೆದ ಅಂತಕ್ಕಂಥ ಮಾತನ್ನು ಕೂಡ ಕೆಲವು ವಿದ್ವಾಂಸರು ಹೇಳ್ತಾರೆ. ಹಾಗೆ ಪಂಪನು ವ್ಯಾಸ ಭಾರತವನ್ನ ವಿಕ್ರಮಾರ್ಜುನ ವಿಜಯವಾಗುವಂತೆ ಕನ್ನಡಿಸಿದ್ದಾನೆ. ಅಂದ್ರೆ ಸ್ವತಂತ್ರ ಕೃತಿಯಲ್ಲ ಅಂತ ನಾನು ಮೊದಲೇ ನಿಮ್ಗೆ ಹೇಳಿದ್ದೇನೆ. ಪಂಪನು ಸಂಸ್ಕೃತದಲ್ಲಿ ವ್ಯಾಸರು ಭಾರತವನ್ನು ಬರೀತಾರೆ. ಹಾಗಾಗಿ ಆ ವ್ಯಾಸರು ಬರೆದಂತ ಭಾರತವನ್ನ ಮೂಲವಾಗಿ ಆಕರವಾಗಿ ಇಟ್ಕೊಂಡು ಅದನ್ನು ವಿಕ್ರಮಾರ್ಜುನ ವಿಜಯವಾಗುವಂತೆ ಅವನು ಕನ್ನಡಿಸಿದ್ದಾನೆ ಅಂತ. ಅನುವಾದಿಸಿದ್ದಾನೆ ಅಲ್ಲ, ನಮ್ಮ ಇಲ್ಲಿಯ ಇದಕ್ಕೆ ಕನ್ನಡೀಕರಿಸಿದ್ದಾನೆ. ಕತೆ ಪೆರಿದಾದೊಡಂ ಕತೆಯ ಮೇಯ್ಗಡಲೀಯದೆ ಮುಂ ಸಮಸ್ತ ಭಾರತಮನ್ ಪೂರ್ವಮಾಗೆ ಸೆಲೆ ಪೇಳ್ದ ಕವೀಶ್ವರರಿಲ್ಲ. ಕತೆ ಪಿರಿದಾದೊಡಂ ಕತೆಯ ಮೇಯ್ಗಡಲೀಯದೆ ಮುಂ ಸಮಸ್ತ ಭಾರತ ಮನಪೂರ್ವಮಾಗಿ ಸಲೆ ಪೇಳ್ದ ಕವೀಶ್ವರರಿಲ್ಲ. ಭಾರತ ಕಥೆಯ ಮುಖ್ಯ ಭಾಗಗಳಲ್ಲಿ ಲಕ್ಷ್ಯವನ್ನು ಕೇಂದ್ರೀಕರಿಸಿ ಸಮಸ್ತ ಎಂದರೆ ಸಮಗ್ರ ಇಲ್ಲವೇ ಸಂಕ್ಷಿಪ್ತ ಭಾರತವನ್ನು ಹೇಳೋದು ಪಂಪನ ಉದ್ದೇಶವಾಗಿತ್ತು. ಅವನು ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮಹಾಭಾರತ ಕಥೆಯ ಮುಖ್ಯ ಭಾಗಗಳನ್ನ ಕೇಂದ್ರದಲ್ಲಿ ಇಟ್ಕೊಂಡು ಉಳಿದ ವಿಷಯಗಳನ್ನ ಎಷ್ಟು ಬೇಕು ಅಷ್ಟನ್ನ ಬಳಸ್ಕೊಂಡು ಒಂದು ಸಂಕ್ಷಿಪ್ತವಾಗಿ ಭಾರತವನ್ನು ಹೇಳಬೇಕು ಅಂತ. ಅಂದ್ರೆ ವ್ಯಾಸರ ಹಾಗೆ ಆರಂಭದಿಂದ ಕೊನೆಯವರೆಗೆ ಸುದೀರ್ಘವಾದ ಒಂದು ಸಾಹಿತ್ಯ ಪ್ರಯಾಣ ಆತನಿಗೆ ಬೇಕಾಗಿಲ್ಲ. ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಆ ಯುದ್ಧ, ಮಹಾಭಾರತ ನಡೆಸುವಂತಹ ಆ ಯುದ್ಧ ಇದೆಯಲ್ಲ ಅದು ಬಹಳ ಮುಖ್ಯ. ಅವನ ಪಾಲಿಗೆ ಮಹಾಭಾರತದಲ್ಲಿ ಪಗಡೆಯಾಟ, ಆಮೇಲೆ ಯುದ್ಧ, ವನವಾಸ ಇವು ಬಹಳ ಮುಖ್ಯ. ಇದನ್ನ ಕೇಂದ್ರವಾಗಿಟ್ಟುಕೊಂಡು ಸುತ್ತ ಇನ್ನು ಉಳಿದ ವಿಚಾರಗಳನ್ನ ಹೇಳ್ತಾ ಹೋಗ್ತಿರ್ತಾನೆ. ಹಾಗಾಗಿ ಅವನು ಮುಖ್ಯವಾದ ಭಾಗಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಸಂಕ್ಷಿಪ್ತವಾಗಿ ಇಡೀ ಮಹಾಭಾರತವನ್ನು ಹೇಳಬೇಕು ಅಂತ. ಅಂದ್ರೆ ಯುದ್ಧ, ಪಗಡೆಯಾಟ, ವನವಾಸ ಈ ತರ ಮುಖ್ಯವಾದಂತಹ ಭಾಗಗಳನ್ನ ಇಟ್ಟುಕೊಂಡು ಉಳಿದ ಎಲ್ಲ ವಿಚಾರಗಳನ್ನು ಹೇಳ್ತಾ ಸಂಕ್ಷಿಪ್ತ ಭಾರತವನ್ನು ಹೇಳಬೇಕು ಅನ್ನೋದು ಆತನ ಉದ್ದೇಶವಾಗಿತ್ತು.
ಭಾರತದ ಕಥೆಯ ಜೊತೆಗೆ ತನ್ನ ದೊರೆಯ ಚರಿತ್ರೆಯನ್ನು ಕೂಡಿಸುವುದು ಇನ್ನೊಂದು ಉದ್ದೇಶವಾಗಿತ್ತು. ಇದು ಬಹಳ ಮುಖ್ಯ. ಭಾರತದ ಕಥೆ ಯಾಕೆ ಆಯ್ಕೆ ಮಾಡ್ಕೋತೇನೆ ಅಂತ ಹೇಳಿದ್ರೆ, ಆ ಕಥೆಯನ್ನ ಹೇಳ್ತಾ ಹೇಳ್ತಾ ತನ್ನ ದೊರೆ, ತನ್ನ ಆಶ್ರಯದಾತ, ಅನ್ನ ಹಾಕಿದಂತಹ, ತನ್ನನ್ನ ನೋಡ್ಕೊಂಡಂತಹ, ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಅನ್ನದ ಋಣ ಇತ್ತು ಅವನಿಗೆ. ಯಾರ ಹರಿಕೇಸರಿಯ ಅನ್ನದ ಋಣ ಇತ್ತು. ಹಾಗಾಗಿ ತನ್ನ ದೊರೆಯ ಚರಿತ್ರೆಯನ್ನು ಕೂಡ ಹೇಳಬೇಕು ಅಂತ. ಬರೀ ದೊರೆ ಚರಿತ್ರೆ ಹೇಳಿದ್ರೆ ಜನ ಯಾರು ಕೇಳೋದಿಲ್ಲ. ಇಂಥ ಸಾವಿರಾರು ಜನ ರಾಜರುಗಳು ಬಂದು ಹೊರಟೋಗಿರ್ತಾರೆ. ಹಾಗಾಗಿ ಮಹಾಭಾರತದೊಂದಿಗೆ ತಗಲು ಹಾಕೊಂಡ್ರೆ, ಅಂದ್ರೆ ಮಹಾಭಾರತದೊಂದಿಗೆ ರಾಜನ ಇತಿಹಾಸ ಸೇರಿಸಿದ್ರೆ, ಮಹಾಭಾರತ ಓದುವ ನೆಪದಲ್ಲಿ ತನ್ನ ರಾಜ ಶಾಶ್ವತವಾಗಿ ಕಾವ್ಯದಲ್ಲಿ ಉಳ್ಕೋತಾನೆ ಅನ್ನುವ ಕಾರಣಕ್ಕಾಗಿ ದೊರೆಯ ಚರಿತ್ರೆಯನ್ನು ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಭಾರತವನ್ನು ಆಯ್ಕೆ ಮಾಡ್ಕೋತಾರೆ. ಅದಕ್ಕೋಸ್ಕರ ಇವತ್ತು ಕೂಡ ಹರಿಕೇಸರಿ ಒಬ್ಬ ಸಾಮಂತ ರಾಜ, ಅವನೇನು ಚಕ್ರವರ್ತಿ ಅಲ್ಲ, ಬಹಳ ದೊಡ್ಡ ರಾಜನಲ್ಲ, ಅಥವಾ ಚಕ್ರವರ್ತಿಯಾಗಿ ಮೆರೆದಂತವನು ಅಲ್ಲ. ಒಬ್ಬ ಚಕ್ರವರ್ತಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಾಮಂತ ರಾಜ, ಸಾಮಂತ ರಾಜನಾಗಿದ್ದರೂ ಇವತ್ತು ಉಳ್ಕೊಂಡಿದ್ದಾನೆ. ಇವತ್ತು ಸಾಹಿತ್ಯದಲ್ಲಿ, ಇತಿಹಾಸದಲ್ಲಿ ಇವತ್ತು ಉಳ್ಕೊಂಡಿದ್ದಾನೆ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ, ಪಂಪನಂತಹ ಅದ್ಭುತವಾದಂತಹ ಕವಿಗೆ ಆಶ್ರಯ ಕೊಟ್ಟ ಕಾರಣಕ್ಕಾಗಿ ಇವತ್ತು ಹರಿಕೇಸರಿ ಉಳ್ಕೊಂಡಿದ್ದಾನೆ. ಅಂತೆ ತನ್ನ ಗ್ರಂಥವನ್ನ 2 ಉದ್ದೇಶಗಳಿಂದ ಕೂಡಿದ ಸಮಸ್ತ ಭಾರತವೆಂದು ಕರೆದಿದ್ದಾನೆ. ಒಂದು ಉದ್ದೇಶ ಮಹಾಭಾರತದ ಮುಖ್ಯ ಘಟನೆಗಳನ್ನ ಕೇಂದ್ರವಾಗಿಟ್ಟುಕೊಂಡು ಸಂಕ್ಷಿಪ್ತವಾಗಿ ಭಾರತವನ್ನು ಹೇಳುವುದು. ಎರಡನೆಯದು ಭಾರತ ಹೇಳೋ ಜೊತೆಗೆ ತನ್ನ ಆಶ್ರಯದಾತ ದೊರೆಯ ಚರಿತ್ರೆಯನ್ನು ಕೂಡ ಹೇಳಬೇಕು ಅನ್ನೋದು. ಈ 2 ಉದ್ದೇಶ ಇಟ್ಕೊಂಡು ಸಮಸ್ತ ಭಾರತವೆಂದು ಅದನ್ನ ಕರೆದಿದ್ದಾನೆ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ. ವಿದ್ಯಾರ್ಥಿಗಳೇ ಮತ್ತೊಂದ್ಸರಿ ಕೇಳ್ಕೊಳ್ಳಿ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ ನೀಸುವೆಂ, ವಾರ್ಧಿಯ ನೀಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ. ಅಂದ್ರೆ ಅತ್ಯಂತ ಸೌಜನ್ಯವಾಗಿ ಹೇಳಿದ್ದೇನೆ. ನಾನು ವ್ಯಾಸನನ್ನೇ ಮೀರಿಸ್ಬಿಟ್ಟಾಗ ದೊಡ್ಡ ಮಹಾಭಾರತವನ್ನು ಬರ್ತೀನಿ, ವ್ಯಾಸ ಏನ್ ಬರ್ತೀನಿ ಅಂತಕ್ಕಂಥ ಒಂದು ಅಹಂಕಾರ ಅವನಲ್ಲಿ ಇಲ್ಲ. ಅಂದ್ರೆ ವ್ಯಾಸ ವೃಂದ ಮಧ್ಯೆ ಅಲ್ಲಿ ಆ ಒಂದು ಸಮುದ್ರದಲ್ಲಿ ಈಜಿದ ಗರ್ವ ನನಗೆ ಇಲ್ಲ ಅಂತ. ವ್ಯಾಸ ಬರ್ತಕ್ಕಂಥ ಮಹಾಭಾರತ ಒಂದು ದೊಡ್ಡ, ಅದರಲ್ಲಿ ನಾನು ಅವನನ್ನ ಮೀರಿಸಿ ಬರಿತೀನಿ ಅಂತ ಹೇಳಿ ನನ್ನಲ್ಲಿ ಆತರ ಅಹಂಕಾರ ಗರ್ವ ನನಗೆ ಇಲ್ಲ. ಆತನಿಂದ ಸಾಕಷ್ಟು ಉಪಕೃತನಾಗಿದ್ದೇನೆ ಹೊರತು ನಾನು ವ್ಯಾಸನನ್ನೇ ಮೀರಿಸ್ತೀನಿ, ವ್ಯಾಸ ನನ್ನ ಮುಂದೆ ಏನೇನೂ ಅಲ್ಲ, ವ್ಯಾಸನಿಗಿಂತ ನಾನು ಬಹಳ ದೊಡ್ಡವನು, ವ್ಯಾಸನಿಗಿಂತ ಅತ್ಯಮೂಲ್ಯವಾದಂತಹ ಕೃತಿನ ಬರ್ದೇನೆ ಅಂತಕ್ಕಂಥ ಗರ್ವ ಅಹಂಕಾರ ನನ್ನಲ್ಲಿ ಇಲ್ಲ ಅಂತಕ್ಕಂಥ ಸೌಜನ್ಯಯುತ ಮಾತನ್ನ ಹೇಳಿದ್ದಾನೆ. ಅದಕ್ಕೋಸ್ಕರ ಪಂಪನಿಗೆ ವೈದಿಕ ಧರ್ಮ ಮತ್ತು ಜೈನ ಧರ್ಮದ ಎರಡು ವೈದಿಕ ಮತ್ತೆ ಜೈನ ಧರ್ಮದ ಸಂಸ್ಕಾರಗಳ ಉನ್ನತ ಮೌಲ್ಯಗಳನ್ನ ಬಟ್ಟಿ ಇಳಿಸ್ಕೊಂಡಿದ್ದ ಕಾರಣಕ್ಕೋಸ್ಕರ ಅವನ ಮನಸ್ಸು ಉದಾರವಾಗಿತ್ತು. ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾನೆ. ಆಮೇಲೆ ನೈಜ ನಮ್ರತೆ ಕೂಡ ಕಾಣ್ಬೋದು. ಪಂಪನ ವೈಯಕ್ತಿಕ ಸಂಸ್ಕೃತಿಯಲ್ಲಿ ಸಹಜವಾಗಿರುವ ಸಮನ್ವಯಕ್ಕೆ ಈ ಮಾತುಗಳು ನಿದರ್ಶನವಾಗಿದೆ. ಸಮನ್ವಯ ಆತ ಎಲ್ಲವನ್ನೂ ಕೂಡ ಒಳಗೊಳ್ಳುವಂತಹ, ಎಲ್ಲ ಧರ್ಮಗಳ ಸಾರಗಳನ್ನ ಒಳಗೊಳ್ಳುವಂತಹ ಒಂದು ಸಮನ್ವಯತೆಯನ್ನ ಸಾಧಿಸುವ, ಅಂದ್ರೆ ಎಡ ಅಥವಾ ಬಲ ಅಂತ ಕಚ್ಚಾಡಕ್ಕೆ ಹೋಗ್ದೇನೆ ಸಮನ್ವಯ ಸಾಧಿಸುವಂತಹ ಮಾತುಗಳು. ಇಂಥ ಮಾತುಗಳ ಮೂಲಕ ನಾವು ಪಂಪನ ಸಮನ್ವಯತೆಯನ್ನು ನಾವು ಗುರುತಿಸಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಪಂಪನು ವ್ಯಾಸ ಭಾರತವನ್ನು ಸಂಗ್ರಹಿಸುವಾಗ ತನ್ನ ಉದ್ದೇಶಕ್ಕೆ ಸರಿ ಹೋಗುವಂತೆ ಎಷ್ಟೋ ಭಾಗಗಳನ್ನು ಬಿಟ್ಟಿದ್ದಾನೆ. ಪಂಪನು ವ್ಯಾಸ ಭಾರತವನ್ನು ಸಂಗ್ರಹಿಸುವಾಗ ತನ್ನ ಉದ್ದೇಶಕ್ಕೆ ಸರಿ ಹೋಗುವಂತೆ ಎಷ್ಟೋ ಭಾಗಗಳನ್ನು ಬಿಟ್ಟು, ನನಗೆ ಇಂಪಾರ್ಟೆಂಟ್ ಅಲ್ಲ ಅನ್ನೋದೆಲ್ಲ ಸುಮಾರು, ಅಂದ್ರೆ ಯಥಾವತ್ತಾಗಿ, ಅಂದ್ರೆ ಮೂಲ ವ್ಯಾಸರು ಬರೆದಂತಹ ಮಹಾಭಾರತವನ್ನ ಯಥಾವತ್ತಾಗಿ, ಅಂದ್ರೆ ಆರಂಭದ ಪೇಜಿನಿಂದ ಹಿಡಿದು ಕೊನೆಯ ಮುಕ್ತಾಯ ಪೇಜ್ ಗಂಟ ಯಥಾವತ್ತಾಗಿ ಆತ ಅನುವಾದಿಸಿಲ್ಲ. ಅನುವಾದಿಸಕ್ಕೆ ಹೋಗಿದ್ರೆ ಬಹಳಷ್ಟು ದೊಡ್ಡದಾಗಿದೆ. 1,00,000 ಶ್ಲೋಕಗಳಿರ್ತಕ್ಕಂಥದ್ದು ಮಹಾಭಾರತ. ಅಷ್ಟು ದೊಡ್ಡ ಸಾಹಸಕ್ಕೆ ಆತ ಕೈ ಹಾಕಿಲ್ಲ. ತನ್ನ ಉದ್ದೇಶಕ್ಕೆ ತನ್ನ ಉದ್ದೇಶಕ್ಕೆ ಏನ್ ಬೇಕೋ ಅಂತ ಇಂಪಾರ್ಟೆಂಟ್ ಭಾಗಗಳನ್ನು ಸಂಗ್ರಹಿಸ್ತಾನೆ. ಎಷ್ಟೋ ಭಾಗಗಳನ್ನ, ಅಂದ್ರೆ ನೀರಸವಾಗಿರ್ತಕ್ಕಂಥ ಭಾಗಗಳನ್ನೆಲ್ಲವನ್ನು ಕೂಡ ಆತ ಬಿಟ್ಟಿದ್ದಾನೆ. ಕೆಲವನ್ನ ಕಿರಿದುಗೊಳಿಸಿದ್ದಾನೆ. ಕೆಲವು ಮೂಲ ಮಹಾಭಾರತದಲ್ಲಿ, ವ್ಯಾಸ ಬರೆದಂತಹ ಮೂಲ ಮಹಾಭಾರತದಲ್ಲಿ ಬಹಳ ವಿಸ್ತಾರವಾಗಿ ಕೆಲವು ಘಟನೆಗಳನ್ನ, ವಿಷಯಗಳನ್ನ ಹೇಳ್ತಾ ಹೋಗ್ತಿರ್ತಾನೆ ಯಾರು, ವ್ಯಾಸ. ಆದರೆ ತುಂಬಾ ವಿಸ್ತಾರವಾದಂತಹ ಕೆಲವನ್ನ ಬಹಳ ಸಂಕ್ಷಿಪ್ತವಾಗಿ ಕಿರಿದಾಗಿ ಹೇಳೋದಕ್ಕೆ ಪ್ರಯತ್ನ, ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅವನ ದೃಷ್ಟಿಯಲ್ಲಿ, ಮತ್ತೆ ಸಾರವತ್ತಾದದ್ದು ಅಲ್ಲ ಅಂತ. ಕೆಲವು ಮಾರ್ಪಾಡುಗಳನ್ನು ಕೂಡ ಮಾಡ್ಕೊಂಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ತನ್ನ ರಾಜನ ಚರಿತ್ರೆಯನ್ನು ಹೇಳಬೇಕು. ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ ಅರ್ಜುನನಿಗೆ ಹೋಲಿಸುವ ಸಂದರ್ಭದಲ್ಲಿ ರಾಜನಿಗೆ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಕೆಲವು ಮಾರ್ಪಾಡುಗಳನ್ನ ಮಾಡ್ಕೊಂಡಿದ್ದಾನೆ. ಅಂತೆ ಅರ್ಜುನನುಳ್ಳ ಭಾರತದ ಕಥಾಭಿತ್ತಿಯನ್ನು ಎತ್ತುಕೊಂಡು ಹರಿಕೇಸರಿಯ ಚಿತ್ರವನ್ನು ಅದರಲ್ಲಿ ಬರೆಯಲು ತೊಡಗುತ್ತೇನೆ ಎಂಬುದು ಪಂಪನ ಮಾತಿನ ಆಶಯವಾಗಿದೆ. ಅರ್ಜುನನ ನಾಯಕನನ್ನಾಗಿ ಮಾಡ್ಕೊಂಡು, ಮೂಲ ವ್ಯಾಸ ಭಾರತದಲ್ಲಿ ಧರ್ಮರಾಯನೇ ಮುಖ್ಯ, ಧರ್ಮರಾಯ ಹಿರಿಯವನು ಅಂತ. ಆದರೆ ಇಲ್ಲಿ ಈ ಕಥಾಭಿತ್ತಿಯಲ್ಲಿ ಅರ್ಜುನ ನಾಯಕನನ್ನಾಗಿ ಮಾಡ್ಕೋತಾನೆ. ಮೂಲ ವ್ಯಾಸ ಭಾರತದಲ್ಲಿ ಇಂಥವ್ರು ನಾಯಕರು ಅಂತ ಏನಿಲ್ಲ. ಆದರೆ
ಅಂದ್ರೆ ಪಾಂಡವರಲ್ಲಿ ಹಿರಿಯವನು ಅಂದ್ರೆ ಧರ್ಮರಾಯ ಅಂತಾನೆ ಇದ್ದಿದ್ದು. ಆದರೆ ಇಲ್ಲಿ ಅರ್ಜುನನ ನಾಯಕನನ್ನಾಗಿ ಮಾಡ್ಕೋತಾನೆ. ರನ್ನ ತನ್ನ ಗದಾಯುಧದಲ್ಲಿ ಭೀಮನನ್ನ ನಾಯಕನನ್ನಾಗಿ ಮಾಡ್ಕೋತಾನೆ. ಆದರೆ ಇಲ್ಲಿ ಪಂಪ ಅಂದ್ರೆ ಮೊದಲು ಇವನನ್ನು ನೋಡ್ಕೊಂಡೇ ಬಹುಶಃ ರನ್ನ ಈಗಾಗಲೇ ಅರ್ಜುನ ನಾಯಕನಾಗಿದ್ದಾನೆ, ಇನ್ನ ಭೀಮ ಇಲ್ಲಿ ಉಳ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಭೀಮನನ್ನ ನಾಯಕನಾಗಿ ಮಾಡ್ಕೊಂಡಿರಬಹುದು. ಆದರೆ ಇಲ್ಲಿ ಅರ್ಜುನನನ್ನ ಅರ್ಜುನನ ಮೂಲಕ ಭಾರತವನ್ನು ಹೇಳಬೇಕು ಅಂತ ಕಥಾ ಭಿತ್ತಿಯನ್ನ ಎತ್ತಿಕೊಂಡು ಅರಿಕೇಸರಿ ಚಿತ್ರವನ್ನ ಬರಿಬೇಕು ಅಂತ ಭಿತ್ತಿಯನ್ನ ಇಟ್ಕೊಂಡಿದ್ದಾನೆ. ಅದು ಅರ್ಜುನನ ಭಾರತದ ಕಥಾ ಇಟ್ಕೊಂಡು ಅದಾ ಭಿತ್ತಿಯ ಮೇಲೆ ತನ್ನ ಅರಿಕೇಸರಿಯ ಚಿತ್ರವನ್ನು ಬರೆಯಲು ತೊಡಗುತ್ತೇನೆ ಎಂಬುದು ಪಂಪನ ಮಾತಿನ ಆಶಯವಾಗಿದೆ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ವಿಕ್ರಮಾರ್ಜುನ ವಿಜಯವೆಂದರೆ ಅರಿಕೇಸರಿ ವಿಜಯವೇ ಸರಿ ಅಂತ. ನಾನು ಮೊದಲೇ ಹೇಳಿದಾಗ ಅರಿಕೇಸರಿ ದೊಡ್ಡ ರಾಜನಲ್ಲ, ಚಕ್ರವರ್ತಿಯೂ ಕೂಡ ಅಲ್ಲ, ಒಬ್ಬ ಸಾಮಾನ್ಯ ಸಾಮಂತ ರಾಜ ಆಶ್ರಯವನ್ನು ಕೊಟ್ಟಿದ್ದು ಪಂಪನಂತ ಮಹಾನ್ ಕವಿಗೆ, ಜಗತ್ ವಿಖ್ಯಾತವಾದ ಕವಿಗೆ, ಅಂತಹ ಕವಿ ಕೊಟ್ಟ. ಹಾಗಾಗಿ ವಿಕ್ರಮಾರ್ಜುನ ವಿಜಯ ಅಂದರೆ ಅದು ಅರಿಕೇಸರಿ ವಿಜಯವೇ. ಇಲ್ಲಿ ಕೆಲವೊಮ್ಮೆ ಅರ್ಜುನ ಅರಿಕೇಸರಿ ಆಗ್ತಾನೆ, ಅರಿಕೇಸರಿ ಅರ್ಜುನ ಆಗ್ತಾನೆ, ಅರ್ಜುನನ ಎಲ್ಲ ಬಿರುದುಗಳು ಅರಿಕೇಸರಿಗೆ ಹೇಳ್ತಾನೆ, ಅರಿಕೇಸರಿ ಎಲ್ಲ ಬಿರುದುಗಳು ಅರ್ಜುನನಿಗೆ ಹೇಳ್ತಾನೆ. ಇಲ್ಲಿ ಅರ್ಜುನ ಬೇರೆಯಲ್ಲ, ನಮ್ಮ ಆಶ್ರಯದಾತ ಅರಿಕೇಸರಿ ಬೇರೆಯಲ್ಲ, ಅರ್ಜುನನಿಗೆ ಸರಿಸಮಾನವಾಗಿ ಅರ್ಜುನಿಗೆ ಹೆಗಲಿಗೆ ಹೆಗಲು ಕೊಟ್ಟಂತಹ ಒಂದು ಪಾತ್ರವಾಗಿ ಇಲ್ಲಿ ಚಿತ್ರಿಸ್ತಾನೆ. ಅರಿಕೇಸರಿಯ ಬಿರುದುಗಳೆಲ್ಲ ಅರ್ಜುನಿಗೆ ಬಿರುದುಗಳಾಗಿ ಆಗ್ತವೆ. ಅರ್ಜುನನು ಅರಿಕೇಸರಿಯಂತೆ ಸಾಮಂತ ಚೂಡಾಮಣಿಯಾಗಿದ್ದಾನೆ. ನೋಡಿ ಅವನಿಗೆ ಎಷ್ಟು ಮಿತಿ ಇತ್ತು ಅಂತ, ಕಾವ್ಯವನ್ನ ಬರೆಯಬೇಕಾದ್ರೆ ಮಿತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗಮನಿಸೋದಾದ್ರೆ, ಸಾಮಂತ ಚೂಡಾಮಣಿ ಅಂತ ಅವನಿಗೆ ಹೆಸರಿರುತ್ತೆ. ಅಂದ್ರೆ ಒಂದು ಸಾಮ್ರಾಜ್ಯದ ಅಧೀನದಲ್ಲಿ ಬರ್ತಾನೆ, ಅಂದ್ರೆ ರಾಜರ ಚಕ್ರವರ್ತಿಯ ಅಧೀನದಲ್ಲಿ ಬರ್ತಕ್ಕಂಥವನು ನನ್ನ ಸಾಮಂತ ಚೂಡಾಮಣಿ. ಸಾಮಂತ ರಾಜರಲ್ಲೇ ಅತ್ಯಂತ ಒಳ್ಳೆಯವನು, ಚೂಡಾಮಣಿ ಇದ್ದ ಹಾಗೆ ಬಹಳ ಮೂಲ್ಯವಾದವನು, ಶಕ್ತಿಶಾಲಿಯಾದವನು, ಮತ್ತೆ ಬಹಳ ಪ್ರಮುಖನಾದವನು ಅಂತ ಸಾಮಂತ ಚೂಡಾಮಣಿ ಪಟ್ಟ. ಅಂದ್ರೆ ಅರ್ಜುನನಂತವನು ಸಾಮ್ರಾಟ, ಅವನು ಅರ್ಜುನ ಅಂತವನು ಕೂಡ ಸಾಮಂತ ಚೂಡಾಮಣಿ ಅಂತ ಹೇಳಿಸ್ಕೊಂಡ್ಬಿಡ್ತಾನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವನಿಗಿರ್ತಕ್ಕಂಥ ಮಿತಿ. ಹಾಗಾಗಿ ಪಂಪ ತನ್ನ ಭಾರತದಲ್ಲಿ ಮಾಡಿಕೊಂಡ ಮುಖ್ಯ ವ್ಯತ್ಯಾಸಗಳಲ್ಲಿ ಅರ್ಜುನ ನಾಯಕತ್ವದೊಡನೆ ಸುಭದ್ರೆಗೆ ದೊರೆತ ಪ್ರಾಶಸ್ತ್ಯವೂ ಕೂಡ ಒಂದು. ಅರ್ಜುನನಿಗೆ ಅವನ ನಾಯಕನ ಮಾಡ್ಬೇಕು, ಯಾಕಂದ್ರೆ ರಾಜನ್ ಹೇಳ್ಬೇಕಲ್ಲ, ಧರ್ಮರಾಯನಿಗೆ ಹೋಲಿಸಿದ್ರೆ ಧರ್ಮರಾಯನಲ್ಲಿ ವೀರತನ ಕಡಿಮೆ. ಹಾಗೆ ವೀರತನ ತೋರಿಸ್ಬೇಕು, ಪೌರುಷತನ ತೋರಿಸ್ಬೇಕು ಅಂದ್ರೆ ಅಲ್ಲಿ ಅರ್ಜುನನೇ ನಾಯಕನಾಗಿ ಮಾಡ್ಕೋಬೇಕು. ಹಾಗಾಗಿ ಅಲ್ಲಿ ದ್ರೌಪದಿಗೆ ಪ್ರಾಶಸ್ತ್ಯ ದೊರೆತರೆ 5 ಜನ ಹೆಂಡತಿ ಆಗ್ತಾರೆ. ಹಾಗಾಗಿ ಅರಿಕೇಸರಿ ಹೆಂಡತಿ 5 ಜನಕ್ಕೆ ಹೆಂಡತಿ ಆಗ್ತಾಳೆ ಅನ್ನುವ ಒಂದು ಮುಜುಗರ ಅರಿಕೇಸರಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಸುಭದ್ರೆಗೆ ಹೆಚ್ಚಿನ ಪ್ರಶಸ್ತಿಯಲ್ಲಿ ಸಿಗ್ತದೆ. ಕೊನೆಗೆ ಪಟ್ಟದ ರಾಣಿ ಆಗೋಳು, ಪಟ್ಟಕ್ಕೆ ಇರುವವಳು ಸುಭದ್ರೆ, ದ್ರೌಪದಿ ಅಲ್ಲ. ಈ ಬದಲಾವಣೆಗಳನ್ನ ಈತ ಮಾಡ್ಕೊಂಡಿದ್ದಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಇದು ಸ್ವಾಭಾವಿಕವಾದರೂ ಇದರ ಪರಿಣಾಮವಾಗಿ ದ್ರೌಪದಿಯ ಸ್ಥಾನವು ಕೂಡ ಸಂದಿಗ್ಧವಾಯಿತು. ಹಾಗಾಗಿ ವ್ಯಾಸ ಭಾರತದಲ್ಲಿ ಅವಳಿಗೆ ಪತಿಗಳು 5. ವ್ಯಾಸ ಭಾರತದಲ್ಲಿ 5 ಪತಿಗಳಿರ್ತಾರೆ ದ್ರೌಪದಿಗೆ. ಇದು ಸರಿಯಲ್ಲವೆಂದು ಅರ್ಜುನ ಒಬ್ಬನಿಗೆ ಪಂಪನವಳನ್ನು ಮದುವೆ ಮಾಡಿಸಿದ್ದಾನೆ. 5 ಜನಕ್ಕೆ ಮದುವೆ ಆದ್ರೆ ಇಲ್ಲಿ ಅರಿಕೇಸರಿಗೂ ಕೂಡ 5 ಜನಕ್ಕೆ ಹೆಂಡತಿ ಆಗ್ಬಿಡ್ತಾಳಲ್ಲ, ಅದು ಮುಜುಗರ ಆಗ್ತದೆ, ರಾಜನಿಗೆ ಮುಜುಗರ ಆಗುತ್ತೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಮೂಲ ಭಾರತದಲ್ಲಿ ದ್ರೌಪದಿಯ 5 ಜನ ಮದುವೆ ಆದ್ರೆ ಇಲ್ಲಿ ಇದು ಸರಿಯಲ್ಲವೆಂದು ಅರ್ಜುನನಿಗೆ ಪಂಪ ಅವಳನ್ನ ಮದುವೆ ಮಾಡಿಸಿದ್ದಾನೆ. ಇಲ್ಲಿ ಸ್ವಲ್ಪ ವ್ಯಾನದು ಮೇಲ್ಗಡೆ ಲೈನ್ ಹೊಟ್ಟೋಗ್ಬಿಟ್ಟಿದೆ ಟೈಪಿಂಗ್ನಲ್ಲಿ, ಆ ಮಿಸ್ಟೇಕ್ನ ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಜೈನ ಭಾರತದ ವರ್ಚಸ್ಸಿನಿಂದ ಈ ಮಾರ್ಪಾಡು ಆಗಿರಬಹುದು. ಜೈನ ಭಾರತವನ್ನು, ಯಾಕೆಂದ್ರೆ ಆತ ಜೈನ ಧರ್ಮ ಸ್ವೀಕರಿಸಿರ್ತಾನೆ, ಹಾಗಾಗಿ ಅಲ್ಲೂ ಕೂಡ ಈ ರೀತಿ ಒಬ್ಬರಿಗೆ 5 ಜನ ಹೆಂಡತಿ ಇರತಕ್ಕಂಥದ್ದು ಅಲ್ಲೂ ಕೂಡ ಜೈನ ಭಾರತದಲ್ಲಿ ನಿಷಿದ್ಧವಾಗಿರ್ತವೆ. ಅದಕ್ಕೋಸ್ಕರ ಅದು ಕೂಡ ಅವನ ಮೇಲೆ ಪ್ರಭಾವವನ್ನು ಬೀರಿರ್ಬೋದು ಅಂತಕ್ಕಂಥದ್ದನ್ನ ಗಮನಿಸಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಯುದ್ಧದಲ್ಲಿ ಗೆದ್ದ ಮೇಲೆ ಪಟ್ಟಮಹಿಷಿ ಆಗುವಳು ದ್ರೌಪದಿ ಅಲ್ಲ, ಸುಭದ್ರೆ. ಇದರಲ್ಲಿ ಗೆದ್ದ ಮೇಲೆ ಯಾರಾಗಬೇಕು? ಮೂಲ ವ್ಯಾಸ ಭಾರತದಲ್ಲಿ ದ್ರೌಪದಿ ಪಟ್ಟದ ರಾಣಿ ಆದ್ರೆ ಇಲ್ಲಿ ನಮ್ಮ ಪಂಪ ಏನ್ ಮಾಡಿದಾನೆ ಅಂದ್ರೆ ಸುಭದ್ರೆಗೆ ಕಟ್ಬಿಡ್ತಾನೆ. ನೋಡಿ, ಅದಕ್ಕೋಸ್ಕರ ಮೊದಲಿನಿಂದ ಕಡೆಯ ತನಕ ಪಾಂಡವರೊಡನೆ ಪಡಬಾರದ ಕಷ್ಟವನ್ನು ಅನುಭವಿಸಿದಳು ದ್ರೌಪದಿ. ಮೊದಲಿನಿಂದಲೂ ಕೂಡ, ಆರಂಭದಿಂದಲೂ ಕೂಡ. ಕುಮಾರವ್ಯಾಸನ ಓದಬೇಕು ವಿದ್ಯಾರ್ಥಿಗಳು, ಅದ್ರಲ್ಲಿ ಅದ್ಭುತವಾಗಿ ಜನನವೇ ಪಾಂಚಾಲರಾಯನ ಅರಮನೆಯಲ್ಲಿ, ಆಮೇಲೆ ನಾನು ಮದುವೆ ಆಗಿರೋದು ಲೋಕೈಕ ಗಂಡಂದಿರು, ಆದ್ರೆ ಈಗ ಏನ್ ಮಾಡ್ತಾ ಇದೀನಿ, ತಿರುಗುವ ಕಾಲನೊತ್ತುವ ಕೆಲಸವನ್ನು, ಅಂದ್ರೆ ಅಜ್ಞಾತವಾಸ ಸಂದರ್ಭದಲ್ಲಿ ತಲೆ ಬಾಚ್ತಕ್ಕಂಥದ್ದು, ಮಹಾರಾಣ ಕಾಲತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಹಾಗೆ ಮೊದಲಿಂದ ಕಡೆಯ ತನಕ ಪಾಂಡವನ ಪಡಬಾರದ ಕಷ್ಟವನ್ನು ಅನುಭವಿಸಿದ ದ್ರೌಪದಿ ಅವಳಿಗೆ ನ್ಯಾಯವಾಗಿ ಸಿಗುವ ಪಟ್ಟ ಸಿಗುತ್ತೆ ವ್ಯಾಸ ಭಾರತದಲ್ಲಿ. ಆದರೆ ಪಂಪನ ವಿಷಯಕ್ಕೆ ಬಂದ್ರೆ
ಸುಖ ಪಡುವ ಕಾಲ ಬಂದ ಅಂತ ಸದ್ದಿಲ್ಲದೆ ಗದ್ದುಗೆ ಏರಿದವಳು ಸುಭದ್ರೆ ಅಂತ. ಸುಖ ಪಡುವಂತ ಕಾಲ ಬಂದ ಸಂದರ್ಭದಲ್ಲಿ ಸದ್ದಿಲ್ಲದೆ ಗದ್ದಿಗೆ ಏರಿದವಳು ಸುಭದ್ರೆ ಎಂಬ ಟೀಕೆಗೆ ಕಾರಣವಾಗ್ತದೆ. ಕಷ್ಟಪಟ್ಟಿರೋಳು ದ್ರೌಪದಿ ಆರಂಭದಿಂದ ಪಾಂಡವರೊಂದಿಗೆ ವನವಾಸ ಮಾಡಿ ಅಷ್ಟೆಲ್ಲ ಕಷ್ಟ, ಆಮೇಲೆ ದ್ರೌಪದಿ ವಸ್ತ್ರಾಭರಣ ಆಗುತ್ತೆ, ಆನಂತರ ಕಾಡು ವನವಾಸಕ್ಕೆ ಹೋಗ್ತಾರೆ, ಯುದ್ಧ, ಹಿಂಗೆಲ್ಲವನು ಪಡಬಾರದ ಕಷ್ಟವನ್ನೆಲ್ಲ ಪಡ್ಕೊ ಬರ್ತಾರೆ. ಆರಂಭದಿಂದಲೂ ಕೂಡ ಕಷ್ಟದಲ್ಲಿ ಯಾವತ್ತೂ ಕೂಡ ಜೊತೆಯಾಗಿ ನಿಲ್ತಕ್ಕಂಥವ್ರು ದ್ರೌಪದಿ. ಆದರೆ ಕೊನೆಗೆ ಯುದ್ಧ ಗೆದ್ದಂತ ಸಂದರ್ಭದಲ್ಲಿ, ಸುಖ ಪಡುವ ಕಾಲ ಬಂದಂತ ಸಂದರ್ಭದಲ್ಲಿ ಸದ್ದಿಲ್ಲದೆ ಗದ್ದಿಗೆ ಏರಿದವಳು ಸುಭದ್ರೆ ಏರ್ಬಿಡ್ತಾಳೆ ಅಂತ ಟೀಕೆಗೆ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲು ಹೇಳಿದಾಗೆ ತನ್ನ ಆಶ್ರಯದ ತರಿಕೇಸನಿಗೆ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈ ಸುಭದ್ರೆಗೆ ಪಟ್ಟವನ್ನ ಕಟ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಪಂಪನು ಚಿತ್ರಿಸಿದ ಪಾತ್ರಗಳು, ಅನೇಕ ಪಾತ್ರಗಳನ್ನ ಪಂಪ ಚಿತ್ರಿಸ್ತಾನೆ. ಭಾರತ ಕಾಲದ ಕತ್ತಲೆ ಗವಿಯಿಂದ ಅವರೆಲ್ಲ ಎದ್ದು ಬರ್ತಾರೆ ಅಂತ. ಪಂಪನ ಚಿತ್ರಿಸಿದ ಪಾತ್ರಗಳು ಅನೇಕ ಪಾತ್ರಗಳನ್ನ, ಪಂಪ ಮಹಾಭಾರತ ಅಂದ್ರೆ ಅನೇಕ ಪಾತ್ರಗಳು, ಮುಖ್ಯವಾದ ಪಾತ್ರಗಳು ಸುಮಾರು 150 ಮುಖ್ಯವಾದ ಪಾತ್ರಗಳೇ ಬರ್ತಾವಂತೆ ಮಹಾಭಾರತ. 150 ಬಹುಮುಖ್ಯವಾದ ಪಾತ್ರಗಳು. ಇನ್ನ ಉಳಿಕೆ ಪಾತ್ರಗಳು ಲೆಕ್ಕ ಹಾಕಿ ಎಷ್ಟಿರ್ಬೋದು, ಸಾವಿರಾರು ಪಾತ್ರಗಳು ಬರ್ತವೆ. ಅಂತಹ ಭಾರತದ ಕಾಲದ ಕತ್ತಲೆ ಗವಿಯಿಂದ ಅವರೆಲ್ಲ ಎದ್ದು ಹೊರ ಬರ್ತಾರೆ. ಮತ್ತೆ ಹೊಸ ರೂಪವನ್ನ ಪಂಪನ ಕೈಯಿಂದ, ಪಂಪನ ಲೇಖನಿಯಿಂದ ಅವರೆಲ್ಲ ಹೊಸ ರೂಪವನ್ನ ಪಡ್ಕೋತಾರೆ, ಹೊಸದಾಗಿ ಎದ್ದು ಬರ್ತಾರೆ. ಪಂಪ ಪ್ರತಿಭೆಯ ಬೆಳಕಿನಲ್ಲಿ ಹೊಳೆದು ಜೀವಂತವಾಗಿ ತೋರುತ್ತಾರೆ. ಪಂಪನ ಆ ಒಂದು ಪ್ರತಿಭೆಯ ಬೆಳಕಿನಲ್ಲಿ ಇವರೆಲ್ಲ ಜೀವಂತವಾಗಿ ಹೊಳಿತಾ ಓದುಗರ ಮುಂದೆ ಬಂದು ನಿಂತ್ಕೋತಾರೆ. ಪಂಪನ ಪ್ರತಿಭೆ ಬೆಳಕಿನಲ್ಲಿ ಹೊಳೆದು ಜೀವಂತವಾಗಿ ಮತ್ತೆ ನಮಗೆ ತೋರ್ತಾರೆ, ಭಾಸವಾಗ್ತಾರೆ. ಕೆಲವರು ಮೂಲಕ್ಕಿಂತ ಬೇರೆಯಾದ ಕಳೆಯಲ್ಲಿ ಕಾಣಿಸುತ್ತಾರೆ. ಮೂಲದಲ್ಲಿ ಒಂದು ರೀತಿ ಚಿತ್ರಿಸಿರ್ತಾರೆ ಅಲ್ಲಿ ವ್ಯಾಸ ಭಾರತದಲ್ಲಿ, ಆದ್ರೆ ಇಲ್ಲಿ ಬೇರೆಯಾದ ಒಂದು ಕಳೆಯನ್ನ ಕಾಣ್ತಾರೆ. ಅಲ್ಲಿ ದುರ್ಯೋಧನನನ್ನ ಒಬ್ಬ ಖಳನಾಯಕನ ಹಾಗೆ ಚಿತ್ರಿಸ್ತಾರೆ ವ್ಯಾಸರು, ಆದ್ರೆ ಇಲ್ಲಿ ಒಬ್ಬ ಧೀರೋದಾತ್ತನ ಹಾಗೆ, ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ದುರ್ಯೋಧನ ಅನ್ನುವ ಹಾಗೆ ಇಲ್ಲಿ ಪಂಪ ಚಿತ್ರಿಸ್ತಾ ಹೋಗ್ತಿರ್ತಾನೆ. ಹಾಗಾಗಿ ಮೂಲಕ್ಕಿಂತ ಬೇರೆಯಾದ ಒಂದು ಹೊಸ ಕಳೆಯನ್ನ ಪಡ್ಕೊಳ್ತಕ್ಕಂಥ ಕಾಣಬಹುದು. ಚಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಅಂತ. ಛಲದಲ್ಲಿ ಯಾರೋ ದುರ್ಯೋಧನ, ಛಲಕ್ಕೆ ಅಂತ ನೋಡಿ, ಅವನು ದುಷ್ಟ, ಅವನು ಖಳನಾಯಕನಾಗಿ ಚಿತ್ರಿಸಿದ್ರೂ ಕೂಡ ಸಂಪೂರ್ಣ ಸಮನ್ವಯತೆ ಅಂದ್ರೆ ಪಂಪನ ಸಮನ್ವಯತೆಯಿಂದ ಗುರುತಿಸಬೇಕು. ಏನಪ್ಪಾ ಅಂದ್ರೆ ಅವನು ಪೂರ್ವಾಗ್ರಹ ಪೀಡಿತನಾಗಿರ್ಲಿಲ್ಲ. ಪೂರ್ವಾಗ್ರಹ ಪೀಡಿತ ಅಂದ್ರೆ ದುರ್ಯೋಧನ ಅಂತ ಹೇಳಿದ್ರೆ ಆತ ಖಳನಾಯಕ ಅನ್ನುವ ಪೂರ್ವಾಗ್ರಹ ಮನಸ್ಥಿತಿನ ಇಟ್ಟುಕೊಂಡು ಒಂದು ವೇಳೆ ಪಂಪ ಕಾವ್ಯವನ್ನು ಬರೆದಿದ್ರೆ ಖಳನಾಯಕನಾಗೆ ಚಿತ್ರಿಸೋನು. ಅದ್ರಿಗೆ ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲ. ಮನುಷ್ಯ ಅಂತ ಅಂದ ಮೇಲೆ ಮನುಷ್ಯನಿರ್ಬೇಕಾದ ಸಹಜವಾದ ಒಳ್ಳೆಯ ಗುಣಗಳು ಎಷ್ಟಿರ್ತವೋ ಅಷ್ಟೇ ದುಷ್ಟ ಗುಣಗಳು, ಕೆಟ್ಟ ಗುಣಗಳು ಕೂಡ ಅಷ್ಟೇ ಇರ್ತವೆ. ಹಾಗಾಗಿ ಮನುಷ್ಯ ಪರಿಪೂರ್ಣನಲ್ಲ. ಹಾಗಾಗಿ ಒಳ್ಳೆಯ ಗುಣಗಳು, ಕೆಟ್ಟ ಗುಣವೂ ಮನುಷ್ಯರಿರುತ್ತೆ. ಹಾಗಾಗಿ ಕೆಟ್ಟ ಗುಣಗಳಿರುವ ಕಾರಣಕ್ಕಾಗಿ ಅದನ್ನ ಒಳ್ಳೆಯ ಗುಣಗಳನ್ನು ನಿರಾಕರಿಸಬಾರದು. ಇದು ಸಮನ್ವಯ ದೃಷ್ಟಿ. ಅದಕ್ಕೋಸ್ಕರ ಪಂಪ ಛಲದ ವಿಷಯಕ್ಕೆ ಬರೋದಾದ್ರೆ ಪಾಂಡವರನ್ನ ಮೀರಿಸುವ ಹಾಗೆ ಛಲದಲ್ಲಿ ದುರ್ಯೋಧನ ಅಂತ. ನನ್ನಿಯೊಳ್ ಇನಿತನಯಂ ಗಂಡಿನೊಳ್ ಭೀಮಸೇನಂ, ನಿಜವಾದ ಗಂಡು ಅಂದ್ರೆ ಹೋರಾಟ ಅಂದ್ರೆ ಅಲ್ಲಿ ಅರ್ಜುನನ್ ನಿಲ್ಲಾಗ್ಬಿಡ್ತಾನೆ ನೋಡಿ. ಕಾವ್ಯದ ನಾಯಕ ಅರ್ಜುನನ್ನಾಗಿ ಮಾಡ್ಕೊಂಡಿದ್ದಾನೆ ಕಾವ್ಯದ ನಾಯಕರನ್ನ. ಆದ್ರೆ ಕಾವ್ಯದ ನಾಯಕರನ್ನು ಮೀರಿಸುವ ಹಾಗೆ ಈ ವಿಷಯದಲ್ಲಿ ಭೀಮಸೇನ ಗಂಡಿನೋಳ್, ದ್ರೌಪದಿಯ ಕಷ್ಟಕ್ಕೆ ಆದವನೇ ಭೀಮಸೇನ ಆಗ್ತಾನೆ. ಅದಕ್ಕೋಸ್ಕರನೇ ಗಂಡಿನೋಳ್ ಭೀಮಸೇನಂ ಅಂತ ಹೇಳ್ತಾನೆ. ಅಂದ್ರೆ ದ್ರೌಪದಿ ಆರಂಭದಲ್ಲಿ ವನವಾಸದ ಸಂದರ್ಭದಲ್ಲಿ ಅವಳು ಪುಷ್ಪವನ್ನ ಮುಡಿಬೇಕು ಅಂತ ಹೇಳ್ಬಿಟ್ಟು ಬಹಳ ಆಸೆಯನ್ನ ವ್ಯಕ್ತಪಡಿಸ್ತಾಳೆ. ಸೌಗಂಧಿಕ ಪುಷ್ಪವನ್ನು ಮುಡಿಬೇಕು ಅಂತ. ಆ ಆಸೆಯನ್ನು ಧರ್ಮರಾಯನಿಗೆ ಬರೀ ಹೋಗಿ ಹೇಳ್ತಾರೆ. ಧರ್ಮರಾಯ ಬೇಡ, ಅದು ಬೇರೆಯವರ ತೋಟ, ಗಂಧರ್ವರ ತೋಟ, ಅಲ್ಲಿಗೆಲ್ಲ ಹೋಗ್ಬಾರ್ದು, ಹಾಗಾಗಿ ಅಲ್ಲಿ ಹೂವೆಲ್ಲ ಬೇಡ, ಬೇಕಾದ್ರೆ ಇಲ್ಲಿ ಬೆಳೆದಿರ್ತಕ್ಕಂಥ ಯಾವ್ದಾದ್ರು ಚೆಂಡು ಯಾವ್ದು ಇದ್ರೆ ಹೂ ಮಾಡ್ಕೊಂಡು ನೀನು ಅಲ್ಲಿಗೆ ಆಸೆ ಪಡಬಾರ್ದು ಅಂತ ಹೇಳ್ತಾನೆ. ಅವಳಿಗೆ ನಿರಾಸೆ ಆಗಿದೆ. ಒಂದು ಹೆಣ್ಣಿನ ಸಹಜ ಆಸೆ ಒಂದು ಹೂವನ್ನ ಮುಡ್ಕೋಬೇಕು ಅಂತ. ಮತ್ತೆ ಅರ್ಜುನಲ್ಲಿ ಬಂದು ಕೇಳ್ತಾನೆ. ಅರ್ಜುನ ಹೇಳ್ತಾನೆ, ನನಗೆ ಗಂಧರ್ವರ ತೋಟಕ್ಕೆ ಹೋಗಿ ಆ ಹೂವನ್ನ ಕಿತ್ಕೊಂಡ್ಬರೋದು ನನಗೆ ಅಂತ ದೊಡ್ಡ ಕೆಲಸ ಅಲ್ಲ, ಆರಾಮಾಗಿ ಕಿತ್ಕೊಂಡ್ಬರ್ತೀನಿ. ಆದ್ರೆ ನಮ್ಮ ಅಣ್ಣ ಹೇಳಲಿ ಅಂತ. ನಮ್ಮ ಅಣ್ಣನ ಮಾತನ್ನ ಯಾವ ಕಾರಣಕ್ಕೂ ನಾನು ಇರೋದಿಲ್ಲ. ನಮ್ಮ ಅಣ್ಣ ಒಂದು ಮಾತು ಹೇಳಲಿ, ನನಗೆ ಅಂತ ದೊಡ್ಡ ಕೆಲಸವೇ ಅಲ್ಲ ಅದು, ನಿನಗೆ ಎಷ್ಟು ಬೇಕಷ್ಟು ಹೂ ಕಿತ್ಕೊಂಡ್ಬರ್ತೀನಿ ಅಂತ ಹೇಳ್ತಾನೆ. ಆಗ ಅವಳಿಗೂ ಬೇಸರ ಆಗತ್ತೆ, ಏನಪ್ಪ ಒಂದು ಹೂವನ್ನ ಕೇಳ್ತಾ ಇರ್ತಕ್ಕಂಥದ್ದನ್ನ ತಂದ್ಕೊಡಲ್ವಲ್ಲ ಅಂತ ಹೇಳ್ಬಿಟ್ಟು ಧರ್ಮರಾಯನ ಬಗ್ಗೆ ಧರ್ಮದ ಗೊಡ್ಡು ಅಂತ ಬೇಸರ ಆಗುತ್ತೆ. ಯಾವಾಗಲೂ ಕೂಡ ಅಣ್ಣನ ಮಾತು ಕೇಳ್ತಾನೆ ಬೇಸರ ಆಗುತ್ತೆ. ನೆಕ್ಸ್ಟ್ ನಕುಲ ಸಹದೇವ್ರಿಗೆ ಹೇಳ್ಬೇಕು ಅಂದ್ರೆ ಗಂಧರ್ವರು ಅಂದ್ರೆ ಬಹಳ ರಾಕ್ಷಸರವರು, ಅವ್ರನ್ನ ಎದುರಿಸಿ ಹೂವನ್ನ ಕಿತ್ಕೊಂಡ್ಬರಕ್ಕೆ ಸಾಧ್ಯ ಆಗಲ್ಲ ಅವ್ರಿಬ್ರು ಕೇಳಿ. ಕೊನೆಗೆ ಯಾರು ಇದ್ದಾರೆ ಅಂತ ಹೇಳಿದಾಗ ಭೀಮ ಏನೋ ಕೆಲಸ ಮಾಡ್ತಿರ್ತಾನೆ. ಒಡ್ಡ ನೋಡೋದಕ್ಕೆ ದಪ್ಪಕ್ಕಿರ್ತಾನೆ, ಕಪ್ಪಗಿರ್ತಾನೆ ಅಂತ ಧರ್ಮರಾಯನ್ ತರ ಅಥವಾ ಅರ್ಜುನನ್ ತರ ಸ್ಮಾರ್ಟ್ನೆಸ್ ಇರೋದಿಲ್ಲ, ಅವನಿಗೆ ಹ್ಯಾಂಡ್ಸಮ್ ಇರೋದಿಲ್ಲ. ಹಾಗಾಗಿ ಇವನು ಸಾಧಾರಣ
ಕಪ್ಪಗಿರ್ತಾನೆ, ದಪ್ಪಗಿರ್ತಾನೆ, ಹೊಟ್ಟೆ ದಪ್ಪ, ಬಂದು ಕೇಳ್ತಾಳೆ ಹಿಂಗಾಗಿದೆ ಅಂತ. ಅವ್ನು ಹೇಳ್ತೀನಿ ನಿಮ್ಗೆ ಬೇಕಾ, ಹೂ ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹೋಗಿ ನುಗ್ಗಿ ಓಲಿ ಅವ್ನು ರಿಕ್ವೆಸ್ಟ್ ಮಾಡೋದಿಲ್ಲ, ಯಾವ ಗಂಧರ್ವ ತೋಟವನ್ನ ಈ ಥರ ನನ್ನ ಹೆಂಡತಿ ಹೂ ಕೇಳ್ತಾ ಇದ್ರೆ ಒಂದಷ್ಟು ಹೂ ಕೊಡಿ ಅಂತ ಕೇಳೋದು. ನೀನು ಸೀದಾ ನುಗ್ಗಿದ್ದೇನೆ, ಧ್ವಂಸ ಮಾಡಿದ್ದೇನೆ. ಅವಳು ಕೇಳಿದ 1-2 ಹೂವು ಅವನು ಬಗಸೆಯಲ್ಲಿ ದೊಡ್ಡ ಬುಟ್ಟಿಯಲ್ಲೇ ಹೂವನ್ನು ತಂದು ಕೊಡ್ತಾನೆ. ಆಗಳು ಬಹಳ ಸಂತೋಷ ಆಗುತ್ತೆ. ಹಾಗೆ ವಸ್ತ್ರಾಪಹರಣ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಲೆ ತೆಗೆಸ್ಕೊಂಡು ಕೂತಿರ್ತಾರೆ. ಅಲ್ಲಿ ಧರ್ಮರಾಯ ಇರ್ತಾನೆ, ಅರ್ಜುನ ಇರ್ತಾನೆ, ನಕುಲ ಸಹೋದರರು ಎಲ್ಲರೂ ಇರ್ತಾರೆ. ಎಲ್ಲ ತಲೆ ತೆಗೆಸ್ಕೋದು. ಅರ್ಜುನಿಗೆ ಸಿಟ್ಟಾಗುತ್ತೆ, ತನ್ನ ಹೆಂಡತಿಗೆ ಆ ಥರ ಅವಮಾನ ಮಾಡ್ತಿದ್ದಾರೆ ದ್ರೌಪದಿಗೆ ಅಂತ. ಆದರೆ ವಿರೋಧಿಸುವ ಶಕ್ತಿ ಇಲ್ಲ. ಯಾಕೆಂದ್ರೆ ಅಣ್ಣನ ಮಾತನ್ನು ಮೀರಿ, ಅಣ್ಣನೇ ತಲೆ ತೆಗೆಸ್ಕೊತಿರ್ಬೇಕಾದ್ರೆ ಅಣ್ಣನ ಮಾತನ್ನು ಮೀರಿ ಹೋಗ್ಬಾರ್ದು ಅನ್ನೋ ಅಣ್ಣ ಸನ್ನೆ ಮಾಡ್ತಿರ್ತಾನೆ. ಆದರೆ ಭೀಮನು ಕ್ರೋಧ ಬರುತ್ತೆ. ಎದುರುಗಡೆ ಒಂದು ಕಿಟಕಿಯ ಮುಂದೆ ಅವನಿಗೊಂದು ಆಲದ ಮರ ಕಾಣ್ತದೆ. ಆ ಆಲವನ್ನು ಬುಡ ಸಮೇತ ಕಿತ್ತಿ ತಂದು ದುಶ್ಯಾಸನ ಹೊಡಿಬೇಕು ಅಂತ ಅನ್ಸುತ್ತೆ. ಆದರೆ ಆ ಕ್ರೋಧ ನೋಡಿದ ತಕ್ಷಣ ಸಮಾಧಾನವಾಗಿರುವಂತೆ ಕೂಡ ಧರ್ಮರಾಯ ಹೇಳ್ತಾನೆ. ಆದರೂ ಕೂಡ ಧರ್ಮರಾಯನ ಮಾತನ್ನ, ಅಣ್ಣನ ಮಾತನ್ನ ಧಿಕ್ಕರಿಸಿ ಎದ್ದು ನಿಂತು ಮುಂದೆ ನಡೆಯುವ ಯುದ್ಧದಲ್ಲಿ ಯಾರು ನನ್ನ ಹೆಂಡತಿ ದ್ರೌಪದಿಯನ್ನ ತೊಡೆಬೇಕು, ಆ ತೊಡೆಯನ್ನ ತೊಡೆಯನ್ನ ಮುರಿತೀನಿ, ಮತ್ತೆ ನನ್ನ ಹೆಂಡತಿಯ ಕೇಶ ಕೈ ಹಾಕಿದಂತಹ ದುಶ್ಯಾಸನವನ್ನ ರಕ್ತವನ್ನ ಬಗೆದು ಅವನ ಕರುಳನ್ನ ಮಾಲೆಯಾಗಿ ಧರಿಸ್ತೀನಿ. ತನ್ನ ಹೆಂಡತಿಗೆ ನೋಡಿ ಎಷ್ಟು ಚೆನ್ನಾಗಿ ಕುಮಾರವ್ಯಾಸ ಭಾರತದಲ್ಲೂ ಕೂಡ ಹೇಳ್ತೇನೆ ಅಂತ ಹೇಳಿದ್ರೆ, ನೊರೆ ರಕ್ತದಲ್ಲಿ ಅಂದ್ರೆ ಯಾವ ನಿನ್ನ ಜಡೆಯನ್ನ ಅವನು ಬಿಚ್ಚಿದಾನೋ ಆ ಜಡೆಗೆ ಅವನ ಕರುಳಿನ ರಕ್ತವನ್ನು, ನೊರೆ ರಕ್ತವನ್ನು ನಾತಿ ಮತ್ತೆ ಅವನ ಹಲ್ಲನ್ನು, ದವಡೆ ಹಲ್ಲನ್ನು ಹೊಡೆದು ನಿನ್ನ ಬಾಚಣಿಗೆ ಆಗಿ ಅದನ್ನು ಬಾಚಿ ಕೊನೆಗೆ ದುಶ್ಯಾಸನ ಕರುಳನ್ನೇ ಮಾಲೆಯನ್ನಾಗಿ, ಮಲ್ಲಿಗೆ ಮಾಲೆಗೆ ನಾನು ಮುಡಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆಯನ್ನು ಮಾಡ್ತಾನೆ. ಆಗಲೂ ಕೂಡ ಬಹಳ ಸಂತೋಷ ಆಗುತ್ತೆ ದ್ರೌಪದಿಗೆ. ಕೊನೆಗೆ ವಿರಾಟನ ಅರಮನೆಯಲ್ಲಿ ಅಜ್ಞಾತವಾಸದಲ್ಲಿ ಇರುವ ಸಂದರ್ಭದಲ್ಲಿ ಕೀಚಕ ಬಂದು ಬಹಳ ಹಿಂಸೆಯನ್ನು ಕೊಡ್ತಿರ್ತಾನೆ. ಸೈಲೇಂದ್ರಿ ಅಂದ್ರೆ ಎಲ್ಲವೂ ವೇಷ ಮರೆಸ್ಕೊಂಡಿರ್ತಾರೆ, ಯಾರು ಕೂಡ ಪರಿಚಯ ಇಲ್ಲ. ಅರಮನೆಯಲ್ಲಿ ಧರ್ಮದ ವಿಷಯಗಳನ್ನ ಕಂಕಭಟ್ಟನಾಗಿರ್ತಾನೆ, ಅರ್ಜುನ ಬೃಹನ್ನಳೆ ಆಗಿರ್ತಾನೆ ಶಾಪದ ನಿಮಿತ್ತ, ಭೀಮ ಅಡಿಗೆ ಮನೆಯಲ್ಲಿ ಅಡಿಗೆ ಭಟ್ಟನಾಗಿರ್ತಾನೆ, ನಕುಲ ಸಹೋದರರು ಕುದುರೆ ಕಾಯುವ ಕೆಲಸವನ್ನು ಮಾಡ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ಇವಳು ಸುದೇಶ್ನೆಯ ಮಹಾರಾಣಿ ಹತ್ರ ಅವಳು ದಾಸಿಯಾಗಿ ಕೆಲಸ ಮಾಡಿರೋ ಸಂದರ್ಭದಲ್ಲಿ ಕೊನೆಗೆ ಕೀಚಕ ಹಿಂಸೆ ಕೊಡೋಕೆ ಶುರುವಾದಾಗ ಧರ್ಮರಾಯನ ಬಂದು ಹೇಳ್ತಾರೆ, ಧರ್ಮರಾಯನ ನೋಡಿ ನಾವು ಅಜ್ಞಾತವಾಸದಲ್ಲಿದ್ದೀವಿ, ಯಾವ ಕಾರಣಕ್ಕೂ ಅವನೇನು ಕೆಟ್ಟವನು ಪೋಲಿ, ಅವ್ನು ರೇಗಿಸ್ತಾನೆ ಅಂತ ನೀನು ಯಾಕೆ ತಲೆ ಕೆಡಿಸ್ಕೊತೀಯ, ನಿನ್ ಸುಮ್ಮನಿದ್ಬಿಡು ಅಂತೇಳ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ತಾನೆ. ಇನ್ನೊಂದು ಅರ್ಜುನನ್ ಕೇಳಕ್ ಹೋದ್ರೆ ಆತನ ನಪುಂಸಕನಾಗಿರ್ತಾನೆ, ಅವನು ಸಹಾಯ ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಕೊನೆ ನಕುಲ ಸಹದೇವರು ಕೂಡ ಕೀಚಕರನ್ನ ಎದುರಿಸುವಷ್ಟು ಶಕ್ತಿಶಾಲಿಗಳು ಅಲ್ಲ. ಕೊನೆ ಉಳಿದವನೇ ಭೀಮ ಅಡುಗೆ ಮನೆ ಮಲಗಿರ್ತಾನೆ, ಹೋಗಿ ಹೇಳಿಸ್ತಾಳೆ, ಯಾಕೆ ಬರಕ್ ಹೋದಿ ಇಷ್ಟು ಕತ್ನೆ ಹೊತ್ತಲ್ಲಿ, ಯಾರ ಗೊತ್ತಾದ್ರೆ ನಮ್ಮ ಅಜ್ಞಾತವಾಸ ಭಂಗ ಆಗುತ್ತೆ ಅಂತ ಹೇಳ್ತಿಲ್ಲ, ಈ ತರ ಹೇಳ್ತಾಳೆ. ವಿಷ ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀನಿ ಇಂಥ ಹೇಳ್ತಾಳೆ. ಜನನವೇ ಪಾಂಚಾಲರಾಯನ ಅರಮನೆಯಲ್ಲಿ ಹುಟ್ಟಿದ್ದು ರಾಜನ ಮಗಳಾಗಿ ನಾನು ಮದುವೆ ಆಗೋದು ಲೋಕೈಕ ಗಂಡರನ್ನ, ಇವತ್ತು ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಇನ್ನೊಬ್ಬರ ದಾಸಿಯಾಗಿ, ಇನ್ನೊಬ್ಬರ ಕಾಲನ್ನು ಒತ್ತಕ್ಕಂತ, ಇನ್ನೊಬ್ಬರ ಜಡೆಯನ್ನ ಬಾಚಿತಕ್ಕಂಥ ಕೆಲಸಕ್ಕೆ ನಾನು ಇದ್ದೀನಿ. ಈ ಥರ ಕೀಚಕ ಬೇರೆ ಹಿಂಸೆ ಕೊಡ್ತಾ ಇದ್ದಾನೆ, ನೀನು ನನ್ನ ಉಳಿಸ್ಬೇಕು ಅಂತ ಹೇಳ್ತಾನೆ. ಕೊನೆಗೆ ಆತ ಏನು ಮಾಡ್ತಾನೆ ಅಂದರೆ ನಾಟ್ಯದ ಅರಮನೆಗೆ ಬಾ ಅಂತ ಹೇಳಿ ಕೊನೆಗೆ ಹೋಗಿ ಅವನನ್ನು ಸಂಹಾರ ಮಾಡ್ತಾನೆ. ಯಾಕೆ ದ್ರೌಪದಿ ಬಹಳ ಇಷ್ಟ ಆಗುತ್ತೆ ಭೀಮನಿಗೆ ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರನೇ ಭೀಮ ದ್ರೌಪದಿಗೆ ಬಹಳ ಇಷ್ಟ. ಅದಕ್ಕೆ ಪಂಪನು ಹೇಳಿದಾನೆ ಗಂಡಿನೋಳು ಭೀಮ. ಅಂದರೆ ಒಂದು ಹೆಣ್ಣಿನ ಕಷ್ಟಕ್ಕೆ ತಕ್ಷಣ ಮಿಡಿಯುವಂತಹ ಒಂದು ಸ್ವಭಾವ ಇರ್ತಕ್ಕಂಥದ್ದು ಭೀಮನಲ್ಲಿ ಮಾತ್ರ. ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಹಳ ಹೈಯೆಸ್ಟ್ ಇರ್ತಾನೆ ಯಾರೋ ಧರ್ಮರಾಯ. ಧರ್ಮದ ಬಗ್ಗೆ ಧರ್ಮಗ್ರಂಥ ಹೋದ್ರೆ ಎಷ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಜಾಸ್ತಿ ಇರುತ್ತೆ, ಅವನಿಂದನೂ ಕೂಡ ಹೆಂಡತಿಯ ಒಂದು ಕಾಪಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅರ್ಜುನ ಲೋಕೈಕ ವೀರ, ಹ್ಯಾಂಡ್ಸಮ್ ಆಗಿರ್ತಾನೆ, ಲೋಕೈಕ ವೀರನಾಗಿರ್ತಾನೆ, ಆದರೆ ಅವನಲ್ಲಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳಕ್ಕಾಗೋದಿಲ್ಲ, ಎಲ್ಲದೂ ಕೂಡ ಅಣ್ಣನನ್ನೇ ಅವಲಂಬಿಸಿರ್ತಾನೆ. ಇನ್ನು ನಕುಲ ಸಹದೇವರು ಇನ್ನು ಚಿಕ್ಕವರು. ಹಾಗಾಗಿ ಭೀಮ ದ್ರೌಪದಿ ಎಲ್ಲ ಕಷ್ಟ ಸುಖಗಳಲ್ಲೂ ಕೂಡ ಸರಿಸಮಾನವಾಗಿ ಭಾಗವಹಿಸಿರ್ತಾರೆ. ಅದಕ್ಕೋಸ್ಕರನೇ ಈಗ ಭೀಮನ ಅಮಾವಾಸ್ಯೆ ಅಂತ ಮಾಡ್ತಾರೆ. ಅಂದರೆ ಭೀಮನ ಅಮಾವಾಸ್ಯೆ ಸಂದರ್ಭದಲ್ಲಿ ಪೂಜೆಯನ್ನ ಮಾಡ್ತಾರೆ, ಭೀಮನಂತ ಗಂಡ ಸಿಗ್ಲಿ ಅಂತ. ಅಥವಾ ಆಗಲೇ ಮದುವೆ ಆಗಿರ್ತಾರೆ, ನರಪೇತಲ್ ನಾರಾಯಣನ ಮದುವೆ ಆಗಿರೋದು ಕೂಡ ಭೀಮನಾಗ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ. ಭೀಮನಂತ ಗಂಡ ಸಿಗ್ಲಿ ಯಾಕೆ ಅಂತ ಹೇಳಿದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ಧರ್ಮರಾಯನಿಂದನೂ ಕೂಡ ದ್ರೌಪದಿಯ ಕಷ್ಟ ಸುಖಕ್ಕೆ ಆಗಲಿಲ್ಲ. ಹ್ಯಾಂಡ್ಸಮ್ ಆಗಿರ್ತಕ್ಕಂಥ ಶೂರನಾಗಿರ್ತಕ್ಕಂಥ ಹೀರೋ ಆಗಿರ್ತಕ್ಕಂಥ ಅರ್ಜುನನೂ ಕೂಡ ದ್ರೌಪದಿಯ ಕಷ್ಟ ಸುಖಕ್ಕೆ ಆಗಲಿಲ್ಲ. ಆದರೆ ಭೀಮ ನೋಡೋದಕ್ಕೆ ಸ್ವಲ್ಪ ಒಡ್ಡನಾಗಿದ್ದಾನೆ, ಕಪ್ಪಿದ್ದಾನೆ, ದಪ್ಪಗಿದ್ದಾನೆ, ಒಡ್ಡನಾಗಿದ್ದಾನೆ. ಆದರೂ ಕೂಡ ಅವನು ಎಜುಕೇಶನ್ ಕ್ವಾಲಿಫಿಕೇಶನ್ಲೂ ಕಡಿಮೆ, ಅಥವಾ ಅರ್ಜುನ ಹತ್ರ ಹ್ಯಾಂಡ್ಸಮಲ್ಲೂ ಕೂಡ ಕಡಿಮೆ ಇದ್ದಾನೆ. ಆದರೆ ಹೆಂಡತಿಯ ಸಣ್ಣ ಆಸೆಗಳನ್ನ, ಅವಳ ಕಷ್ಟ ಸುಖಕ್ಕೆ ಭಾಗಿಯಾಗತಕ್ಕಂಥದ್ದು ಅಂದ್ರೆ ಅದು ಭೀಮ. ಅದಕ್ಕೋಸ್ಕರ ಭೀಮನ ಅಮಾವಾಸ್ಯೆ, ಅರ್ಜುನನ ಅಮಾವಾಸ್ಯೆ ಅಂತಿಲ್ಲ, ಧರ್ಮರಾಯನ ಅಮಾವಾಸ್ಯೆ ಅಂತಿಲ್ಲ, ಇರೋದು ಭೀಮನ ಅಮಾವಾಸ್ಯೆ. ಯಾಕಂದ್ರೆ ಭೀಮನಂತ ಗಂಡ ಯಾಕಂದ್ರೆ ಹೆಣ್ಣಿನ ಕಷ್ಟ ಸುಖಕ್ಕೆ ಸ್ಪಂದಿಸುವಂತಹ ಗುಣ ಅಲ್ಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ.
ಹಾಗೆಯೇ ಮುಂತಾದಾಗಿ ತನ್ನ ಚಿತ್ರಿಸಿದ ವ್ಯಕ್ತಿಗಳ ಪ್ರಧಾನ ಗುಣಗಳನ್ನು ಪಂಪನು ಕೊನೆಯಲ್ಲಿ ಹೊಗಳಿದ್ದಾನೆ. ಇಡೀ ಮಹಾಭಾರತ ಚಿತ್ರಿಸಿಕೊಂಡು ಬರ್ತಾನೆ, ಅದರ ಪ್ರಧಾನ ಗುಣಗಳನ್ನು ಹೊಗಳಿದ್ದಾನೆ. ಯಾರ್ಯಾರು ಯಾವ್ಯಾವ ಗುಣಗಳಿತ್ತು ಅಂತಕ್ಕಂಥದ್ದನ್ನ. ಪ್ರಿಯ ವಿದ್ಯಾರ್ಥಿಗಳೇ, ಪಾತ್ರಗಳನ್ನ ಜೀವಂತವಾಗಿ ಚಿತ್ರಿಸಿದ್ದಾನೆ. ಪಂಪನ ಪಾತ್ರ ಪೋಷಿಸಿದ ಸಜೀವವು ಸಮರ್ಪಕವಾಗಿದೆ. ಪಾತ್ರಗಳನ್ನ ಯಥಾವತ್ತಾಗಿ ವ್ಯಾಸರಾಗಿ ಅವನು ಅನುವಾದಿಸಲಿಲ್ಲ. ಜೀವಂತವಾಗಿ ಪಾತ್ರಗಳು ಕಣ್ಣಿನ ಮುಂದೆ ಓದ್ತಾ ಇದೆ, ಕಣ್ಣು ಮುಂದೆ ಮಹಾಭಾರತ ಪಾತ್ರಗಳು ಬರುವ ಹಾಗೆ ಚಿತ್ರಿಸಿದ್ದಾನೆ. ಪಂಪನ ಪಾತ್ರ ಪೋಷಣೆ ಇದೆಯಲ್ಲ, ಸಜೀವವು ಸಮರ್ಪವೂ ಕೂಡ ಆಗಿದೆ. ಮುಖ್ಯವಾಗಿ ಕಥಾನಾಯಕ ಅರ್ಜುನ, ಪ್ರತಿನಾಯಕ ಶೂರನಾದ ಭೀಮ, ಚಲವಂತನಾದ ದುರ್ಯೋಧನ ಚಿತ್ರಣ ಅದ್ಭುತವಾಗಿ ಬಂದಿದೆ. ಕಥಾನಾಯಕ ಅರ್ಜುನ, ಪ್ರತೀಕಾರ ಶೂರನಾದ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೆಸರಾಗಿರತಕ್ಕಂತಹ ಭೀಮ, ಜೊತೆಗೆ ಚಲವಂತನಾದಂತಹ ದುರ್ಯೋಧನನ ಚಿತ್ರ, ಛಲಕ್ಕೆ ಹೆಸರಾಗಿರತಕ್ಕಂಥದ್ದು. ನೆಲಕ್ಕಿರಿವೆಂದು ಬಗೆಯುವೆ ನನ್ನ ಛಲಕ್ಕಿರಿವೆನು ಅಂತ ಹೇಳ್ತಾನೆ ಯಾರು? ದುರ್ಯೋಧನ. ನೆಲಕ್ಕೋಸ್ಕರ ಆಸೆ ಪಡ್ತಾ ಇದ್ದಾನೆ. ನನ್ನ ನೆಲಕ್ಕೋಸ್ಕರ ಅಲ್ಲ, ನಿಮ್ಗೆ ರಾಜ್ಯಭಾರ ಕೊಡಬೇಕು, ಭೂಮಿನ ಅರ್ಥ ಕೊಡಬೇಕು ಅಂತ ನೆಲಕ್ಕೋಸ್ಕರ ಅಲ್ಲ, ಛಲಕ್ಕೋಸ್ಕರ ನಾನು ಇದ್ದೀನಿ ಅಂತ. ಪಂಪನ ಮನಸ್ಸನ್ನ ಕರುಣ ಸೆಳೆದಷ್ಟು ದುರ್ಯೋಧನನು ಸೆಳೆಯಲಿಲ್ಲ. ಪಂಪನ ಮನಸ್ಸನ್ನ ಕರುಣ ಸೆಳೆದಷ್ಟು ದುರ್ಯೋಧನ ಕೂಡ ಸೆಳೆದಿಲ್ಲ. ಅಷ್ಟು ಮಟ್ಟಿಗೆ ಪಂಪನ ಮನಸ್ಸನ್ನ ಕರುಣ ಸೆಳೆದು ಬಿಟ್ಟಿದ್ದಾನೆ ಅನ್ನೋದು. ಕರುಣ ಪಡೆಮಾತಿನೊಳ್ ಪುರಿದು ಕರುಣ ರಸಾಯನವಂತೆ ಭಾರತಂ ಎಂದು ಕೊನೆಗೆ ಕೊರಳುಬ್ಬಿ ಕೈವಾರಿಸಿದ್ದಾನೆ. ಕರ್ಣನ ಪಾತ್ರಕ್ಕೆ ಅದೇ ಹೇಳಲ್ಲ, ಮೂಲಕ್ಕಿಂತ ಕೆಲವು ಪಾತ್ರಗಳು ಮತ್ತಷ್ಟು ಕಳೆಯನ್ನು ಹೊಂದಿವೆ. ವ್ಯಾಸಭಾರತದಲ್ಲಿ ಕರ್ಣನ ಬಗ್ಗೆ ಅಷ್ಟೇ. ಕರ್ಣ ಆರಂಭದಲ್ಲಿ ಕುಂತಿಗೆ ಹುಡ್ತಾನೆ, ಆನಂತರ ಅವಳು ನೀಲಿ ಬಿಡ್ತಾನೆ, ಅವನು ಸಾರಥಿ ಮನೆಯಲ್ಲಿ ಬೆಳಿತಾನೆ, ಅಷ್ಟೇ. ಕರ್ಣ ಹಿಂಗಿದ್ದ ಅಂತ ಸದೋಯ್ತಾನೆ ಯುದ್ಧರಂಗದಲ್ಲಿ. ಆದ್ರೆ ಇಲ್ಲಿ ಮತ್ತೊಂದು ಹೊಸ ಕಳೆ ಹೊಸ ಅವನ ಕರ್ಣನ ಉಜ್ಜಿ 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 ಹೊಸ ಒಂದು ಹೊಳಪನ್ನ, ಒಂದು ವಜ್ರದ ಹೊಳಪನ್ನ ಕೊಟ್ಬಿಡ್ತಾನೆ ಯಾರು? ನಮ್ಮ ಪಂಪ. ಅದಕ್ಕೆ ಕೆಲವು ಪಾತ್ರಗಳನ್ನ ಹಳೆಯಕ್ಕಿಂತನೂ ಕೂಡ ಭಿನ್ನವಾಗಿ ಮತ್ತೆ ಹೊಸ ಕಳೆಯೊಂದಿಗೆ ಬಂದಿರತಕ್ಕಂಥಲ್ಲಿ ಕರ್ಣನ ಪಾತ್ರವೂ ಕೂಡ ಒಂದೇ. ಕರ್ಣನ ಪಡೆಮಾತಿನೊಳ್ ಪುದಿದು ಕರ್ಣ ರಸಾಯನ ಮಾಲ್ತೆ. ಇಡೀ ಮಹಾಭಾರತ ನಾನು ಬರೆದಂತ ವಿಕ್ರಮಾರ್ಜುನ ವಿಜಯ ಎಲ್ಲವೂ ಕೂಡ ಕರ್ಣನ ರಸಾಯನ ಆಯಿತು ಅಂತ. ಕರ್ಣನ ರಸಾಯನ ಆಯ್ತು. ಇಡೀ ಮಹಾಭಾರತವನ್ನೇ ಕರ್ಣನೇ ವ್ಯಾಪಿಸ್ಕೊಂಡ್ಬಿಟ್ಟ. ಇಡೀ ರಸ ಎಲ್ಲವೂ ಕೂಡ ಕರ್ಣ ರಸಾಯನ ಮಲ್ತೆ. ರಸ ಅಂತ ಹೇಳ್ತೀವಿ, ಅದು 8 ರಸಗಳು ಬರ್ತವೆ. ಅದರಲ್ಲಿ ವೀರ, ರೌದ್ರ, ಭಯಾನಕ, ಬೀಭತ್ಸ ಅಂತೆಲ್ಲ ಬರ್ತವೆ. ಹಾಸ್ಯ, ಕರುಣ, ಶೋಕ, ಕ್ರೋಧ ಅಂತ. ಆದ್ರೆ ಇಡೀ ಮಹಾಭಾರತ ಕರ್ಣ ರಸಾಯನ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಕೊರಳುಬ್ಬಿ, ಅಂದ್ರೆ ಗಂಟಲು ಉಬ್ಬಿ ತುಂಬಾ ಅಭಿಮಾನದಿಂದ ಅದನ್ನ ಹೇಳ್ಕೊಂಡಿದ್ದಾನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆದರ್ಶ ವೀರನಾದ, ನೋಡಿ ಅವ್ನಿಗೆ ಆದರ್ಶ ವೀರ ಅಂತ ಪಟ್ಟ. ಆದರ್ಶ ವೀರನಾದಂತಹ ಕರ್ಣನು ಸತ್ಕುಲದಲ್ಲಿ ಹುಟ್ಟಿಯೂ, ಒಳ್ಳೆಯ ಕುಲದಲ್ಲಿ ಹುಟ್ಟಿಯೂ ಹೀನ ಕುಲಜನೆಂಬ ಹೀನಾಯಕ್ಕೆ ಗುರಿಯಾಗಿ ಪಟ್ಟಪಾಡು ಕರುಳು ಇರಿಯುವಂಥದ್ದು. ಕರುಳನ್ನ ನೋಯಿಸೋದಲ್ಲ, ಕರುಳಿಗೆ ಇರಿತಕ್ಕಂಥದ್ದು. ಹೊಟ್ಟೆಗಿರಿಯದೇ ದೊಡ್ಡದು ಅಂತ ಹೇಳ್ತೀವಿ, ಆದ್ರೆ ಕರುಳನ್ನ ಇರಿತದೆ. ಕರುಳು ಅಂದ್ರೆ ಬಹಳ ಬೇಗ ತಟ್ಟತಕ್ಕಂಥದ್ದು. ಕರುಳು ಬಳ್ಳಿ ಸಂಬಂಧ ಅಂತ. ಕಣ್ಣರಿಯದಿದ್ದರೂ ಕರುಳರಿಯದೆ, ಕರುಳಿನ ಕರೆ ಅಂದ್ರೆ ತಾಯಿಯಿಂದ ನಾವು ಮಕ್ಕಳು ಕರುಳನ್ನು ಹಂಚ್ಕೊಂಡು ಬಂದಿರ್ತೀವಿ. ಹಾಗಾಗಿ ಕರುಳು ಅಂತಕ್ಕಂಥದ್ದು ತಾಯಿ ಕರುಳು, ಹೆತ್ತ ಕರುಳು ಅಂತ ಕರಿತೀವಿ. ಕರುಳಿಗೆ ನಮ್ಮಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಹಾಗಾಗಿ ಕರುಳಿಗೆ ಇರಿತಕ್ಕಂಥದ್ದು ಅದು ಅಂತ. ಯಾಕೆಂದ್ರೆ ಸತ್ಕುಲದಲ್ಲಿ ಹುಟ್ಟಿಯೂ ಕೂಡ ತನ್ನ ಇಡೀ ಜೀವನದಲ್ಲಿ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಇದ್ರೂ ಕೂಡ ಹೀನ ಕುಲದವನೆಂದು ಹೀನಾಯಕ್ಕೆ ಗುರಿಯಾಗಿ ಪಡಬಾರದ ಕಷ್ಟವನ್ನೆಲ್ಲ ಆತ ಪಡ್ತಾನೆ. ಒಳ್ಳೆ ಕುಲದಲ್ಲಿ ಹುಟ್ಟರೂ ಕೂಡ ಅದು ಅವನಿಗೆ, ಪಂಪನಿಗೆ ಕರ್ಣನ ಪಾತ್ರ ಬಹಳ 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 ಅವನಿಗೆ ಇಷ್ಟವಾಗಿದೆ. ಮತ್ತೆ ಇನ್ನು ಕೃಷ್ಣನ ಪಾತ್ರ ನೋಡೋಣ. ಇಲ್ಲಿ ಕೃಷ್ಣ ಪರಮಾತ್ಮ ಎಂಬ ಸ್ವರೂಪಕ್ಕಿಂತ, ಮೂಲ ವ್ಯಾಸ ಭಾರತನೇ ಪರಮಾತ್ಮ ದೇವರ ಪ್ರತಿರೂಪ ಅಂತ ಬರುತ್ತೆ, ಆದ್ರೆ ಇಲ್ಲಿ ಮಾನವನನ್ನಾಗಿಸ್ತಾನೆ ಯಾರು? ಪಂಪ. ಇಲ್ಲಿ ಕೃಷ್ಣ ಪರಮಾತ್ಮ ಎಂಬ ಸ್ವರೂಪಕ್ಕಿಂತನೂ, ಮೂಲ ವ್ಯಾಸ ಭಾರತದಲ್ಲಿ ಪರಮಾತ್ಮ, ಕೃಷ್ಣ ಪರಮಾತ್ಮ ದೇವರು ಅಂತ ಅಲ್ಲಿ ಹೇಳ್ತಾ ಹೋಗ್ತಿರ್ತಾರೆ. ಆದ್ರೆ ಪಂಪ ಏನ್ ಮಾಡ್ತಾನೆ, ಇಲ್ಲಿ ಪರಮಾತ್ಮ ಅನ್ನುವ ಸ್ವರೂಪಕ್ಕಿಂತಲೂ ಕೂಡ ಸತ್ ಪಕ್ಷಕ್ಕೆ ಸಹಾಯಕನಾದ, ಒಳ್ಳೆಯ ಪಕ್ಷಕ್ಕೆ ಅಂದ್ರೆ ಪಾಂಡವರ ಪಕ್ಷಕ್ಕೆ ಶೂರ ಜೊತೆಗೆ ಚತುರ ಮುತ್ಸದಿ. ಇವತ್ತು ರಾಜಕೀಯದಲ್ಲಿ ಮುತ್ಸದಿ ಅಂತ ಕರಿತೀವಿ, ಮುತ್ಸದಿಗಳು ಅಂತ, ರಾಜಕೀಯ ಮುತ್ಸದಿ ಅಂತ. ಉದಾಹರಣೆ ಕರ್ನಾಟಕ ನಾವು ಬರೋದಾದ್ರೆ HD ದೇವೇಗೌಡರನ್ನ ರಾಜಕೀಯ ಮುತ್ಸದಿ ಅಂತ ನಾವು ಕರಿತೀವಿ. ಹಾಗೆ ಒಬ್ಬ ರಾಜಕೀಯ ಮುತ್ಸದಿ ಎಂಬ ಅವನ ವ್ಯಕ್ತಿತ್ವದ ಅಂಗ ಇಲ್ಲಿ ಹೆಚ್ಚಾಗಿ ಕಾಣ್ತದೆ ಅಂತ. ಹಾಗಾಗಿ ನಮ್ಮಲ್ಲಿ SM ಕೃಷ್ಣ ಇರ್ಬೋದು, ಆಮೇಲೆ ಯಡಿಯೂರಪ್ಪ ಇರ್ಬೋದು, ಮತ್ತೆ ದೇವೇಗೌಡರು ಇರ್ಬೋದು, ಇವರೆಲ್ಲರನ್ನು ಕೂಡ ರಾಜಕೀಯ ಮುತ್ಸದಿಗಳು ಅಂತ ಕರಿತೀವಿ. ಹಾಗೆ ಒಬ್ಬ ರಾಜಕಾರಣ, ಯಾಕೆಂದ್ರೆ ಮಹಾಭಾರತವೇ ಒಂದು ದೊಡ್ಡ ರಾಜಕಾರಣ. ಹಾಗಾಗಿ ಶೂರನಾಗಿರೋ ಚಿತ್ರ ಬುದ್ಧಿಮತ್ಸಿ ಅವನ ವ್ಯಕ್ತಿತ್ವದ ಅಂಗ ಇಲ್ಲಿ ಹೆಚ್ಚಾಗಿ ನಮಗೆ ಕಾಣ್ತದೆ. ಪಂಪನ ಶೈಲಿಯ ವರ್ಣನೆಗಳೇನು? ಪಂಪನ ಶೈಲಿಯನ್ನು ಗಮನಿಸೋದಾದ್ರೆ, ಹಿತ ಮಿತ ಮೃದು ವಚನ ಮತ್ತು ಕಿರಿದೊರೊಳೆ ಪಿರಿದು ಅಸಧ್ವನಿ ಪ್ರವಣತೆ. ಪಂಪನ ಶೈಲಿ ಮತ್ತೆ ವರ್ಣನೆ ಗಮನಿಸೋದಾದ್ರೆ ಹಿತ ಮಿತ ಮೃದು, ಯಾವುದನ್ನೂ ಕೂಡ ಅವನು ಏಕಾಏಕಿ ಒಂದನ್ನೇ ಹೇಳ್ತಾ ಹೋಗೋದಿಲ್ಲ ಅಥವಾ ಕಡಿಮೆ ಮಾಡೋದಿಲ್ಲ. ಹಿತ ಮಿತ ಎಲ್ಲವೂ ಕೂಡ ಅವನಲ್ಲಿ ಇದೆ ಅಂತ.
ಇದು ಸಮನ್ವಯ ಮಾರ್ಗ ಅಂತ ನಾವು ಕರೆಯೋದೇ ಇದಕ್ಕೋಸ್ಕರನೇ. ಹಿತ ಮಿತ ಮೃದು ವಚನ. ಅವ್ನು ತುಂಬ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದನ್ನೇ ಹೇಳ್ತಾ ಹೋಗ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಭಾಗವನ್ನು ಬಿಡ್ತಕ್ಕಂಥದ್ದು, ನೀರಸ ಭಾಗ ಆ ಥರ ಮಾಡಲ್ಲ. ಹಿತ ಮಿತ, ಹಿತವಾಗಿ ಎಷ್ಟನ್ನ ಯಾವ ಪಾತ್ರಕ್ಕೆ ಎಷ್ಟು ನ್ಯಾಯವನ್ನು ಕೊಡಬೇಕು, ಯಾವ ಒಂದು ಕಥೆಯಲ್ಲಿ ಯಾವ ಒಂದು ಭಾಗದಲ್ಲಿ ಎಷ್ಟು ಕೊಡಬೇಕು ಅಷ್ಟನ್ನು, ಅಂದರೆ ಎಲ್ಲದರಲ್ಲೂ ಕೂಡ ಸಮಾನತೆಯನ್ನು ಕೊಟ್ಟು ಆಯಾ ಪಾತ್ರಗಳಿಗೆ ಘಟನೆಗಳಿಗೆ ಎಷ್ಟು ಒತ್ತನ್ನು ಕೊಡಬೇಕು, ಎಷ್ಟನ್ನ ಹೇಳಬೇಕು, ಎಷ್ಟನ್ನ ಬರೀಬೇಕು ಅನ್ನೋದನ್ನು ಗೊತ್ತದಕ್ಕೋಸ್ಕರ ಹಿತವಾಗಿ ಮಿತವಾಗಿ ಮೃದು ವಚನದಲ್ಲಿ ಹೇಳಿದ್ದಾನೆ. ಮತ್ತೆ ಕಿರಿದರೊಳ್ ಪಿರಿದು, ಕಿರಿದರಲ್ಲೇ ಹಿರಿದಾದ ಅರ್ಥವನ್ನು ಹೇಳ್ತಾನೆ. ಸುಮ್ಮನೆ ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದು 15 ಪದ್ಯಗಳಲ್ಲಿ ವರ್ಣಿಸೋದನ್ನ ಒಂದು ಪದ್ಯದಲ್ಲಿ ವರ್ಣಿಸ್ತಾನೆ. ಅಂದ್ರೆ ಆ ಒಂದು ಪದ್ಯ ಈಕ್ವಲ್ 15 ಪದ್ಯಕ್ಕೆ ಸರಿಸಮಾನವಾಗುವ ಹಾಗೆ ಕಿರಿದರಲ್ಲಿ ಹಿರಿದು ಅರ್ಥವನ್ನ ಹೇಳ್ತಾನೆ. ರಸಧ್ವನಿ, ಬಹಳ ಅದ್ಭುತವಾದಂಥ ರಸಧ್ವನಿಯನ್ನ ಕೊಡ್ತಾನೆ. ಕರಿಯನ್ನ ಕನ್ನಡಿಯಲ್ಲಿ ತೋರಿಸಿದ ಹಾಗೆ ಅಂತ, ಆನೆಯನ್ನ ಕನ್ನಡಿಯಲ್ಲಿ ಚಿಕ್ಕದಾಗಿ ನಾವು ತೋರಿಸ್ಬೋದಲ್ಲ, ಹಾಗೆ ಆತ ತನ್ನ ಪುಟ್ಟ ಪುಟ್ಟ ಪದ್ಯಗಳಲ್ಲಿ ದೊಡ್ಡದ ಘಟನೆಗಳನ್ನ ವಿವರಿಸ್ತಾ ಹೋಗ್ತಿರ್ತಾನೆ. ಮತ್ತೆ ದೇಶೀಯ ಔಚಿತ್ಯ ಮತ್ತು ಸಂಪತ್ತಿನಾದ ಸೂಕ್ಷ್ಮತೆ ಮುಂತಾದ ಗಣಗಳನ್ನು ದೇಶೀಯನ್ನು ಕೂಡ ಬಳಸ್ತಾನೆ ಅಂತ. ಮಾರ್ಗ ಮತ್ತೆ ದೇಶಿ ಎರಡೂ ಕೂಡ ಸಮನ್ವತೆಯನ್ನ ನಮ್ಮ ಪಂಪ ಸಾಧಿಸ್ತಾನೆ. ದೇಶೀಯ ಔಚಿತ್ಯವನ್ನು ಕೂಡ ಬಳಸಿದ್ದಾನೆ. ಸಂಪತ್ತಿನಾದ ಸೂಕ್ಷ್ಮತೆ, ಪ್ರತಿಯೊಂದು ಸೂಕ್ಷ್ಮ, ಅದಕ್ಕೋಸ್ಕರ ನಾನು ಪ್ರತಿಯೊಂದು ಸೂಕ್ಷ್ಮ ಸನ್ನಿವೇಶಗಳನ್ನು ಕೂಡ ಮನಮುಟ್ಟುವ ಹಾಗೆ ಬರೆದಾನೆ. ಆ ಸೂಕ್ಷ್ಮತೆ ಇಲ್ಲ ಅಂತ ಹೇಳಿದ್ರೆ ಪಾತ್ರಗಳು ಖಂಡಿತ ಜೀವಂತವಾಗಿ ಇರೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಇವತ್ತು ಪಂಪ ಭಾರತ ವಿಕ್ರಮಾರ್ಜುನದ ಪಾತ್ರಗಳು ಇವತ್ತು ಜೀವಂತವಾಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದು ಅವನ ಸೂಕ್ಷ್ಮ ಗುಣ. ಆ ಸೂಕ್ಷ್ಮತೆ ಇರೋದ್ರ ಕಾರಣಕ್ಕೋಸ್ಕರನೇ ಪಾತ್ರಗಳು ಜೀವಂತವಾಗಿ ಬಂದ್ವಿ. ಪಂಪ ತನ್ನ ಕೃತಿಯಲ್ಲಿ ದೇಸಿ ಮಾರ್ಗಗಳ ಸುಂದರ ಸಮನ್ವಯ ಒಟ್ಟಿನಲ್ಲಿ, ದೇಶಿ ಅಂದ್ರೆ ನಮ್ಮದು, ಮಾರ್ಗ ಅಂದ್ರೆ ಸಂಸ್ಕೃತದ್ದು ಅಂತ, ಅಂದ್ರೆ ದೇಶಿ ಮತ್ತೆ ಮಾರ್ಗ ಎರಡನ್ನೂ ಕೂಡ ಸಮನ್ವಯ ಸಾಧಿಸಿದ್ದಾನೆ. ಸಂಪೂರ್ಣವಾಗಿ ತಿರಸ್ಕಾರ ಮಾಡಲಿಲ್ಲ. ಆಂಡೆಯ ಕವಿತರ ಸಂಸ್ಕೃತ ಒಂದು ಪದವನ್ನು ಬಳಸಿದಾನೆ, ಅವನು ಕಾವ್ಯವನ್ನು ಬರೀತಾನೆ. ಯಾರು? ಆಂಡೆಯ ಅನ್ನೋ ಕವಿ. ಆ ಥರ ಅವ್ನು ಮಾಡಕ್ ಹೋಗ್ಲಿಲ್ಲ. ಸಂಸ್ಕೃತ ಕನ್ನಡ ಎರಡನ್ನೂ ಕೂಡ ಮಿಕ್ಸ್, ದೇಸಿ ಮತ್ತೆ ಮಾರ್ಗ ಎರಡು ಶೈಲಿಯನ್ನು ಕೂಡ ಸುಂದರವಾದ ಒಂದು ಸಮನ್ವಯಗೊಳಿಸಿ ಒಟ್ಟಿನಲ್ಲಿ ಒಂದು ಅತ್ಯುತ್ತಮವಾದ ಕೃತಿಯನ್ನ ನಮಗೆ ಕೊಟ್ಟಿದ್ದಾರೆ. ಪಂಪನು ಮಹಾಕವಿ ಎಂಬುದು ಎಂದಿಗೂ ವಾದಗ್ರಸ್ತವಾಗಿಲ್ಲ. ಪಂಪ ಮಹಾಕವಿ ಅಲ್ಲ ಅಂತ ಹೇಳೋಷ್ಟು ಧೈರ್ಯ, ಶಕ್ತಿ, ತಾಕತ್ತು ಯಾರಿಗೂ ಕೂಡ ಇಲ್ಲ. ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವನು ಮಹಾಕವಿ ಇಲ್ವೇ ಅಂತ ಚರ್ಚೆ ಅವನ ಜೀವಮಾನದಲ್ಲಿ ಬಂದೇ ಇಲ್ಲ. ಎಲ್ಲರೂ ಕೂಡ ಅವನನ್ನ ಯಾವುದೇ ಒಂದು ಕಂಡೀಷನ್ ಇಲ್ದೇನೆ, ಯಾವುದೇ ಇಲ್ದೇನೆ ಅವನನ್ನ ಮಹಾಕವಿ ಅಂತ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ಬಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾಗಂ ಎಂದ ನಾಗರಾಜನೊಡನೆ ಧ್ವನಿಗೂಡಿಸಿ ಇಂದಿನ ಕವಿಗಳು ಹೊಗಳಿದ್ದಾರೆ. ಇನ್ನೊಬ್ಬ ನಾಗರಾಜ ಅಂತ ಒಬ್ಬ ದೊಡ್ಡ ಕವಿ ಇದ್ದ, ಅವನು ಕೂಡ ಪಸರಿಪ ಕನ್ನಡ ಕೋರುವನೇ ನೋಡಿ, ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ. ಅವನೊಬ್ಬ ಕನ್ನಡಕ್ಕೆ ಒಬ್ಬ ಒಳ್ಳೆ ಕವಿ ಇದ್ದಾನೆ ಅಂದ್ರೆ ಪಂಪನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾನೆ. ಆ ಮಾತನ್ನ ಯಾರು ಕೂಡ ಟೀಕೆ ಮಾಡಕ್ ಹೋಗಿಲ್ಲ. ಇಲ್ಲ ಅವನಕಿಂತ ಬೇರೆ ಇದ್ದಾನಪ್ಪ, ಅವನಕಿಂತ ಪಂಪ ಇದ್ದಾನೆ, ರನ್ನ ಇದ್ದಾನೆ, ಜನ್ನ ಇದ್ದಾನೆ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅವ್ನು ಹೇಳೋದ ಮಾತಿಗೆ ಯಾರು ಕೂಡ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಎಸ್, ನಾಗರಾಜ ಹೇಳಿದ್ದಾನೆ ಅಂತ ಹೇಳಿದ್ರೆ ಪಸರಿಪ ಕನ್ನಡ ಕೊಡೆಯನೋರನೇ ಸತ್ಕವಿ ಪಂಪನಾಗಂ ಅಂತ. ಇಂದಿನ ವಿಮರ್ಶಕರು ಅದನ್ನು ಎತ್ತಿ ಸಾರಿದ್ದಾರೆ. ಇಂದಿನ ವಿಮರ್ಶಕರು ಕೂಡ ಪಂಪನನ್ನ ಮುಟ್ಟುವ ಧೈರ್ಯವನ್ನ ಇವತ್ತು ಕೂಡ ಮಾಡಿಲ್ಲ. ಅಂದ್ರೆ ಅವನು ಮಹಾಕವಿನೇ ಅಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತ ಒಬ್ಬ ಪ್ರತಿಭಾವಂತ ಕವಿ. ನಾಡೋಜನಾದ ಪಂಪನು ಬರಿಯ ಕವಿ ಮಾತ್ರವೇ ಅಲ್ಲ, 1000 ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರೊಳಗೂ ಒಬ್ಬನು ಎಂದು ಮುಳಿಯ ತಿಮ್ಮಪ್ಪಯ್ಯನವರು ನಂಬಿದ್ದರು. ನಾಡೋಜನಾದ, ನಾಡಿಗೆ ಓಜ ಅಂದ್ರೆ ಗುರು ಅಂತ, ನಾಡಿಗೆ ಗುರು. ಪಂಪನು ಬರಿಯ ಕವಿ ಮಾತ್ರವೇ ಅವನು ಆಗಿರಲಿಲ್ಲ, 1000 ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರುಗಳು ಏನಿದ್ದಾರೆ 1000 ವರ್ಷ, ಅದರಲ್ಲಿ ಬಹಳ ಪ್ರಮುಖವಾದ ಒಬ್ಬ ಅಂತ ಬಿಟ್ಟು ಮುಳಿಯ ತಿಮ್ಮಪ್ಪ ಅಂತ ಮತ್ತೊಬ್ಬ ಘನ ವಿದ್ವಾಂಸರು ಅವರು ಕೂಡ ನಂಬಿದ್ದಾರೆ. ಪಂಪನು ಕನ್ನಡದ ಕಾಳಿದಾಸ ಎಂದ ತೀನಂ ಶ್ರೀ ಅವರು ಧೈರ್ಯವಾಗಿ ಹೇಳಿದ್ದಾರೆ. ಪಂಪ ಅಂತ ಹೇಳಿದ್ರೆ ಕನ್ನಡದ ಕಾಳಿದಾಸ ಅಂತ ಹೇಳ್ಬಿಟ್ಟು ಕನ್ನಡದ ಬಹುದೊಡ್ಡ ವಿದ್ವಾಂಸರು ತೀನಂ ಶ್ರೀ ಅವರು ಕೂಡ ಧೈರ್ಯವಾಗಿ ಹೇಳಿದ್ದಾರೆ. ಪಂಪ ಕವಿಗೆ ಕನ್ನಡ ಸಾಹಿತ್ಯದಲ್ಲಿ ಉನ್ನತ ಸ್ಥಾನವು ದೊರೆಯುವುದಕ್ಕೆ ಪ್ರಧಾನ ಕಾರಣ ಆದಿಪುರಾಣವಲ್ಲ, ಅದು ಅವನ ಭಾರತ. ಇವತ್ತು ಕನ್ನಡದಲ್ಲಿ ಉನ್ನತ ಸ್ಥಾನ ಪಂಪನಿಗೆ ದಕ್ಕಿದೆ ಅಂತ ಹೇಳಿದ್ರೆ ಅದು ಆದಿಪುರಾಣ ಕಾರಣಕ್ಕಾಗಿ ಅದು ದಕ್ಕಿದ್ದಲ್ಲ, ಅದು ಅವನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕಾರಣಕ್ಕಾಗಿ ದಕ್ಕಿದೆ. ಪಂಪನು ಆದಿಕವಿ ಎಂದು ಪ್ರಖ್ಯಾತನಾಗಿದ್ದಾನೆ. ಆತನಿಗೆ ಹಿಂದೆ ಕಾವ್ಯಗಳು ಕೂಡ ಇದ್ದವು. ಆದರೆ ಈಗ ನಮಗೆ ಪರಿಚಿತವಾಗಿ ಕವಿಗಳಲ್ಲಿ ಆತನೇ ಮೊದಲನೆಯವನು, ಮತ್ತೆ ಮೊದಲೇ ಹೇಳದೇನೆ ಅಗ್ರಗಣ್ಯನು ಕೂಡ. ಅಂದ್ರೆ ಇವನೇ ಇಷ್ಟು ಚೆನ್ನಾಗಿ ಬರೆದಿರ್ಬೇಕಾದ್ರೆ ಇವನ ಹಿಂದಿನ ಕವಿಗಳು ಎಷ್ಟು ಚೆನ್ನಾಗಿ ಅವನಿಗೆ ಪ್ರೇರಣೆ ಕೊಟ್ಟಿರ್ಬೋದು ಅಂತ, ಇವನೇ ಇಷ್ಟು ಚೆನ್ನಾಗಿ ಬರಿತಾ ಇದ್ದಾನೆ ಅಂದ್ರೆ ಹಿಂದಿನ ಕನ್ನಡ ಕವಿಗಳು ಎಷ್ಟು ಪ್ರೇರಣೆ ಕೊಟ್ಟಿರ್ಬೋದು ಅಂತ. ಆದ್ರೆ
ದುರದೃಷ್ಟವಶಾತ್ ಅವರ ಯಾವುದೇ ದಾಖಲೆಗಳು ನಮಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಮಗೆ ಪರಿಚಿತರಾದ ಕವಿಗಳಲ್ಲೇ ಈತನ ಮೊದಲನೆಯವನಾಗಿರೋದ್ರಿಂದ ಅಗ್ರಗಣ್ಯನಾಗಿದ್ದಾನೆ, ಇವನಿಗೆ ಆದಿಕವಿ ಅಂತಕ್ಕಂಥದ್ದು ಅವನಿಗೆ ಸಲ್ಲುತ್ತೆ. ಪಂಪನ ಕೃತಿಗಳು ಅವನೇ ಹೇಳುವಂತೆ ಮುನ್ನಿನ ಕಬ್ಬವನ್ನೆಲ್ಲ ಮಿಕ್ಕಿ ಮೆಟ್ಟುದು ಎಂದು ತೋರುತ್ತದೆ. ಅವನು ಹೇಳ್ಕೋತಾನೆ, ಅವನ ಕಡೆ ಅಭಿಮಾನದಿಂದ ಹೇಳ್ಕೋತಾನೆ, ಮುನ್ನಿನ ಕಬ್ಬವನ್ನೆಲ್ಲ ನಿಕ್ಕಿ ಮೆಟ್ಟಿದುದು ಅಂತ. ಹಿಂದಿನ ಎಲ್ಲಾ ಕಾವ್ಯಗಳನ್ನ ಅದನ್ನ ತುಳಿದು ಮೇಲೆ ನಿಂತಿದೆ ಅಂತ ಒಂದ್ ಕಡೆ ಎಲ್ಲೋ ಹೇಳ್ತಾನೆ. ಆ ಮಾತು ಕೂಡ ಸತ್ಯವೇ. ಪಂಪನು ಆದಿಪುರಾಣವನ್ನು ಆತ್ಮಸಂತೋಷಕ್ಕಾಗಿ ಮತ್ತು ಆತ್ಮತೃಪ್ತಿಗಾಗಿ ಬರೀತಾನೆ. ಆದಿಪುರಾಣ ಬರೋದು ಧಾರ್ಮಿಕ, ಯಾಕೆಂದ್ರೆ ಜೈನ ಧರ್ಮ ಸ್ವೀಕರಿಸೋ ಕಾರಣಕ್ಕೋಸ್ಕರನೇ ಆತ ಆದಿಪುರಾಣ ಆತ್ಮಸಂತೋಷಕ್ಕಾಗಿ ಮತ್ತು ಆತ್ಮತೃಪ್ತಿಗಾಗಿ ಆತ ಬರೀತಾನೆ ಪಂಪ. ಯಾವುದನ್ನ? ಆದಿಪುರಾಣವನ್ನ. ಭಾರತವನ್ನು ಬರೆಯುವಂತೆ ಕವಿಯನ್ನು ಅರಿಕೇಸರಿರಾಜನು ಪ್ರೇರೇಪಿಸಿರ್ಬೇಕು. ಈ ಭಾರತ ಬರೀ ಆದಿಪುರಾಣವನ್ನೇ ಇಷ್ಟು ಸೊಗಸಾಗಿ ಬರೆದಂತ ನಿನ್ನ ಕೈಯಲ್ಲಿ ಲೌಕಿಕ ಅದು ಮಹಾಭಾರತವನ್ನು ಕೊಟ್ಟರೆ ಅದ್ಭುತವಾದ ಒಂದು ಮಹಾಭಾರತವನ್ನ ಸೃಷ್ಟಿಸಬಲ್ಲ ಅನ್ನುವ ಒಂದು ನಂಬಿಕೆ ಅರಿಕೇಸರಿಗೆ ಬಂದಿತ್ತು. ಹಾಗಾಗಿ ಇವನ ಪ್ರತಿಭೆಯನ್ನು ಗಮನಿಸಿದಂತ ಅರಿಕೇಸರಿ ಇಲ್ಲ ನೀನು ಮಹಾಭಾರತ ಬರೆದ ಅದ್ಭುತವಾಗಿ ಬರೀತೀಯ ಅಂತ ಪ್ರೇರೇಪಿಸಿದ್ದಾರೆ. ಪಂಪನು ಕೇವಲ ರಾಜರ ಮೆಚ್ಚುಗೆಗಾಗಿ ಕಾಟಾಚಾರಕ್ಕಾಗಿ ವ್ಯಾಸ ಭಾರತವನ್ನು ಅನುಸರಿಸಿ ಕಾವ್ಯ ರಚನೆ ಮಾಡಲಿಲ್ಲ. ಇನ್ನೊಂದು ಮಾತು, ಹಂಗಂತ ಹೇಳಿದ ತಕ್ಷಣ ರಾಜ ಹೇಳಿದ ತಕ್ಷಣ ಯಥಾವತ್ತಾಗಿ ಬರದ ಅಂತ ಅಲ್ಲ. ಕೇವಲ ರಾಜರ ಹೇಳಿದಾನೆ ಮಹಾಭಾರತ ಬರಿಬೇಕು ಅಂತ ಅವನ ಮೆಚ್ಚುಗೆಗಾಗಿ, ಅವನು ಹೊಗಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಬರಲಿಲ್ಲ. ಅಥವಾ ಕಾಟಾಚಾರಕ್ಕೆ ಒಂದು ಧಾರ್ಮಿಕ ಕಾವ್ಯವನ್ನು ಬರೆದೀನಿ, ಒಂದು ಲೌಕಿಕ ಕಾವ್ಯ ಬರೆದ್ಬಿಟ್ರೆ ಮುಗಿತಲ್ಲ ಅಂತ ಕಾಟಾಚಾರಕ್ಕೂ ಕೂಡ ಅವನು ವ್ಯಾಸ ಭಾರತವನ್ನು ರಚಿಸಿ ಕಾವ್ಯ ರಚನೆ ಮಾಡಲಿಲ್ಲ. ಆತನಿಗೆ ವ್ಯಾಸರ ಭಾರತ ಕಥೆ ನಿಜವಾಗಿಯೂ ಕೂಡ ಅವನಿಗೆ ಗೌರವ ಇತ್ತು. ಆತನಿಗೆ ವ್ಯಾಸರ ಭಾರತದ ಕಥೆಯಲ್ಲಿ ನಿಜವಾದ ಒಂದು ಗೌರವ ಇತ್ತು. ಆ ಗೌರವವನ್ನು ಉಳಿಸ್ಕೊಂಡು ಆತ ಸ್ವತಂತ್ರವಾಗಿ ಕನ್ನಡದಲ್ಲಿ ಬರೆದಿದ್ದಾನೆ. ಹಾಗೆ ತನಗೆ ಆ ಗ್ರಂಥದಲ್ಲಿದ್ದ ಗೌರವವನ್ನು ವ್ಯಾಸ ಮುನೀಂದ್ರ ರಂಧ್ರ ವಚನಾಮೃತ ವಾರ್ಧಿಯ ನೀಸುವೆಂ ಕವಿ ವ್ಯಾಸನೆಂಬ ಗರ್ವಮೆನಗಿಲ್ಲ ಎಂಬ ಮಾತುಗಳಲ್ಲಿ ವ್ಯಕ್ತಗೊಳಿಸಿದರು. ಹಾಗೆ ತನಗೆ ಗೌರವಕ್ಕೋಸ್ಕರ ಈ ಮಾತನ್ನ, ಹಿಂದೆ ಹೇಳಿದ ಮಾತನ್ನ ಈಗ ಮತ್ತೆ ಹೇಳ್ತಾ ಇದ್ದೀನಿ. ವ್ಯಾಸ ಮುನೀಂದ್ರ ವೃಂದ ವಚನಾಮೃತ ವಾರ್ಧಿಯ ನೀಸುವೆಂ, ಅವನ ಸಮುದ್ರವನ್ನೇ ನಾನು ಮೀರಿಸ್ಬಿಡ್ತೀನಿ, ಕುಡಿದು ಬಿಡ್ತೀನಿ ಅಂತ ನಾನು ಹೋಗೋದಿಲ್ಲ. ವ್ಯಾಸನೆಂಬ ಸಮುದ್ರವನ್ನ, ವ್ಯಾಸನೆಂಬ ಅಗಾಧವಾದ ಸಮುದ್ರವನ್ನ ನಾನು ಮೀರಿ ಬೆಳಿತೀನಿ ಅಂತ ಎಲ್ಲೂ ಕೂಡ ನನಗೆ ಆ ತರ ಗರ್ವ ನನಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಮಾತುಗಳಲ್ಲಿ ವಿನಯವಂತಿಕೆಯನ್ನ ನೋಡ್ಬೋದು. ಭಾರತದಲ್ಲಿ ಅನೇಕ ವೀರ ಪುರುಷರ ಚರಿತ್ರೆಗಳಿವೆ. ಆ ಮಹಾ ವ್ಯಕ್ತಿಗಳು ಒಬ್ಬರೊಬ್ಬರು ಒಂದೊಂದು ಲೌಕಿಕ ಗುಣದಲ್ಲಿ ಅಗ್ರಗಣ್ಯರು. ಮೊದಲು ಹೇಳಿದಾಗೆ ಭಾರತದಲ್ಲಿ, ಮಹಾಭಾರತದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪ್ರಮುಖ ಪಾತ್ರಗಳಿವೆ. ಅದರಲ್ಲಿ ಅನೇಕ ವೀರ ಚರಿತ್ರೆ ಪುರುಷರ ಚಿತ್ರ. ಆ ಮಹಾ ವ್ಯಕ್ತಿ ಒಂದೊಂದಕ್ಕೂ ಒಂದೊಂದು ಲೌಕಿಕ ಗುಣಗಳನ್ನ ಅಗ್ರಗಣ್ಯರವರು ಒಂದೊಂದು ವಿಷಯದಲ್ಲಿ. ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಆದರ್ಶ ಪುರುಷ ಮತ್ತೆ ಅಗ್ರಗಣ್ಯನಾಗಿದ್ದಾನೆ. ಆದ ಕಾರಣ ಅವರ ಚರಿತ್ರೆ ಸರ್ವರಿಗೂ ಪಠನಾರ್ಹವಾದದ್ದು. ಮಹಾಭಾರತ ಯಾಕೆ ಸರ್ವರು ಪಠನೆ ಮಾಡಬೇಕು ಅನ್ನೋದಾದ್ರೆ, ಅಲ್ಲಿ ಬರುವ ಪ್ರತಿಯೊಂದು ಪಾತ್ರವು ಕೂಡ ಆ ಪಾತ್ರ ಒಂದೊಂದು ಲೌಕಿಕ ಪಾತ್ರ, ಒಂದೊಂದು ಗುಣದಲ್ಲಿ, ಆದರ್ಶದಲ್ಲಿ ಒಬ್ಬರು ಕೂಡ ಒಂದೊಂದು ವಿಷಯದಲ್ಲಿ ಅಗ್ರಗಣ್ಯರಾಗಿರ್ತಾರೆ. ಅದಕ್ಕೋಸ್ಕರ ಇಡೀ ಭಾರತ ಸರ್ವರ ಚರಿತ್ರೆಯಾಗೂ ಕೂಡ ನಮಗೆ ಕಣ್ಣು ಮುಂದೆ ಬರುತ್ತೆ. ಪಂಪನು ಗ್ರಂಥದ ಅಂತ್ಯ ಭಾಗದಲ್ಲಿ ಬರುವ ಈ ಪದ್ಯ ಅದ್ಭುತವಾಗಿ ನಿರೂಪಿಸಿದ್ದಾನೆ. ಇಡೀ ಮಹಾಭಾರತ ಏನೇನು ಹೇಳ್ತಾ ಇದೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ. ಛಲದೊಳ್ ದುರ್ಯೋಧನಂ, ನನ್ನಿಯೊಳ್ ಇನತನಯಂ, ಗಂಡಿನೊಳ್ ಭೀಮಸೇನಂ, ಬಲದೊಳ್ ಮದ್ರೇಶನ್, ಉನ್ನತಿಯೊಳ್ ಅಮರ ಸಿಂಧೂದ್ಭವಂ, ಚಾಪ ವಿದ್ಯಾ ಬಲದೊಳ್ ಕುಂಭೋದ್ಭಜಂ, ಸಾಹಸದ ಮಹಿಮೆಯೊಳ್ ಪಲ್ಗುಣಂ, ಧರ್ಮದೊಳ್ ನಿರ್ಮಲ ಚಿತ್ತಂ, ಧರ್ಮಪುತ್ರಂ, ಮಿಗಿಲಿರುವರ್ಗಳೀಂ ಭಾರತಂ ಲೋಕಪೂಜ್ಯಂ ಎಂದು ಹೇಳಿದ್ದಾರೆ. ನೋಡಿ, ನನ್ನ ಮಹಾಭಾರತದ ಪ್ರತಿಯೊಂದು ಪಾತ್ರದಲ್ಲೂ ಒಂದೊಂದು ವಿಶೇಷಗಳನ್ನ, ಗುಣಗಳನ್ನ ಗುರುತಿಸಿದ. ಛಲದೊಳ್ ದುರ್ಯೋಧನಂ, ನನ್ನಿಯೊಳ್ ಇನಿತನಯಂ, ಗಂಡಿನೊಳ್ ಭೀಮಸೇನಂ, ಬಲದೊಳ್ ಮದ್ರೇಶಂ, ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ, ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ, ಸಾಹಸದ ಮಹಿಮೆಯೊಳ್ ಪಲ್ಗುಣಂ, ಧರ್ಮದೊಳ್ ನಿರ್ಮಲ ಚಿತ್ತಂ, ಧರ್ಮಪುತ್ರಂ, ಮಿಗಿಲೀರ್ವಳಿ ಭಾರತಂ ಲೋಕಪೂಜ್ಯಂ. ನೋಡಿ, ಇಷ್ಟೂ ಜನರು ಕೂಡ ಒಬ್ಬೊಬ್ಬರು ಒಂದೊಂದು ಗುಣಕ್ಕೆ ಅಗ್ರಗಣ್ಯರಾಗಿ ಇದ್ದಾರೆ. ಹಾಗಾಗಿ ಇಂತಹ ಮಿಗಿಲು ನೋಡಿ, ಎಲ್ಲರೂ ಹೇಳ್ತಾರೆ, ಛಲದೊಳ್ ದುರ್ಯೋಧನ, ನನ್ನಿಯೊಳು ಇನಿತನಯಂ, ಗಂಡಿನೊಳು ಭೀಮಸೇನಂ, ಬಲದೊಳು ಮದ್ರೇಶಂ, ಅತ್ಯುನ್ನತಿಯೊಳು ಅಮರ ಸಿಂಧೂದ್ಭವಂ, ಚಾಪವಿದ್ಯಾ ಬಲದೊಳು ಕುಂಭೋದ್ಭವಂ, ಸಾಹಸದ ಮಹಿಮೆಯೊಳು ಪಲ್ಗುಣಂ ಅರ್ಜುನ, ಧರ್ಮದೊಳ್ ನಿರ್ಮಲ ಚಿತ್ತಂ, ಧರ್ಮಪುತ್ರಂ ಧರ್ಮರಾಯ ಇದ್ದಾನೆ, ಮಿಗಿಲಾಗಿ ಈ ಭಾರತಂ ಲೋಕಪೂಜ್ಯಂ. ಈ ಕಾರಣಕ್ಕೋಸ್ಕರ ಭಾರತ ಲೋಕ ಪೂಜ್ಯವಾಗಿದೆ, ಈ ಭಾರತ ಕೃತಿ ಅಂತ ಆತ ಬಹಳ ಹೆಮ್ಮೆಯಿಂದ ಹೇಳಿದ್ದಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಪಾಠದ ಅಂತಿಮ
ಕೊನೆಯಲ್ಲಿ ಪುನರ್ಮನ ಈ ಒಂದು ಸೆಷನ್ನಲ್ಲಿ ಈ ಅವಧಿಯಲ್ಲಿ ನಾವು ಏನನ್ನ ಕಲ್ತ್ಕೊಂಡು ಅನ್ನೋದನ್ನ ನಾವು ಗಮನ ಹರಿಸ್ತಾ ಹೋಗೋಣ. ಪಂಪನ ವೈಯಕ್ತಿಕ ಜೀವನದ ಪರಿಚಯವನ್ನು ನಾವಿಲ್ಲಿ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೀವಿ. ಪಂಪನ ಸಾಹಿತ್ಯಿಕ ಯಾತ್ರೆಯ ಪರಿಚಯವನ್ನ ಮಾಡ್ಕೊಂಡೆ, ಅವನ ಸಾಹಿತ್ಯ ಯಾತ್ರೆ ಯಾವ ರೀತಿ ಬೆಳೆದು ಬಂದ ಅಂತ ಕೂಡ ನಾವು ಗಮನಿಸಿದ್ದೇವೆ. ಆಮೇಲೆ ಪಂಪನ ವಿದ್ವತ್ತನ್ನ, ಪಾಂಡಿತ್ಯವನ್ನ, ಪ್ರತಿಭೆಗಳನ್ನು ಕುರಿತು ಕಿರು ಪರಿಚಯ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಪೂರ್ಣವಾಗಿ ನಾವು ಪರಿಚಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಗೆ ಇಟ್ಟಿರ್ತಕ್ಕಂಥದ್ದು ಕೇವಲ ಮಹಾಭಾರತದ ಸುಮಾರು ಒಂದು 7-8 ಪದ್ಯಗಳಿರ್ಬೋದು ಅಷ್ಟೇ, ಸುಮಾರು ಒಂದು 20-25 ಸಾಲ ಇರ್ಬೋದು ಅಷ್ಟೇ. ಹಾಗಾಗಿ ಈ ಅಷ್ಟು ವಿದ್ವತ್ತು ಪಾಂಡಿತ್ಯ ಪ್ರತಿಭೆಗಳ ಒಂದು ಸಣ್ಣ ಪರಿಚಯವನ್ನು ನಿಮಗೆ ನಾನು ಮಾಡಿಕೊಟ್ಟಿದ್ದೀನಿ. ಪಂಪ ಭಾರತ ಕೃತಿಯ ಪರಿಚಯವನ್ನು, ಒಟ್ಟಾರೆ ಪಂಪ ಭಾರತ ಕೃತಿಯನ್ನು ಸಮಗ್ರವಾಗಿ ನಾವು ಹೇಗಿದೆ ಅನ್ನೋದನ್ನ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ನಿಮಗೆ ಬಿಡುವಿನ ಸಮಯದಲ್ಲಿ ನೀವು ಅದನ್ನ ಓದ್ಬಹುದು. ಪಠ್ಯದ ಹಿನ್ನೆಲೆಯಲ್ಲಿ ಪಂಪ ಭಾರತವನ್ನು ಅರ್ಥ ಮಾಡಿಕೊಂಡೆವು. ಪಠ್ಯದ ಹಿನ್ನೆಲೆ ನಮ್ಗೆ ಬೇಕಾಗಿರ್ತಕ್ಕಂಥ ನಿಮ್ಗೆ ಈ 2ನೇ ಪದ್ಯ ಪಂಪನ ಪದ್ಯ ಇಟ್ಟಿರೋದ್ರಿಂದ ಪಂಪನ ಯಾರು, ಪಂಪನ ಮೂಲ ಮಹಾಭಾರತ, ವಿಕ್ರಮಾರ್ಜುನ ವಿಜಯ ಹೇಗಿದೆ ಅನ್ನೋದನ್ನ ನಾವು ಗ್ರಹಿಸ್ತಾ ಹೋದ್ರೆ ಹಳೆಗನ್ನಡ ಸಾಹಿತ್ಯದ ಪರಿಚಯ ಮಾಡ್ಕೊಂಡು ನಿಮ್ಗೆ ಇಟ್ಟಿರ್ತಕ್ಕಂಥ ಕೇವಲ ಒಂದು ಸಮುದ್ರದಲ್ಲಿ ಒಂದು ಸಣ್ಣ ಹನಿಯಷ್ಟು ಮಾತ್ರವೇ ಪದ್ಯ ಇಟ್ಟಿರ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ನೀವು ತಿಳ್ಕೊಳ್ಳೋದಾದ್ರೆ ಪಠ್ಯದಲ್ಲಿ ಮುಂದೆ ನೀವು ಅವಕಾಶ ಸಿಕ್ತಾಗ ಮನೇಲಿ ಆ ಪಂಪನವನ್ನ ಓದ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಬೋದು. ನಿಮ್ಗೆ ಹಳೆಗನ್ನಡ ಅರ್ಥ ಆಗಲ್ಲ ಅಂದ್ರೂ ಕೂಡ ಅನೇಕ ಜನ ವಿದ್ವಾಂಸರು ಕನ್ನಡದಲ್ಲಿ ಅದನ್ನ ಸರಳಾನುವಾದವನ್ನು ಕೂಡ ಮಾಡಿದ್ದಾರೆ. ಆದರೆ ನೀವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಓದಿದ್ದೀರಾ, ಹಾಗಾಗಿ ನೀವು ಹಳೆಗನ್ನಡದಲ್ಲಿ ಓದುವ ಪ್ರಯತ್ನವನ್ನು ಮಾಡಿ, ಖಂಡಿತ ನಿಮಗೆ ಪಂಪ ಸಿಗ್ತೇನೆ. ಮತ್ತೆ ಎಲ್ ಬಸವರಾಜ ಅಂತಕ್ಕಂಥವ್ರು ಕೂಡ ಈ ಹಳೆಗನ್ನಡ ಒಡೆದು ಸರಳವಾಗಿ ಓದುವ ಹಾಗೆ ಮಾಡಿದ್ದಾರೆ. ಅದು ಕಷ್ಟ ಆಯಿತು ಅನ್ನೋದಾದ್ರೆ ಸಂಪೂರ್ಣವಾಗಿ ಹೊಸಗನ್ನಡದಲ್ಲೇ ಕೂಡ ಇಡೀ ಭಾರತ ಕಥೆಯನ್ನು ಹೇಳೋದಕ್ಕೆ, ಪಂಪ ಭಾರತವನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ತಾವು ಕೂಡ ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ತಾವು ಮೂಲಕ್ಕೆ ಹೋದ್ರೆ ಬಹಳ ಸಂತೋಷ. ಮೂಲ ಮಹಾಭಾರತಕ್ಕೆ ಹೋಗಿ ಸ್ವಲ್ಪ ಅಡಚಣೆ ಆಯಿತು ಅಂತ ಹೇಳೋದಾದ್ರೆ ಒಡೆದು ಸರಳವಾಗಿ ಮಾಡಿರ್ತಕ್ಕಂಥದ್ದನ್ನ ನೋಡಿ, ಅದು ನಿಮ್ಗೆ ಕಷ್ಟ ಆಗಿತ್ತು ಅನ್ನೋದಾದ್ರೆ ಹೊಸಗನ್ನಡದಲ್ಲಿ ಬರತಕ್ಕಂಥ ಸರಳ ಪಂಪ ಭಾರತವನ್ನು ಕೂಡ ತಾವು ಓದ್ಬೋದು. ಹಾಗಾಗಿ ಪಠ್ಯದ ಹಿನ್ನೆಲೆಯಲ್ಲಿ ಪಂಪ ಭಾರತ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಮುಂದಿನ ಸೆಷನ್ನಲ್ಲಿ ನಾವು ನೇರವಾಗಿ ಪಂಪನ ಪದ್ಯವನ್ನ ನೇರವಾಗಿ ನಾವು ಪ್ರವೇಶವನ್ನು ಮಾಡೋದು, ಮತ್ತೆ ಯಾವ ಒಂದು ಸಂದರ್ಭದಲ್ಲಿ ಆ ಪದ್ಯ ಇಟ್ಟಿದ್ದಾರೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನೇರವಾಗಿ ನಾವು ಪದ್ಯಕ್ಕೆ ಹೋಗೋಣ. ಇಲ್ಲಿಯ ತನಕ ಅತ್ಯಂತ ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿದಂಥ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿಗೆ ಪಂಪನ ಮತ್ತು ಆತನ ಕೃತಿಯ ಪರಿಚಯವನ್ನು ಎಲ್ಲರೂ ಕೂಡ ಮಾಡಿಕೊಂಡ್ರೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಈ ಸೆಷನ್ ಮುಕ್ತಾಯ ಆಗ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳು.